ನಿನ್ನೆ ದಿವಸ ಆಚಾರ್ಯರು ಬ್ರಹ್ಮಸೂತ್ರದ ಭಾಷ್ಯವನ್ನು ಬರೆಯೋಕ್ಕೆ ಶುರು ಮಾಡಿದರು ಅಂತ ಹೇಳಿದಾಗ ಉಪೋದ್ಘಾತವಾಗಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಮೊದಲು ಬರೆಸೋದಕ್ಕಿಂತ ಮೊದಲು ಈ ವೇದಾಂತ ಸೂತ್ರಗಳು ಅಂತ ಏನು ಖ್ಯಾತವಾಗಿದ್ದ ಬ್ರಹ್ಮಸೂತ್ರಗಳಿಗೆ ಇನ್ನೊಂದು ಹೆಸರು ಶಾರೀರಿಕ ಮೀಮಾಂಸೆ ಅಂತ ಒಂದು ಹೆಸರಿದೆ. ಈ ಶರೀರದಲ್ಲಿರುವಂಥ ಒಂದು ಚೈತನ್ಯ ಇದೆಯಲ್ಲ, ಜೀವ ಅಂತ ಕರಿತೇವೆ, ಅದರ ಬಗ್ಗೆ ವಿಚಾರ ಮಾಡುವಂಥ ಶಾಸ್ತ್ರ ಶಾರೀರಿಕ ಮೀಮಾಂಸೆ ಅಂತ. ಒಳಗಿರುವಂಥ ಶಕ್ತಿ ಒಂದು ಸಲ ಅದು ನಾನೇ ಅಂದ್ಕೊಂಡ್ಬಿಡುತ್ತೆ, ದೇಹನೇ ನಾನು ಅಂದ್ಕೊಳ್ಳುತ್ತೆ, ಆತನೆಲ್ಲ ನನ್ನದೇ ಅಂತ ಚೆನ್ನೋಕ್ಕೆ ಶುರು ಮಾಡ್ತದೆ. ಆಗ ಅದಲ್ಲಪ್ಪ, ನೀನು ದೇಹ ಅಲ್ಲ, ಇನ್ನು ಬೇರೆ ಇದೆಯಾ, ಆತ್ಮವಸ್ತು ನೀನೇ ಅಂತ ತಿಳಿಸುವಂಥ ಶಾಸ್ತ್ರ ಶಾರೀರಿಕ ಮೀಮಾಂಸೆ ಅಂತ ಹೇಳಿದ್ದು. ಇದನ್ನು ಮಾಡುವಾಗ ತಮ್ಮ ವಿದ್ಯಾರ್ಥಿಗಳಿಗೆ ಬರೆಸುವಾಗ, ಶಿಷ್ಯರಿಗೆ ಬರೆಸುವಾಗ ಬಹುದೊಡ್ಡ ವಿಷಯವನ್ನು ಶಂಕರಾಚಾರ್ಯ ಬರೆಸ್ತಾರೆ. ಬಹುದೊಡ್ಡ ಸಮಸ್ಯೆ ನಮಗಿರುವಂಥದ್ದು ಅಂದರೆ ಅಧ್ಯಾಸ ಅಂತ. ಇರೋದು ಒಂದು ವಸ್ತು, ಅದು ಕಣ್ಣಿಗೆ ಕಾಣೋದೇ ಬೇರೆ ವಸ್ತುವಾಗಿ ಕಾಣಿಸೋದು, ಅದನ್ನೇ ನಿಜ ವಸ್ತು ಅಂತ ನಾವು ಭಾವಿಸ್ತೇವೆ ಅಂತ. ಸಾಮಾನ್ಯವಾಗಿ ಅಧ್ಯಾತ್ಮ ಚಿಂತನೆಯಲ್ಲಿ ಕೊಡೋ ಎರಡು ಉದಾಹರಣೆಗಳನ್ನು ಕೊಡ್ತಾರೆ, ಸಾಮಾನ್ಯವಾಗಿ ಕೊಡುವಂಥದ್ದು. ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ಹೋಗ್ತಿರ್ಬೇಕಾದ್ರೆ ಎದ್ರ ಮೇಲೋ ಕಾಲಿಟ್ಟೆ, ಹಾವು ಹಾವು ಅಂತ ಕೂಕ್ಕೊಂಡೆ. ಹಾವಿನ ಥರ ಕಾಣಿಸ್ತದು. ಹಾವು ಅಂತ ಕೂಕ್ಕೊಂಡು ಗಾಬರಿಯಾಗಿ ಚೀರಾಡಿದಾಗ ಹತ್ತಿರ ಇದ್ದವ್ರು ಯಾರೋ ಒಂದು ಬೆಳಕು ತರ್ತಾರೆ, ಟಾರ್ಚ್ ತಂದು ತೋರಿಸ್ತಾರೆ, ಹಾವಲ್ಲಪ್ಪ ಅದು ಹಗ್ಗ ಅದು ಅಂತ ಹೇಳ್ತಾರೆ. ಅದು ಹಗ್ಗವೇ ಆಗಿತ್ತು ಮೊದಲು, ಆಮೇಲೂ ಹಗ್ಗವಾಗೇ ಇರುವಂಥದ್ದು. ಆದರೆ ಆ ಕ್ಷಣಕ್ಕೆ ನನ್ನ ಕಣ್ಣಿಗೆ ಅದು ಹಾವು ಅಂತ ಕಾಣಿಸಿದ್ದು. ಇದು ಭಾಳ ವಿಚಿತ್ರ. ಅದು ಹಗ್ಗವೇ ನಿಜ, ಆದರೆ ಆ ಕ್ಷಣಕ್ಕೆ ಅವನು ಹಾವು ಅಂತ ಬೆದರಿದ್ದು ಸುಳ್ಳಲ್ಲ, ಬೆವತದ್ದು ಸುಳ್ಳಲ್ಲ, ಗಾಬರಿ ಆದದ್ದು ಸುಳ್ಳಲ್ಲ. ಈ ಗಾಬರಿ ಬೆವರೋದಕ್ಕೆ ಚಿಂತೆ ಮಾಡೋದಕ್ಕೆ ಕಾರಣ ಅಂದರೆ ಅಧ್ಯಾಸ. ನಾನು ಅದನ್ನು ಹಾವು ಅಂತ ಭಾವಿಸಿದ್ದನ್ನು ಅದಕ್ಕೋಸ್ಕರ ಕಷ್ಟಪಟ್ಟೆ ವಿನಃ ಅದು ನಿಜವಾಗೂ ಹಗ್ಗ ಅಂತ ಗೊತ್ತಿದ್ದರೆ ಭ್ರಮ ಪಡೋ ಕಾರಣ ಇರಲಿಲ್ಲ. ಅದೇ ರೀತಿ ಮೃಗಜಲ ಅಂತ ಹೇಳ್ತೀವಿ ನಾವು. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನೀರು ಹಾದಂಗೆ ಅನಿಸುತ್ತೆ, ಅದಕ್ಕೆ ಮೃಗಜಲ ಅಂತ ಹೆಸರು. ಯಾಕಂದರೆ ನೀರಿದೆ ಅಂತ ಮೃಗಗಳು ಓಡ್ತವೆ, ಅದು ಇರೋದಿಲ್ಲ, ಮಿರಾಜ್ ಅಂತ ಕರಿತೀವಿ. ಅದು ಇರೋದು ನೀರಿನ ಹಾಗೆ ಕಾಣಿಸುತ್ತೆ, ಅದು ನೀರಲ್ಲ ಅದು. ಹಾಗೆ ಜೀವನದಲ್ಲಿ ಎಷ್ಟೋ ವಸ್ತುಗಳು ಇರೋದೇ ಬೇರೆ, ನಮ್ಮ ಕಣ್ಣಿಗೆ ಕಾಣಿಸೋದೇ ಬೇರೆ. ಇದಾಗಿ ನಮ್ಮ ಜೀವನದಲ್ಲಿ ಗೊಂದಲಗಳಾಗಿದ್ದಾವೆ ಅಂತ. ನಮ್ಮ ವೇದಗಳು ಉಪನಿಷತ್ತುಗಳು ಮಾಡೋದು ಒಂದೇ ಅದಂದರೆ ಈ ಅಧ್ಯಾಸವನ್ನು ತೆಗೆದು ಹಾಕಬೇಕು. ನಿಜ ವಸ್ತು ಯಾವುದು ಅಂತ ಗೊತ್ತಾಗಬೇಕು. ಯಾವುದು ನಿಜ ವಸ್ತು ಅಲ್ಲ ಅಂತ ನಿಮಗೆ ಗೊತ್ತಾದಾಗ ಜೀವನ ಹಗರಾಗ್ತದೆ ಅಂತ ಹೇಳೋದು. ಡಿ ವಿ ಜಿ ಒಂದು ಕಗ್ಗದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. 3 ಅಭಿಶಾಪ ಅಂತೆ ನರಕುಲಕ್ಕೆ. ನರಕುಲಕ್ಕೆ 3 ಅಭಿಶಾಪಗಳಿದ್ದಾವೆ ಅಂತ. ಸ್ವಾಭಾವಿಕವ ಮರೆತು ನಭಕ್ಕೆ ಏಣಿ ಹೂಡುವುದುಂ, ಆಭಾಸವನ್ನು ಸತ್ಯವೆಂದು ಬೆಮಿಸುವುದುಂ, ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೀಡಹುದಂ, ಅಭಿಶಾಪ ನರಕುಲಕ್ಕೆ ಮಂಕುತಿಮ್ಮ ಅಂತ. ಎಷ್ಟು ಚೆನ್ನಾಗಿದೆ. 3 ಅಭಿಶಾಪ ನಮಗಿರುವಂಥದ್ದು. ಮೊದಲನೇದು ಸ್ವಾಭಾವಿಕವ ಮರೆತು ನಭಕ್ಕೆ ಏಣಿ ಇಡುವುದು. ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಿಲ್ಲ, ನನ್ನ ಸ್ವಭಾವ ಏನು ಅಂತ ಗೊತ್ತಿಲ್ಲ, ಅದು ಗೊತ್ತಿಲ್ಲದೆ ಆಕಾಶಕ್ಕೆ ಏಣಿ ಇಡುವಂಥದ್ದು. ನನ್ನ ಶಕ್ತಿಯನ್ನು ಮೀರಿ ಅಥವಾ ನನ್ನ ಸಾಮರ್ಥ್ಯವನ್ನು ಮೀರಿ ನಾನು ಏನಾದರೂ ಮಾಡೋಕ್ಕೆ ಹೊರಟಾಗ ಮನಸ್ಸಿಗೆ ಆಗೋದು ನೋವೇ. ಈಗ ತಾವು ಕಂಡಿದ್ದೀರಿ, ಒಂದು ಚೂರು ನಮ್ಗೆ ಕಮ್ಮಿ ಬೀಳುತ್ತೆ ಯಾವುದಕ್ಕೋ, ಅದನ್ನು ಹೊಂದಿಸೋದಕ್ಕೆ ಎಷ್ಟು ಒದ್ದಾಡ್ತೀವಿ ಗೊತ್ತಾ. ನನ್ನ ಅಪೇಕ್ಷೆಗಳನ್ನು ಕಮ್ಮಿ ಮಾಡ್ಕೊಳ್ಳಲ್ಲ, ನನ್ನ ಅಪೇಕ್ಷೆಗಳು ಹೆಚ್ಚಾಗೇ ಇರ್ತವೆ, ಅದನ್ನು ತುಂಬ್ಕೊಳ್ಳೋಕೆ ಒದ್ದಾಡ್ತಾ ಇರ್ತೀವಿ. ಒಬ್ಬ ಶ್ರೀಮಂತ ಇದ್ದ, ಭಾರಿ ಶ್ರೀಮಂತ. ಅವನಿಗೆ ದುಡ್ಡು ಎಷ್ಟು ಬರ್ತಿತ್ತು ಅಂದರೆ ಅವ್ನು ಲೆಕ್ಕನೇ ಇಲ್ಲ. ದಿನ ರಾತ್ರಿ ಎಣಿಸಿ ಸಾಯ್ತಿದ್ದ ಅವನು, ಅಷ್ಟು ದುಡ್ಡು ಬರೋದು. ವ್ಯಾಪಾರದ ಸಾಯಂಕಾಲ ಕೂತು ಎಣಿಸೋನು. ಪಕ್ಕದಲ್ಲೆಲ್ಲೋ ಭಿಕ್ಷುಕ, ಭಾರಿ ಬಡವ, ಬೇಡ್ಕೊಂಬರ್ಬೇಕು, ಹೆಂಡತಿಯಲ್ಲೋ ಕೆಲಸ ಮಾಡಬೇಕು. ಅವ್ರು ಆರಾಮ ನಿದ್ದೆ ಮಾಡೋರು, ಚೆನ್ನಾಗಿ ನಿದ್ದೆ ಮಾಡೋರು. ಇವನಿಗನ್ನಿಸ್ತವ್ರು ಏನೂ ಇಲ್ಲ, ನಿದ್ದೆ ಮಾಡ್ತಾರಲ್ಲ, ನಾನು ಒದ್ದಾಡ್ತೀನಿ, ಇಷ್ಟು ದುಡ್ಡು ಬರ್ತದೆ, ಮತ್ತು ರಾತ್ರಿ ನಿದ್ದೆ ಇಲ್ಲ, ಒದ್ದಾಡ್ತಾ ಇರ್ತೀನಿ, ಇವ್ರು ನಿದ್ರೆ ಕೆಡಿಸೋದು ಹೇಗೆ ಅಂತ. ಈ ಸಮಯ ಹೆಂಗಿರ್ತದೆ ನೋಡಿ. ನನಗೆ ನಿದ್ದೆ ಇಲ್ಲ ಅಂದ್ರೆ ಪರವಾಗಿಲ್ಲ, ಪಕ್ಕದವ್ರು ನಿದ್ದೆ ಮಾಡ್ತಿದ್ರೆ ಸಂಕಟ ಆಗುತ್ತೆ. ಎಬ್ಸೋದು ಹೇಗೆ ಅವನ್ನ. ಅವನಿಗೊಬ್ಬ ಶಿಷ್ಯ ಇದ್ದ, ಗುರು ತರ್ಕ ಶಿಷ್ಯ. ಅವನು ಹೇಳಿದಂತೆ ಒಂದು ಹಾದಿ ಇದೆ ಸ್ವಾಮಿ, ಏನು ತೊಂದರೆ ಇಲ್ಲ. ಮರುದಿವಸ ಏನು ಮಾಡಿದೆ ಅಂದರೆ 900 ರೂಪಾಯಿಗಳನ್ನು ಹಾಕಿ ಚೀಲದಲ್ಲಿ ಹಾಕಿ ಗಂಟು ಕಟ್ಟಿ ಅವನ ಪಕ್ಕದ ಮನೆಯಲ್ಲಿ ಹಾಕ್ಬಿಟ್ಟ.
ಬೆಳಿಗ್ಗೆ ಆತ ನೋಡ್ತಾನೆ ಭಿಕ್ಷುಕ 900 ರೂಪಾಯಿ. ಅಯ್ಯೋ, ಅಪೇಕ್ಷೆ ಮಾಡದೆ ಬಂದ್ಬಿಡ್ತಾರೆ 900 ರೂಪಾಯಿ. 900 ರೂಪಾಯಿ ಬಂತು ಒಂದು ಸಂತೋಷ ಆಗಲಿಲ್ಲ ಅವನಿಗೆ. ಇನ್ನು 100 ಸೇರಿದ್ರೆ 1000 ಆಗ್ತದಲ್ಲ. ಮೊದಲು ಊಟಕ್ಕೊಂದೇ ಒದ್ದಾಡ್ತಾ ಇದ್ದ, ಈಗ 100 ರೂಪಾಯಿ ತುಂಬಿಸೋ ಕೊಡೋಡಕ್ಕೆ ಶುರು ಮಾಡಿದ. ಒಂದು ಸಲ ಯಾರೋ ಬಂದರು, ಕರುಣೆಯಿಂದ ಕೊಟ್ಟರು, 500 ರೂಪಾಯಿ ಕೊಟ್ಬಿಟ್ರು. ಇನ್ನೂ ಕಷ್ಟ ಆಗಿಬಿಡ್ತು ಅವನಿಗೆ. ಈಗ 1500 ಆಯ್ತಲ್ಲ, ಇನ್ನು 2000 ಮಾಡಬೇಕು. ಇದು ಹೇಗೆ ನಭಕ್ಕೆ ಏಣಿ ಹಾಕುವುದು? ಇದು ನಭಕ್ಕೆ ಏಣಿ ಹಾಕ್ಲಿಕ್ಕೆ ಆಗೋದಿಲ್ಲ, ಆಕಾಶಕ್ಕೆ ಏಣಿ ಹಾಕೋಕ್ಕಾಗತ್ತಾ? ಆದರೆ ನಮ್ಮ ಆಸೆಗಳು ಎಷ್ಟು ಮಿತಿ ಆಗ್ತಾವೆ ಅಂದರೆ, ನಮ್ಮ ಸ್ವಾಭಾವಿಕವಾದ ಶಕ್ತಿಯನ್ನು ಮರೆತು ಅಸ್ವಾಭಾವಿಕವಾದ ಪ್ರಯತ್ನಕ್ಕೆ ಹೋದಾಗ ಇದು ನರಕುಲಕ್ಕೆ ಅಭಿಶಾಪ ಅಂತ ಒಂದನೇದು. ಎರಡನೇದು, ಆಭಾಸವನ್ನು ಸತ್ಯವೆಂದು ಭ್ರಮಿಸುವುದು. ಭ್ರಮ ನಮಗೆ ಆಭಾಸವನ್ನು ಸತ್ಯವೆಂದು ಭ್ರಮಿಸುವುದು. ಎಷ್ಟೋ ಸಲ ಇರಲಾರ್ದನ್ನು ಇದ್ದೇನು ನಂಬ್ಕೋತೀವಿ ನಾವು. ಒಂದು ಚೂರು ಹೆಸರು ಬಂದುಬಿಡ್ತದೆ, ಏನೋ ಸಾಧನೆ, ಒಂದು ಚೂರು ಸಾಧನೆ ಆದ ಹೆಸರು ಬಂದುಬಿಡ್ತದೆ. ಜನ ಹೇಳ್ತಾರೆ, ಭಾಳ ದೊಡ್ಡವರು ಸರ್ ನೀವು, ಭಾಳ ದೊಡ್ಡವರು ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಬಿಡ್ತಾರೆ. ಜನ ದೊಡ್ಡವರು ಅನ್ನೋದು ಚಂದ, ನೀವು ನಂಬ್ಕೋಬಾರ್ದು. ನಂಬ್ಕೊಂಡ್ರೆ ಆಭಾಸ ಅದು. ಯಾಕಂದ್ರೆ ಅದೇ ಜನ ಅಂತಾರೆ, ನೋಡ್ರಿ ದೊಡ್ಡವಂತ ತಿಳ್ಕೊಂಬಿಟ್ಟಿದ್ದ ಅವನು, ಏನಾಯ್ತು ನೋಡಿ ಅವನೇ ಬರ ಅಂತಾರೆ, ಅದೇ ಜನನೂ ಅಂತಾರೆ. ಆದ್ದರಿಂದ ಆಭಾಸವನ್ನು ಸತ್ಯ ಎಂದು ಭ್ರಮಿಸುವುದು. ಚೆನ್ನಾಗಿ ಹೇಳ್ತಾರೆ, ಭ್ರಮ ಅದು. ಇಲ್ಲಿ ಶಂಕರಾಚಾರ್ಯ ಹೇಳ್ತಿರೋದು ಅದೇನೆ. ಬಹುದೊಡ್ಡ ಸಮಸ್ಯೆ ನಮಗಿರೋದಂದರೆ ಇರೋದೇ ಒಂದು, ನಾನು ಭಾವಿಸೋದೇ ಒಂದು. ಈಗ ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಪರಿವಾರದವ್ರ ಬಗ್ಗೆ ನಮಗೊಂದು ನಂಬಿಕೆ ಇದೆ, ಹೀಗಿದ್ದಾರೆ ಅಂತ. ಅದು ಆಭಾಸನೂ ಇರಬಹುದು, ನಿಜವಾದ ಸತ್ಯ ಏನು ಅಂತ ಗೊತ್ತಿಲ್ಲ ನಮಗೆ. ಯಾವತ್ತೂ ಬಂದಾಗ, ಅಯ್ಯೋ ನನ್ನ ಮಗ ಹಿಂಗ, ನನಗೆ ಗೊತ್ತೇ ಇರಲಿಲ್ಲ. ಇದು ವಸ್ತುವಿನ ಬಗ್ಗೆ ಆಗ್ಬೋದು, ಚಿಂತನೆ ಬಗ್ಗೆ ಆಗ್ಬೋದು, ಅಥವಾ ತನ್ನ ಬಗ್ಗೆನೇ ಆಗ್ಬೋದು. ಈ ಆಭಾಸಗಳನ್ನು ಸತ್ಯ ಎಂದು ಭ್ರಮಿಸೋದು. ಮೂರನೇದ್ದು ಬಹಳ ಚೆನ್ನಾಗಿದೆ, ಸೌಭಾಗ್ಯಗಳ ನರಸಿ ದೌರ್ಭಾಗ್ಯಕ್ಕೆ ಈಡಹುದಂ. ಸೌಭಾಗ್ಯ ಬೇಕು, ಯಾರಿಗೆ ಬೇಡ ಸೌಭಾಗ್ಯ? ಬೇಕಲ್ಲ, ಭಾಗ್ಯ ಎಲ್ರಿಗೂ ಬೇಕು. ಆದರೆ ಅತಿಯಾದ ಸೌಭಾಗ್ಯದ ಆಸೆಗೋಡೋದಿದೆಯಲ್ಲ, ಆಗಬೇಕು, ಇನ್ನೂ ಆಗಬೇಕು, ಇನ್ನೂ ಆಗಬೇಕು, ಇನ್ನೂ ಆಗಬೇಕು ಅಂತ ಓಡ್ತೀವಲ್ಲ, ಆ ಸೌಭಾಗ್ಯಗಳಿಗೆ ಹೋಗಿದಾಗ ದೌರ್ಭಾಗ್ಯಕ್ಕೆಡೆಯಾಗುವುದು. ಈ ಮೂರು ಕೂಡ ನರಕುಲಕ್ಕೆ ಅಭಿಶಾಪ ಅಂತ ಹೇಳ್ತಾರೆ. ಅದನ್ನು ಶಂಕರಾಚಾರ್ಯ ಹೇಳ್ತಾರೆ, ಕತ್ತಲಲ್ಲಿ ಬಿದ್ದ ಹಾವು, ಬಿಸಿಲಲ್ಲಿ ಕಂಡಂಥ ಮರೀಚಿಕೆ, ಸತ್ಯ ಅಲ್ಲದೆ ಹೋದರೂ ಸತ್ಯ ಅಂತ ಹೇಗೆ ಭ್ರಮೆ ಉಂಟು ಮಾಡ್ತದೋ, ಹಾಗೆ ಬದುಕಿನಲ್ಲಿ ಕೂಡ ಈ ಅಪಾಯಗಳಿದ್ದಾವೆ. ಒಂದು ಸಲ ನನಗೆ ಆಭಾಸ ಅಥವಾ ಅಭ್ಯಾಸ ಆಗಿಬಿಟ್ರೆ ದುಃಖ ಅನರ್ಥಗಳಿಗೆಲ್ಲ ಅದೇ ಕಾರಣ ಆಗ್ತದೆ. ಆದ್ದರಿಂದ ಅದನ್ನು ಪಾರ ಮಾಡಬೇಕಾದ್ರೆ ಉಪನಿಷತ್ತುಗಳನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ಉಪೋದ್ಘಾತವಾಗಿ ಬರೆಸಿ ಇನ್ನು ಬ್ರಹ್ಮಸೂತ್ರದ ವ್ಯಾಖ್ಯಾನ ಬರೆಸೋಕೆ ಶುರು ಮಾಡಿದರು. ನಾನಿವತ್ತು ಅಂದ್ಕೊಂಡದ್ದು ಹೀಗೆ, ಆ ಬ್ರಹ್ಮಸೂತ್ರವನ್ನು ಪೂರ್ತಿ ಚರ್ಚೆ ಮಾಡಬೇಕಾದ್ರೆ ತುಂಬ ನನ್ನ ಶಕ್ತಿ ಇಲ್ಲ, ಅಷ್ಟು ಆಯುಸ್ಸು ಇಲ್ಲ ಅಷ್ಟು ಮಾಡಬೇಕಾದ್ರೆ. ಅದರ ಬದಲು ಸ್ಥೂಲವಾಗಿ ಶಂಕರಾಚಾರ್ಯ ವಿವರಣೆ ಕೊಟ್ಟದ್ದನ್ನು ಸ್ಥೂಲವಾಗಿ ಒಂದು ಸ್ವಲ್ಪ ಹೇಳೋಕೆ ಇಷ್ಟಪಡ್ತೇನೆ. ತುಂಬ ಸುಲಭವಾಗಿ ನನಗೆ ಅರ್ಥ ಆಗೋ ಹಾಗೆ, ತಮಗಿನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು, ನನಗೆ ಅರ್ಥ ಆಗೋ ಹಾಗೆ ಒಂದಿಷ್ಟು ಪಾಯಿಂಟ್ಸ್ ಹಾಕ್ಕೊಂಡಿದ್ದೇನೆ. ಮುಖ್ಯವಾಗಿ 4 ಸೂತ್ರಗಳು ಬ್ರಹ್ಮಸೂತ್ರದಲ್ಲಿರುವಂಥದ್ದು. ಆ 4 ಸೂತ್ರಗಳನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಶಂಕರಾಚಾರ್ಯ ವ್ಯಾಖ್ಯೆ ಏನಿರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಥೂಲ ಕಲ್ಪನೆ ಬಂದಿತ್ತು ಅನಿಸುತ್ತೆ. ಮೊದಲನೇದು 4 ಸೂತ್ರಗಳು ಅಂತ ಹೇಳಿದೆ. ಮೊದಲನೇದು ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ ನೋಡಿಕೊಂಡ್ರೆ ಸುಲಭ ಇದೆ. ಆ ನಂತರ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೋಣ, ಬ್ರಹ್ಮಚಿಂತನೆಯನ್ನು ಆಮೇಲೆ ಮಾಡೋಣ. ಆಮೇಲೆ ಅಂದರೆ ಯಾವಾಗ? ಆನಂತರ ಅಂತ ನಿಜವಾಗಲೂ ಟ್ರಾನ್ಸ್ಲೇಟ್ ಮಾಡಿದರೆ ಆನಂತರ ಬ್ರಹ್ಮಚಿಂತನೆಯನ್ನು ಮಾಡೋಣ. ಆಮೇಲೆ ಅಂದರೆ ಯಾವಾಗ? ಗುರುಕುಲಕ್ಕೆ ಹೋದ ಮೇಲೇನಾ, ಅಥವಾ ಶಿಕ್ಷಣ ಮುಗಿದ ಮೇಲೇನೋ, ಮದುವೆ ಆದಮೇಲೇನೋ, ವಾನಪ್ರಸ್ಥಾಶ್ರಮದ ನಂತರನೋ, ಅಥವಾ ಇಂದ್ರಿಯಗಳೆಲ್ಲ ಶಿಥಿಲವಾಗಿ ಇನ್ನೇನು ಆ ಕೈಕಾಲು ಅಲ್ಲಾಡೋಲ್ಲ ಅನ್ನೋದಕ್ಕೆ ಆವಾಗ ಶುರು ಮಾಡಬೇಕಾ? ಯಾವಾಗ ಮಾಡಬೇಕು? ಈ ಬ್ರಹ್ಮಚಿಂತನೆಯನ್ನು ಶುರು ಮಾಡೋದು ಯಾವಾಗ? ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ, ಇದು ಧಾರ್ಮಿಕ ಕೆಲಸ ಎಲ್ಲ ರಿಟೈರ್ ಆದ್ಮೇಲೆ ನೋಡೋಣಪ್ಪ, ಈಗ ಬೇಡ. ರಿಟೈರ್ ಆದ್ಮೇಲೆ ನೋಡೋ ತನಕ ಟೈಮ್ ಆಗಿ ಹೋಗಿರುತ್ತೆ. ನಾವು ಆವಾಗ ಅಂದರೆ ಆನಂತರ ಅಂದರೆ ಯಾವಾಗ ಅಂತ, ಇದು ಭಾಳ ಅದ್ಭುತವಾದ ಪ್ರಶ್ನೆಯನ್ನು ಕೇಳ್ಕೊಂಡು ಅದಕ್ಕೆ ಭಾಷ್ಯ ಬರೀತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಕರೆಕ್ಟು, ಆದರೆ ಬ್ರಹ್ಮ ಜಿಜ್ಞಾಸೆ ಆನಂತರ ಅಂದರೆ ಯಾವಾಗ ಮಾಡೋದು ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ಆನಂತರ ಅಂದರೆ ಮೊದಲು ಅರ್ಹತೆಯನ್ನು ಸಂಪಾದಿಸ್ಕೋಬೇಕು, ಆನಂತರ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು. ಅಪ್ಪ ಕೂತಿರ್ತಾನೆ, ಮಗು ಬರುತ್ತೆ, 1ನೇ ಕ್ಲಾಸ್ ಮಗು, ಅಪ್ಪ ನಾನು ಡಾಕ್ಟ್ರ್ ಆಗ್ತೀನಿ ಅಂತ. ಅಪ್ಪ ಏನು ಹೇಳ್ತಾರೆ? ಆಗ ಮಗು ಡಾಕ್ಟ್ರ್ ಆಗಮ್ಮ ನೀನು, ಆದರೆ ಮೊದಲು ಶಾಲೆಗೆ ಹೋಗು, 10ನೇ ಕ್ಲಾಸ್ ಮುಗಿಸು,
ಆಮೇಲೆ PUC ಮಾಡ್ಕೋ, ಆಮೇಲೆ ಮೆಡಿಕಲ್ ಕೋರ್ಸ್ಗೆ ಹೋಗು, ಆಮೇಲೆ ನಿನಗೆ ವೈದ್ಯಕೀಯ ಕೆಲಸ ಬರುತ್ತೆ. ಅಂದರೆ ಏನಾಯಿತು, ವೈದ್ಯರಾಗಬೇಕಾದ್ರೆ ಕೆಲವು ಅರ್ಹತೆಗಳನ್ನು ಸಂಪಾದಿಸ್ಕೋಬೇಕಾಗ್ತದೆ. ಆ ಅರ್ಹತೆಗಳಿಲ್ಲದೆ ವೈದ್ಯನಾಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮಚಿಂತನೆ ಮಾಡಬೇಕಾದರೂ ಕೆಲವು ಅರ್ಹತೆಗಳನ್ನು ಸಂಪಾದನೆ ಮಾಡ್ಕೋಬೇಕಾಗ್ತದೆ, ಆ ಸಾಧನೆಗಳನ್ನು ಪಡ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ವಿವರಣೆ ಇನ್ನಿಷ್ಟು ಚಂದ ಕೊಡ್ತಾರೆ, ಕಣ್ಣಿಗೆ ಕಟ್ಟು ಹಾಗಿದೆಯಪ್ಪ, ಅಷ್ಟು ಚಂದ. ಅವ್ರ ಭಾಷ್ಯ ತುಂಬ ಮನಸ್ಸಿಗೆ ಮುಟ್ಟೋ ಹಾಗೆ ಮತ್ತು ತಾರ್ಕಿಕವಾಗಿ ಕರೆಕ್ಟ್ ಆಗಿರೋ ಹಾಗೆ ಅದು ವರ್ಣನೆ ಮಾಡೋದು ಬಹಳ ಅಪರೂಪ. ಅದು ಅವ್ರು ಹೇಳ್ತಾರೆ, ಅಗತ್ಯವಾದ ಅರ್ಹತೆಯನ್ನು ಮತ್ತು ಅಧಿಕಾರವನ್ನು ಎರಡನ್ನೂ ಸಂಪಾದನೆ ಮಾಡ್ಕೋಬೇಕು ನಾವು. ಈಗ ನಾವು ಡಾಕ್ಟರ್ ಆಗ್ಬೇಕಾದ್ರೆ ಅಧಿಕಾರ ಬೇಕು, ಜ್ಞಾನನೂ ಬೇಕು, ಅಧಿಕಾರನೂ ಬೇಕು. ಅಧಿಕಾರ ಅಂದ್ರೇನು? ಸರ್ಟಿಫಿಕೇಟ್ ಕೊಡಬೇಕು, ನಿಮಗೆ MBBS ಪಾಸ್ ಆಗಿದ್ದೀರಿ, ನಾವು ಯು ಆರ್ ಎಲಿಜಿಬಲ್ ಟು ಪ್ರಾಕ್ಟೀಸ್, ಇಲ್ಲದೆ ಹೋದರೆ ಕ್ವ್ಯಾಕ್ ಆಗ್ತೀರಿ. ಆದ್ದರಿಂದ ಅಧಿಕಾರವನ್ನು, ಆ ಜ್ಞಾನವನ್ನು ಸಂಪಾದನೆ ಮಾಡಿದ ಮೇಲೆ ಮಾತ್ರ ನಿಮಗೆ ಅಧಿಕಾರ ಬರ್ತದೆ ಬ್ರಹ್ಮಜಿಜ್ಞಾಸೆ ಮಾಡೋದಕ್ಕೆ. ಹಾಗಾದ್ರೆ ಅಧಿಕಾರ ಸಂಪಾದನೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ 4 ಸಾಧನಗಳನ್ನು ಹೇಳ್ತಾರೆ. ಈ ಮೊದಲನೇ ಸೂತ್ರಕ್ಕೆ ಇರೋದು. ಈ ಸಂಪಾದನೆ, ಅರ್ಹತೆಯನ್ನು ಸಂಪಾದನೆ ಮಾಡ್ಕೋಬೇಕು, ಅಧಿಕಾರ ಪಡ್ಕೊಳ್ಬೇಕಾದ್ರೆ 4 ಹಾದಿಗಳಿದ್ದಾವೆ, 4 ಸಾಧನಗಳಿದ್ದಾವೆ. ಮೊಟ್ಟ ಮೊದಲನೇದ್ದು ನಿತ್ಯಾನಿತ್ಯ ವಸ್ತು ವಿವೇಕ ಅಂತ. ಭಾಳ ಚಂದದ ಮಾತು, ಅರ್ಥವಾಗಿಬಿಡುತ್ತೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂದರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದರ ವಿವೇಕ ನಮಗಿರಬೇಕು. ಮೊದಲು ಬ್ರಹ್ಮಚಿಂತನೆ ಮಾಡೋದಕ್ಕಿಂತ ಮೊದಲು ನನಗಿರಬೇಕಾದ ಮೊದಲನೇ ಅರ್ಹತೆ ಅಂದರೆ ಈ ಪ್ರಪಂಚದಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಗೊತ್ತಾಗಬೇಕು. ಪ್ರತಿ ಕ್ಷಣವೂ ಬದಲಾಯಿಸ್ತಿರುವಂಥ ಈ ಪ್ರಪಂಚ ಇದು ಶಾಶ್ವತವೇ, ಸತ್ಯವೇ? ಇನ್ನೊಂದು, ಸ್ವಲ್ಪ ದಿವಸ ಬಾಳಿ, ನಾವೆಲ್ಲ ಹುಟ್ಟಿ ಬಾಳಿ ಕರಗಿ ಸಾವಿನಲ್ಲಿ ಹೋಗುವಂಥ ಜನ, ಇದು ಸತ್ಯವೇ ಅಸತ್ಯವೇ? ಅಥವಾ ಈ ಪ್ರಪಂಚ ಮತ್ತು ಜೀವರಾಶಿಗಳ ಹಿಂದೆ ಯಾವುದೋ ಒಂದು ಅಸಾಧ್ಯ ಶಕ್ತಿ ಇದೆಯಲ್ಲ, ಕಾಲಾತೀತವಾದಂಥ ಶಕ್ತಿ, ನಾಮರೂಪಗಳನ್ನು ಮೀರಿದಂಥ ಶಕ್ತಿ, ಹುಟ್ಟು ಸಾವುಗಳು ಇಲ್ಲದಂಥ ಶಕ್ತಿ ಮತ್ತು ಎಂದೂ ಬದಲಾಗದಂಥ ಒಂದು ಶಕ್ತಿ ಇದೆಯಲ್ಲ, ಅದು ಸತ್ಯನ ಹೇಗೆ? ನಾವು ಗಮನಿಸಬೇಕಾದದ್ದು, ಪ್ರಪಂಚ ಪ್ರತಿ ಕ್ಷಣ ಬದಲಾಯಿಸುತ್ತೆ. ಅದು ನನಗೆ ಆಶ್ಚರ್ಯ ಅನಿಸೋದು. ಸತ್ಯ ಅಂತ ಅನ್ನೋದು ಹೇಗೆ? ನಿನ್ನೆ ಇದ್ದದ್ದು ಇವತ್ತಿಲ್ಲ. ಈಗ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಅವರು ರಾಮೇಶ್ವರಮಕ್ಕೆ ಹೋಗ್ತಿದ್ಲು. ಮೊದಲು ಪ್ರವಾಸಕ್ಕೆ ಹೋದಾಗ ಮೊದಲು ರಾಮೇಶ್ವರಕ್ಕೆ ಹೋಗಬೇಕು, ಕಾಶಿಗೆ ಹೋಗಬೇಕು, ಅಲ್ಲಿ ನೀರು ತಂದು ಇಲ್ಲಿ ಹಾಕೋದು, ಹಿಂಗೆಲ್ಲ ಬ್ಯೂಟಿಫುಲ್ ಇಂಟಿಗ್ರೇಷನ್ ಆಫ್ ಇಮೋಷನಲ್ ಇಂಟಿಗ್ರೇಷನ್. ಅದು ಆಕೆ ರಾಮೇಶ್ವರಮಕ್ಕೆ ಹೋದಾಗ ಧನುಷ್ಕೋಟಿಗೆ ಹೋಗಿ ಬಂದಿದ್ದಾರೆ ನಮ್ಮ ಅಜ್ಜ ಅಜ್ಜಿ. ಇವತ್ತು ಧನುಷ್ಕೋಟಿ ಇಲ್ಲ, ನೀರಲ್ಲಿ ಹೋಗ್ಬಿಟ್ಟಿದೆ. ಅಂದರೆ ಇರಲಿಲ್ಲ ಅಂತಲ್ಲ, ಇತ್ತು, ಇವತ್ತಿಲ್ಲ, ನನ್ನ ಕಣ್ಣಿಗೆ ಕಾಣಿಸೋಲ್ಲ. ಈಗ ರಾಮಸೇತು ಅಂತ ಏನು ಹೇಳ್ತೀವಿ, ಈಗಾದರೂ ಗೂಗಲ್ ಪಿಕ್ಚರ್ ನೋಡಿದ್ರೆ ಸಿಗ್ತದೆ ನಿಮಗದು, ನೀರಲ್ಲಿದೆ. ಅಂದರೆ ರಾಮನ ಕಾಲಕ್ಕೆ ಅದು ಬಹುಶಃ ಸ್ಪಷ್ಟವಾದ ಸೇತುವೆ ಇರಬೇಕದು ಆ ಕಾಲಕ್ಕೆ. ಇವತ್ತಿಲ್ಲ, ಅದು ಇಲ್ಲ ಅಂದರೆ ಇರಲಿಲ್ಲ ಅಂತ ಅರ್ಥ ಅಲ್ಲ. ಆದ್ದರಿಂದ ಯಾವುದು ಇತ್ತೋ ಒಂದು ಕಾಲಕ್ಕೆ ಇಲ್ಲವಾಗ್ತದೆ, ಇಲ್ಲವಾದದ್ದು ಇದ್ದು ಬಿಡ್ತದೆ. ಕೆಲವೊಂದು ನಡಗಡ್ಡೆಗಳು ಎದ್ದು ಬಿಡ್ತಾವೆ, ಸಮುದ್ರದಲ್ಲಿ ಮೇಲೆ ಬಂದುಬಿಡ್ತಾವೆ, ಮತ್ತು ಇರಲೇ ಇಲ್ಲ ಅದು. ಈ ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವಂಥ ಪ್ರಪಂಚ ಸತ್ಯನ ಹಾಗಾದರೆ ಇದು? ಮತ್ತು ಈ ಜೀವರಾಶಿಗಳು ಬರ್ತಾವೆ, ಇಷ್ಟೊಂದು ಜನ ಬಂದರು, ಮತ್ತು ಮರೆಯಾಗಿ ಹೋಗ್ಬಿಟ್ರು, ಮತ್ತು ಹೊಸಬ್ರು ಬಂದರು, ಹಳಬ್ರು ಎಲ್ಲಿ ಹೋದ್ರು ಅವರು? ಯಾವುದೂ ಶಾಶ್ವತ ಅಲ್ಲ ಅನ್ನಂಗೆ ಆಯ್ತಲ್ಲ. ಅದನ್ನು ಹೇಳ್ತಾರೆ, ಮುಖ್ಯವಾಗಿ ಒಂದು ನಂಬ್ಕೋಬೇಕಾದದ್ದು ಅಂದರೆ ಪ್ರಪಂಚ ಅಷ್ಟು ಶಾಶ್ವತ ಅಲ್ಲ, ಜೀವರಾಶಿಗಳು ಶಾಶ್ವತ ಅಲ್ಲ, ನಿತ್ಯ ಅಲ್ಲ, ಅವು ಅನಿತ್ಯವಾದದ್ದು. ಹಾಗೆ ನಿತ್ಯವಾದದ್ದು ಯಾವುದು? ಈ ಪ್ರಪಂಚ ಮತ್ತು ಜೀವರಾಶಿಗಳನ್ನು ನಿರ್ಮಾಣ ಮಾಡಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದಂಥ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಯಾವಾಗಲೂ ಸತ್ಯ. ಈ ನಂಬಿಕೆ ನಮಗೆ ಖಚಿತವಾಗಿ ಇರಬೇಕು. ಮೊದಲೇ ಅರ್ಹತೆ ನಿಮಗೆ ಬ್ರಹ್ಮ ಜಿಜ್ಞಾಸೆ ಮಾಡುವಾಗ ಅಂತ ಹೇಳ್ತಾರೆ. ಬ್ರಹ್ಮ ಸತ್ಯ ಮತ್ತು ಜಗತ್ತು ಅನಿತ್ಯ ಅನ್ನುವಂಥ ದೃಢವಾದ ನಿಶ್ಚಯ ಮೊದಲನೇದು. ಎರಡನೇದು ಫಲಭೋಗ ವಿರಾಗ ಅಂತ ಬರೀತಾರೆ. ಫಲಭೋಗ ವಿರಾಗ ಭಾಳ ಚೆನ್ನಾಗಿದೆ ಇದು. ನಾವು ಮಾಡುವ ಕರ್ಮಗಳಿಂದ ಫಲ ಬರ್ತದೆ, ಆ ಫಲಗಳ ಬಗ್ಗೆ ನಿರಾಸಕ್ತಿ ಇರಬೇಕು ಅಂತ. ಕಷ್ಟ ಕನ್ವಿನ್ಸ್ ಮಾಡೋದು. ಕೆಲಸ ಮಾಡಿರಿ, ಫಲ ಪಡಬೇಡ್ರಿ ಅಂತ ಅನ್ನೋದು ಕಷ್ಟ ಅಂತದೆ, ಆದರೆ ಅದು ಬೇಕು ಅಂತಾರೆ. ವಿರಾಗ ಯಾಕೆ ಬೇಕು ಅಂದರೆ ಫಲಭೋಗ ವಿರಾಗ. ಫಲಕ್ಕೆ ಒಂದು ಭೋಗ ಬರ್ತದೆ, ಫಲ ಬರ್ತದೆ. ಯಾವುದೇ ಕರ್ಮ ಮಾಡಿದರೂ ಒಂದು ಫಲ ಬರ್ತದೆ. ಆ ಫಲದ ಅಪೇಕ್ಷೆಗೆ ಮಾಡಬೇಡಿ, ಫಲ ಬಂದೇ ಬರುತ್ತೆ. ನೀವು ನೆಲದಲ್ಲಿ ಬೀಜ ಹಾಕಿ, ಗೊಬ್ಬರ ಹಾಕಿ, ನೀರು ಹಾಕಿ, ಬಿಸಿಲು ಬೀಡೋಗಿ ಬಿಟ್ಟರೆ ನೀವೇನೇ ಮಾಡದೆ ಹೋದರೂ ಬೆಳೆ ಬರುತ್ತೆ. ಆ ಶಕ್ತಿ ಬೀಜದಲ್ಲಿದೆ. ಅದು ನಾನು ಅತಿಯಾದ ಅಪೇಕ್ಷೆ ಇಟ್ಕೊಂಡು ನಿರಾಸೆ ಆಗುತ್ತೆ ನನಗೆ
ಆದ್ದರಿಂದ ನೀನು ಕರ್ಮಗಳನ್ನು ಸರಿಯಾಗಿ ಮಾಡಿಕೊಂಡ್ರೆ ಫಲಗಳು ಸಿಗ್ತದೆ. ಆದರೆ ಅದರ ಬಗ್ಗೆ ತುಂಬ ಆಸಕ್ತಿ ಇದ್ದಾಗ ಅದಕ್ಕೆ ಹೇಳ್ತಾರೆ ಫಲ ಧನಾತ್ಮಕವಾಗಿಯೂ ಬರುತ್ತೆ, ಋಣಾತ್ಮಕವಾಗಿಯೂ ಬರ್ತದೆ ಅಂತ. ನಾನು ಒಳ್ಳೆ ಕೆಲಸ ಮಾಡಿದರೆ ಧನಾತ್ಮಕವಾದಂಥ ಒಂದು ಲಾಭ ನನಗಾಗ್ತದೆ. ಒಳ್ಳೆ ಕೆಲಸ ಒಳ್ಳೆ ಕರ್ಮ ಒಳ್ಳೆ ಫಲಗಳನ್ನೇ ಕೊಡ್ತದೆ. ಕೆಟ್ಟ ಕರ್ಮ ಕೆಟ್ಟ ಫಲಗಳನ್ನೇ ಕೊಡ್ತದೆ. ನಾವು ಯಾವತ್ತೂ ಬೇವಿನ ಬೀಜ ಹಾಕಿ ಮಾವಿನ ಹಣ್ಣು ಆಗ್ತದೆ ಅಂತ ಅಪೇಕ್ಷೆ ಮಾಡೋಕ್ಕಾಗೋಲ್ಲ. ಒಂದು ಕಡೆ ಎಲ್ಲೂ ಬರೆದಿದ್ದೆ ನಾನು, ವೆನ್ ಯುವರ್ ಮೈಂಡ್ ಕಮಿಟ್ಸ್ ಟು ಸಿನ್ ಯು ಡಿಕ್ರಿ ಯುವರ್ ಸೆಲ್ಫ್ ಟು ಯುವರ್ ಡೆಫರ್ಡ್ ಪನಿಷ್ಮೆಂಟ್ ಅಂತ. ಯಾರೂ ಬೇರೆ ನ್ಯಾಯಾಧೀಶರು ಬೇಕಾಗಿಲ್ಲ. ನಾನು ಕೆಟ್ಟ ಕೆಲಸ ಮಾಡದೆ ಹೋಗ್ಬೋದು, ಕೆಟ್ಟ ಕೆಲಸಕ್ಕೆ ಮನಸ್ಸು ಹೋದರೂ ಕೂಡ, ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಮನಸ್ಸು ಹೋದರೂ ಕೂಡ ಆಗಿಂದಾಗೆ ನೀವೇ ನ್ಯಾಯಾಧೀಶರ ಹಾಗೆ ನಿಮಗೆ ಶಿಕ್ಷೆ ಕೊಟ್ಕೊಂಡ್ಬಿಡ್ತೀರಿ. ಡೆಫರ್ಡ್ ಪನಿಷ್ಮೆಂಟ್ ಅದು ಆಗಲೇ ಬರ್ಬೋದು, 5 ವರ್ಷ ಬರ್ಬೋದು, 20 ವರ್ಷ ಬಿಟ್ಟು ಬರ್ಬೋದು. ಡೆಫರ್ಡ್ ಪನಿಷ್ಮೆಂಟ್ ಅದು. ಆದರೆ 20 ವರ್ಷ ಬಿಟ್ಟು ಅದು ಪನಿಷ್ಮೆಂಟ್ ನಿಮಗೆ ಬಂದಾಗ ನಾವು ಅಂತೀವಿ, ನನಗೆ ಯಾಕೆ ಹಿಂಗೆ ಆಗಬೇಕು, ನಾನು ಏನು ತಪ್ಪು ಮಾಡಿದ್ದೆ ಅಂತೀವಿ. ಆದರೆ ಆಗ ಮಾಡಿದ್ದು ಮರೆತು ಹೋಗಿದೆ ನನಗೆ. ಒಂದು ಆ ಕರ್ಮಗಳ ಫಲ ಅಲ್ಲೇ ಅನುಭವಿಸೇ ಹೋಗ್ಬೇಕು ನಾವು. ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ಫಲ ಬರ್ತದೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಬರ್ತದೆ. ನಾವು ಬದುಕಿರುವಾಗ ಪ್ರಪಂಚದ ಸುಖಕ್ಕಾಗಿ, ಸತ್ತ ಮೇಲೆ ಸ್ವರ್ಗ ಸುಖಕ್ಕಾಗಿ ನಾವು ಕರ್ಮಗಳನ್ನು ಮಾಡ್ತೇವೆ, ಬೇಕಾದಷ್ಟು ಕರ್ಮಗಳನ್ನು ಮಾಡ್ತೇವೆ. ಈ ಫಲಕ್ಕಾಗಿ ಕರ್ಮದಿಂದ ಫಲ, ಈ ಚಕ್ರ ಸುತ್ತಾನೇ ಇದೆ, ಪಾರಾಗೋದು ಕಷ್ಟ. ಫಲದ ಅಪೇಕ್ಷೆ ಕರ್ಮ ಮಾಡದೆ ವಿರಕ್ತಿ ಬರಬೇಕು ಮನಸ್ಸಲ್ಲಿ ಅಂತ ಹೇಳ್ತಾರೆ. ಅಪೇಕ್ಷೆ ಮಾಡಲಾರದೆ ವಿರಕ್ತಿ ಬರೋದು. ಇದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲ ಅಪೇಕ್ಷೆ ಮಾಡಬೇಡ, ಕರ್ಮವನ್ನು ಮಾತ್ರ ಮಾಡು ಅಂತ. ಹೊಸಬರು ಹೇಳೋದು ಕಷ್ಟ ಇದೆ. ನಾನು IIM ಪಾಠ ಮಾಡುವಾಗ ಒಬ್ಬ ಹುಡುಗ ಭಾಳ ಚೆಂದ ಕೇಳಿದ ಪ್ರಶ್ನೆ ನನಗೆ, ದೆನ್ ವಾಟ್ಸ್ ದ ಪಾಯಿಂಟ್ ಇನ್ ವರ್ಕಿಂಗ್? ಅವನು ಕೇಳೋದು ಭಾಳ ಚೆನ್ನಾಗಿತ್ತು. ಅಲ್ರಿ, ಫಲನೇ ಬೇಡ ಅಂದರೆ ಮತ್ತೆ ಕೆಲಸ ಯಾಕೆ ಮಾಡಬೇಕು? ಸಂಬಳನೇ ಬೇಡ ಅನ್ನೋದು ಕೆಲಸ ಯಾಕೆ ಮಾಡ್ತೀರಿ? ತಿಂಗಳು ಕೆಲಸ ಮಾಡಿದ್ರೆ ಸಂಬಳ ಬರ್ತದೆ ಅಂತ ಗೊತ್ತಿದೆ. ಸಂಬಳ ಅಪೇಕ್ಷೆ ಮಾಡಬೇಡಪ್ಪ, ನೀ ಕೆಲಸ ಮಾಡು ಅಂದರೆ ಯಾರೂ ಕೆಲಸ ಮಾಡಲಿಕ್ಕಿಲ್ಲ. ಅದರಿಂದ ಆತ ಹೇಳಿದ್ದು ಭಾಳ ಚೆನ್ನಾಗಿತ್ತು. ಹುಡುಗ ಒಳ್ಳೆ ಹುಡುಗ, ಯಂಗ್ಸ್ಟರ್ ಕೇಳೋದವನು. ಫಲ ಅಪೇಕ್ಷೆ ಇಲ್ಲದೆ ಮತ್ತು ಕೆಲಸ ಮಾಡೋದು ಹೇಗೆ, ಯಾಕೆ ಮಾಡಬೇಕು ಅಂತ. ನಾನು ಹೇಳಿದ್ದೆ, ಫಲ ಅಪೇಕ್ಷೆ ಮಾಡಬೇಡ ಅಂತ ಹೇಳಿಲ್ಲ, ತಲೆ ಕೆಡಿಸ್ಕೋಬೇಡ ಅದ್ರ ಬಗ್ಗೆ ಅಂತ ಹೇಳಿದ್ದು. ನೀನು ಒಳ್ಳೆ ಕೆಲಸ ಮಾಡ್ತಿದ್ರೆ ಒಳ್ಳೆ ಫಲ ಬಂದೇ ಬರುತ್ತೆ. ಇಫ್ ಯು ಆರ್ ಡೂಯಿಂಗ್ ಗುಡ್ ವರ್ಕ್ ಯು ಗೆಟ್ ಗುಡ್ ರಿಸಲ್ಟ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯು ವರಿ ಅಬೌಟ್ ದಿ ಪ್ರಾಸೆಸ್. ಇಫ್ ಎ ಪ್ರಾಸೆಸ್ ಈಸ್ ಆಲ್ ರೈಟ್, ದಿ ಎಂಡ್ ಪ್ರಾಡಕ್ಟ್ ಈಸ್ ಆಲ್ವೇಸ್ ಗುಡ್. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮದ್ರಾಸಕ್ಕೆ ಹೋಗಬೇಕು. ಮದ್ರಾಸ್ಗೆ ಹೋಗ್ಬೇಕಂದ್ರೆ ಮದ್ರಾಸ್ ದಾರಿ ಕರೆಕ್ಟಾಗಿ ಹಿಡ್ಕೋಬೇಕು. ನಾನು ಆ ದಾರಿಯಲ್ಲೇ ನಾನು ಹೋಗ್ತಾ ಇದ್ದರೆ ನಾನು ಏನೂ ಚಿಂತೆ ಮಾಡಬೇಕಾಗಿಲ್ಲ, ಮದ್ರಾಸ್ ಬಂದೇ ಬರುತ್ತೆ. ಆದರೆ ನಾನು ಮುಂಬೈ ದಾರಿಗೆ ಹೋಗಿ ಮದ್ರಾಸ್ ಬರುತ್ತೆ ಅಂತ ಅಪೇಕ್ಷೆ ಮಾಡಿದಾಗ ದುಃಖ ಆಗುತ್ತೆ. ಯಾಕಂದರೆ ನಾನು ಹಾದಿ ತಪ್ಪಾಗಿದೆ. ಅಂದರೆ ನಿಮ್ಮ ಕರ್ಮ ಮಾಡುವಂಥ ರೀತಿ ಸರಿ ಇದ್ದರೆ ನಿಮ್ಮ ಫಲ ಸಿಕ್ಕೇ. ಅಪೇಕ್ಷೆ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಓದಿದರೆ ಮಾರ್ಕ್ಸ್ ಬರ್ತದೆ ಅಂತ ಹೇಳೋದು ಒಂದು ದೊಡ್ಡ ಜೀನಿಯಸ್ ಅಲ್ಲ ಅದು. ಚೆನ್ನಾಗಿ ಓದಿದ್ರೆ ಮಾರ್ಕ್ಸ್ ಬಂದೇ ಬರ್ತದೆ. ಚೆನ್ನಾಗಿ ಓದದೆ ಹೋದಾಗ ಮಾರ್ಕ್ಸ್ ಬರಬೇಕು ಅಂತೇಳಿ ಅದು ತಪ್ಪು. ಆದ್ದರಿಂದ ಹೇಳೋದು, ಕರ್ಮವನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕ ಫಲ ಸಿಕ್ಕೇ ಸಿಗ್ತದೆ. ಆದ್ದರಿಂದ ಕರ್ಮವನ್ನು ಚೆನ್ನಾಗಿ ಮನಸ್ಸಿಟ್ಟು ದುಡಿ. ಫಲ ಅಪೇಕ್ಷೆ ಮಾಡಬೇಡ, ಬಂದೇ ಬರ್ತದೆ. ಯಾಕಂದರೆ ಒಂದು ಪ್ರಾಸೆಸ್ ಈಸ್ ರೈಟ್, ದಿ ಪ್ರಾಡಕ್ಟ್ ಈಸ್ ಶ್ಯೂರ್. ಆದ್ದರಿಂದ ಕೇಳ್ತಾರೆ, ಫಲದ ಅಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು ಹೇಗೆ ಎಂದಾಗ ಅದು ಕೇಳ್ತಾರೆ, ಫಲದ ಆಸೆ ಹೆಚ್ಚಾದಷ್ಟು ನೋವು, ಆತಂಕ, ಉದ್ವೇಗ ಹೆಚ್ಚಾಗ್ತದೆ. ನಮ್ಗೆ ಯಾವಾಗಲೂ ಆಗೋದು ಅದೇ ತಾನೇ, ಅತಿಯಾದ ಅಪೇಕ್ಷೆಗಳು. ನಮಗೆ ಇವತ್ತು ಬಹುದೊಡ್ಡ ಸಮಸ್ಯೆ ಇರೋದು, ನಾವು ನಮ್ಮಿಂದ ಮಾತ್ರ ಹೆಚ್ಚಿನ ಅಪೇಕ್ಷೆ ಮಾಡ್ತಾ ಇಲ್ಲ, ನಮ್ಮ ಮಕ್ಕಳಿಂದನೂ ಹೆಚ್ಚಿಗೆ ಅಪೇಕ್ಷೆ ಮಾಡ್ತಾ ಇದ್ದೀವಿ. ನನಗೆ ಎಷ್ಟೋ ಸಲ ಈ SSLC PUC ರಿಸಲ್ಟ್ ಆದಮೇಲೆ ಪೇಪರ್ ನೋಡೋಕ್ಕೆ ಹೆದರಿಕೆ ಬರುತ್ತೆ. ಮಕ್ಕಳ ಆತ್ಮಹತ್ಯೆ ನೋಡಿಲ್ವಾ ನಾವು? ಯಾಕೆ? ಅತಿಯಾದ ಅಪೇಕ್ಷೆಗಳನ್ನು ಹಾಕಿಬಿಟ್ಟಿದ್ದೀವಿ ನಾವು. 95% ಬರಬೇಕಪ್ಪ, ನೀನು 98 ಬರಬೇಕು. ಆ ಹುಡುಗರಿಗೆ ಎಷ್ಟು ಪ್ರೆಷರ್ ಆಗ್ತದೆ ಅಂತ. ಅದರಿಂದ ಅದು ಹೇಳ್ತಾರೆ, ಕರ್ಮ ಮಾಡಪ್ಪ, ನೀನು ಚೆನ್ನಾಗಿ ಮಾಡು, ಚೆನ್ನಾಗಿ ಓದು. ಆದರೆ ಅತಿಯಾದ ಅಪೇಕ್ಷೆ ಇದ್ದಷ್ಟು ನೋವು, ಸಂಕಟ, ಉದ್ವಿಗ್ನತೆ ಹೆಚ್ಚಾಗ್ತದೆ. ಆದ್ದರಿಂದ ಮನಸ್ಸು ಫಲದ ಅಪೇಕ್ಷೆ ಇಲ್ಲದೇ ಸಮತೋಲನದಲ್ಲಿ ಕಾಪಾಡ್ಕೋ. ಇದು 2ನೇದು. 3ನೇದು ಶಮಾದಿ ಷಟ್ಕ ಸಾಧನ ಸಂಪತ್ತು ಅಂತ. ಶಮ ಆದಿ ಷಟ್ಕ ಸಾಧನ ಸಂಪತ್ತು. 6 ಸಾಧನಗಳನ್ನು ಪಡ್ಕೋಬೇಕಂತೆ ನಾವು ಮಾಡಬೇಕಾದದ್ದು. ಈ 6 ಸಾಧನೆ ನಮ್ಮಲ್ಲಿದ್ದರೆ ಬ್ರಹ್ಮ ಜಿಜ್ಞಾಸಾಗೆ ಅನುಕೂಲ ಆಗ್ತದೆ ಅಂತ. ಗಮನಿಸ್ಬೇಕು, ಎಷ್ಟು ಚಂದ ಇದೆ, ಮುಂದೆ ಹೇಳ್ತೀನಿ ಅದನ್ನು. ಈ 6 ಪ್ರಮುಖ ಸಂಪತ್ತುಗಳು ಯಾವುದು ಅಂದರೆ ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ ಮತ್ತು ಸಮಾಧಾನ ಅಂತ 6. ಒಂದೊಂದು ಹೇಳ್ಕೊಂಡು ಒಂದೊಂದು ಸಾಲಲ್ಲಿ ಹೇಳ್ಬಿಡ್ತೀನಿ, ತುಂಬ ಹೇಳೋದು ಕಷ್ಟ ಆಗ್ತದೆ. ನಮಗೆ ಶಮ ಅಂದರೆ ಏನು ಅಂತ.
ಈ ಪ್ರಾಪಂಚಿಕ ಸುಖ ಉಪಭೋಗಗಳಲ್ಲಿ ಮನಸ್ಸು ಸೇರ್ಕೊಂಡಿರ್ತದೆ. ಅದನ್ನು ಮನಸ್ಸನ್ನು ಆದಷ್ಟು ಹಿಂತಕ್ಕೊಂಡು ಹೋಗ್ಬೇಕು. ಸಾಕಿನ್ನ ಯಯಾತಿ ಹೇಳ್ದ, ಭೋಗದಿಂದ ಭೋಗವನ್ನು ತೃಪ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಲ ಭೋಗ ಕೊಟ್ಬಿಡಿ, ಎಷ್ಟಾಗ್ತದೆ ಆಗಲಿ ಅಂದರೆ ಆಗೋಲ್ಲ ಅದು. ಯಾಕಂದರೆ ಭೋಗ ಹೆಚ್ಚಾದಷ್ಟು ಇನ್ನೂ ಹೆಚ್ಚು ಅಪೇಕ್ಷೆ ಮಾಡ್ತಾ ಹೋಗ್ತದೆ. ಅದು ಹೇಳ್ತಾನೆ, ಬೆಂಕಿಗೆ ತುಪ್ಪ ಹಾಕಿ ಆರಿಸು ಅಂತಂದ ಹಾಗೆ. ಬೆಂಕಿ ಆರಿಸೋ ತುಪ್ಪದಿಂದ ಆರಿಸೋಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಭೋಗಗಳಿಂದ ಫಲಾಪೇಕ್ಷೆಯಿಂದ ಸ್ವಲ್ಪ ಮನಸ್ಸನ್ನು ಹಿಂತಕ್ಕೊಳ್ಳೋಕೆ ಶುರು ಮಾಡಬೇಕು. ಅದನ್ನು ಶಮ, ಮನಸ್ಸಿನ ಬಿಗಿ. ಮುಂದೆ ಪ್ರಾಪಂಚಿಕ ವಿಷಯಗಳ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಬಗ್ಗೆ ನನಗೆ ಪರಿಚಯ ಆಗೋದು ನಮ್ಮ ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ. ಪರಿಚಯ ಆಗೋದು ಜ್ಞಾನೇಂದ್ರಿಯಗಳಿಂದ. ವಸ್ತು ಕಾಣಿಸೋದು, ಅದಕ್ಕೆ ಹೇಳ್ತೀವಲ್ಲ ನಾವು, ಕಣ್ಣು, ಕಿವಿ, ನಾಲಿಗೆ, ಮೂಗು ಮತ್ತು ಚರ್ಮ, ಇವುಗಳಿಂದ ಪ್ರಪಂಚದ ಪರಿಚಯ ನನಗಾಗ್ತದೆ. ಆದರೆ ನನ್ನನ್ನು ಕೆಲಸಕ್ಕೆ ತೊಡಸುವಂಥ, ಕರ್ಮ ಮಾಡುವಂಥ ಇಂದ್ರಿಯಗಳಿದ್ದಾವಲ್ಲ, ಅವು ಕರ್ಮೇಂದ್ರಿಯಗಳು. ಅವುಗಳನ್ನು 5 ಅಂತ ಹೇಳ್ತೀವಿ: ವಾಕ್, ಪಾಣಿ, ಪಾದ, ಪಾಯು ಮತ್ತು ಉಪಸ್ಥ ಅಂತ. ಇವು 5ಗಳಿಂದ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು. ಮೊದಲು ನಮ್ಮ ಜ್ಞಾನೇಂದ್ರಿಯಗಳು ನಮಗೆ ತಿಳಿಸ್ತವೆ, ಹೊರಗಿನ ಪ್ರಪಂಚ ತಿಳಿಸ್ತವೆ. ಕರ್ಮೇಂದ್ರಿಯಗಳು ಕೆಲಸ ಮಾಡಲಿಕ್ಕೆ ಹಚ್ತವೆ. ಎಲ್ಲಿವರೆಗೂ ಇಂದ್ರಿಯಗಳು ತುಂಬ ಚಟುವಟಿಕೆಯಿಂದ ಕೆಲಸ ಮಾಡ್ತಾವೋ ಅಲ್ಲಿ ನಮಗೆ ಆಸೆ ಬರ್ತದೆ, ಕರ್ಮಗಳು ಅತಿ ಆಗ್ತವೆ, ಮನಸ್ಸಿಗೆ ದ್ವಂದ್ವ ಬರ್ತದೆ. ಅದಕ್ಕೆ ಹೇಳ್ತಾರೆ, ಮೊದಲೇದು ಮನಸ್ಸನ್ನು ಹಿಂತಕ್ಕೊಳ್ಳೋದು ಶಮ, ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದು ದಮ. ಎರಡನೇದು ದಮ. ಇದು ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳೋದು ಶಮ, ಆದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳೋದು ದಮ. ಇದಾದ ಮೇಲೆ ಮೂರನೇದು ಇದೆಯಲ್ಲ, ಈ ಮನಸ್ಸು ಉದ್ವೇಗಕ್ಕೆ ಒಳಗಾಗಲ ಹರಿದಾಗೆ ಒಂದು ಸಮತೋಲನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಅದು ಉಪರತಿ ಅಂತ. ಯಾವಾಗಲೂ ಮನಸ್ಸನ್ನು ಒಂದು ಸಮಾಧಾನ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಆದರೆ ಒಂದು ಸಾಧ್ಯ ಹೇಳೋದು, ಶಮ ದಮ ನಿಮಗೆ ಸಾಧ್ಯ ಆದರೆ ಮನಸ್ಥಿತಿಯನ್ನು ಕೂಡ ಸಮತ ಇಟ್ಕೊಳ್ಳೋಕೆ ಸಾಧ್ಯ ಇದೆ. ಯಾವಾಗ ಮನಸ್ಸನ್ನು ಹೇಳ್ಕೊಳ್ಳೋಕೆ ಶುರು ಮಾಡ್ತೀನೋ, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀನೋ, ಆಗ ಸಾಮಾನ್ಯವಾಗಿ ಮನಸ್ಸು ಒಂದು ಹಂತಕ್ಕೆ ಬರ್ತದೆ. ಮನಸ್ಸನ್ನು ಸಮತೋಲನ ಇಟ್ಕೊಳ್ಳೋದು ಉಪರತಿ ಅಂತ. ಮೂರನೇದು ತಿತಿಕ್ಷೆ. ನಾಲ್ಕನೇದು ತಿತಿಕ್ಷೆ. ತಿತಿಕ್ಷೆ ಅಂದರೆ ಏನು? ಬದುಕಿನಲ್ಲಿ ನೋವುಗಳು ಬಂದಾಗ, ಸುಖ ಬಂದಾಗಲೂ, ಸುಖ ದುಃಖ ಯಾವುದು ಬಂದರೂ ಕೂಡ ಮನಸ್ಸು ಒಂದು ಸಲ ಕೊರಗತ್ತೆ, ಒಂದು ಸಲ ಉತ್ತಂಗಕ್ಕೆ ಏರಿಬಿಡ್ತದೆ. ಅತ್ಯಂತ ನೋವು ಬಂದಾಗ, ದುಃಖ ಬಂದಾಗ ಮನಸ್ಸಿನಲ್ಲಿ ಕೊರಗದೆ, ಇನ್ನೊಂದು ಅಂಡರ್ಲೈನ್ ಮಾಡ್ಕೋಬೇಕು, ಪ್ರತೀಕಾರ ಭಾವನೆಯನ್ನು ತಾಳದೆ ಆ ನೋವನ್ನು ಸಹಿಸಿಕೊಳ್ಳೋದಿದೆಯಲ್ಲ, ಅದು ತಿತಿಕ್ಷೆ ಅಂತ. ಸಾಮಾನ್ಯವಾಗಿ ನೋವಾದಾಗ ನಮ್ಮ ನೋವು ಕೊಟ್ಟವ್ರನ್ನ 1000 ಸಲ ಶಪಿಸಿಬಿಡ್ತೇವೆ ನಾವು. ಬಲಿ ಹಾಕ್ಬೇಕು ಅವನ್ನ ಅಂತೀವಿ ಒಂದು ಸಲ. ಅದು ಹೇಳೋದು ಅದು ತಿತಿಕ್ಷೆ ಅಲ್ಲ. ಮನಸ್ಸಿಗೆ ನೋವಾದಾಗ, ದುಃಖ ಆದಾಗ ಕೊರಗದೆ, ಪ್ರತೀಕಾರ ಭಾವನೆ ತೋರದೆ ಅಂತ ತಾಳ್ಕೊಳ್ಳೋದಿಲ್ಲ ತಿತಿಕ್ಷೆ ಅಂತ. ವಶಿಷ್ಠರ 100 ಮಕ್ಕಳನ್ನು ವಿಶ್ವಾಮಿತ್ರರು ಕೊಂದು ಹಾಕ್ಬಿಡ್ತಾರೆ. 100 ಜನ ಮಕ್ಕಳನ್ನು ಕೊಂದು ಹಾಕ್ತಾರೆ. ಆದರೆ ಅವ್ರ ಬಗ್ಗೆ ದ್ವೇಷ ಭಾವನೆ ಏನೂ ಇಲ್ಲ. ಮತ್ತು ಇವ್ರನ್ನ ಕೊಲ್ಲಬೇಕು ಅಂತ ವಿಶ್ವಾಮಿತ್ರರು ಬಂದಾಗ ಇವರು ಮತ್ತವ್ರು ಹೇಳ್ತಿರ್ತಾರೆ, ಅವ್ನು ನಿಜವಾಗ್ಲೂ ಬ್ರಹ್ಮರ್ಷಿ ಕಣಪ್ಪ ಅವನು ವಿಶ್ವಾಮಿತ್ರ ಅಂತ ಹೊಗಳ್ತಾರೆ. ಅಲ್ಲ, ವೈರಿನ ಹೊಗಳ್ತೀರ ಅಂದರೆ ಜ್ಞಾನಕ್ಕೆ ಏನು ಮತ್ಸರ ಅಂತ. ಇದು ತಿತಿಕ್ಷೆ. ಅತ್ಯಂತ ಎತ್ತರದ ನೋವಿನಲ್ಲಿ ಕೂಡ ಪ್ರತೀಕಾರ ಭಾವನೆಯನ್ನು ತಾಳದೆ ನೋವನ್ನು ತಾಳಿಕೊಳ್ಳೋದಿದೆಯಲ್ಲ, ಅದು ತಿತಿಕ್ಷೆ ಅಂತ. ಅದಕ್ಕೆ ಹೇಳ್ತಾರೆ, ಸಹನಂ ಸರ್ವ ದುಃಖಾನಾಂ ಅಪ್ರತೀಕಾರ ಪೂರ್ವಕಂ. ಪ್ರತೀಕಾರ ಇಲ್ಲದೇನೆ ಮನಸ್ಸನ್ನು ಸಹಿಸಿಕೊಳ್ಳೋದಿದೆಯಲ್ಲ, ಇದು ತಿತಿಕ್ಷೆ ಅಂತ. ಇನ್ನು 5ನೇದು ಶ್ರದ್ಧೆ. ಗುರುವಿನ ಆದೇಶ ಬೋಧನೆಗಳನ್ನು ಮತ್ತು ಶಾಸ್ತ್ರಗಳನ್ನು ಮನಃಪೂರ್ವಕವಾಗಿ ನಂಬಿ ಅದರಂತೆ ನಡೆಯೋದಿದೆಯಲ್ಲ, ಅದು ಶ್ರದ್ಧೆ. ಕಡೆಯದು ಸಮಾಧಾನ, 6ನೇದು. ಈ ಸಮಾಧಾನ ಬಳಕೆ ಭಾಳ ಉಪಯೋಗಿಸ್ತೀವಿ ನಮ್ಮ ಆಡ್ಸಲ, ಶಬ್ದ ಬಳಸ್ತೇವೆ ನಮ್ಮ ಸಮಾಧಾನ ಅಂತ. ಕೆಲವೊಂದು ಸಲ ಮನಸ್ಸು ತಕ್ಷಣ ಚಂಚಲ ಆಗಿಬಿಡ್ತದೆ. ಯಾವುದೋ ವಸ್ತುವನ್ನು ಚಿಂತನೆ ಮಾಡಿದಾಗ ಮನಸ್ಸು ಚಂಚಲ ಆಗುತ್ತೆ, ಅಥವಾ ಯಾವುದೋ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿದಾಗ ಮನಸ್ಸು ಚಂಚಲ ಆಗುತ್ತೆ. ನೀವೇನೇ ಹೇಳಿ ಸರ್, ಅವನು ಕಂಡ್ರೆ ಆಗಲ್ಲ ನನಗೆ ಅನ್ನೋ ಕೇಳಿದ್ವಿ ನಾವು. ಅಂದರೆ ಆ ಮನುಷ್ಯನ ಕಂಡ ತಕ್ಷಣ ಇವನು ಉದ್ವೇಗ ಹೆಚ್ಚಾಗ್ಬಿಡುತ್ತೆ. ಮನಸ್ಸು ಚಂಚಲ ಆಗೋದು, ನಾರ್ಮಲಿ ಸರಿ ಇರ್ತಾರೆ, ಆತನ ಕಂಡ ತಕ್ಷಣ ಚಂಚಲತೆ ಆಗಿಬಿಡುತ್ತದೆ, ಉದ್ವೇಗ ಜಾಸ್ತಿ ಆಗ್ತದೆ. ಅದಕ್ಕೆ ಸಮಾಧಾನ ಅಂದರೆ, ಯಾವ ಕ್ಷಣದಲ್ಲಿ ಮನಸ್ಸು ಉದ್ವೇಗ ಆಗ್ತದೋ, ಯಾವ ಚಿಂತನೆಯಿಂದ, ಯಾವ ವಸ್ತುವಿನಿಂದ, ಯಾವ ವ್ಯಕ್ತಿಯಿಂದ ಚಂಚಲತೆ ಆಗ್ತದೋ ಅದನ್ನು ಆದಷ್ಟು ದೂರ ಇಟ್ಟು ಮನಸ್ಸನ್ನು ಸ್ಥಿಮಿತಕ್ಕಿಡೋದು ಒಳ್ಳೆಯದು. ಇದು ಭಾಳ ಮುಖ್ಯ. ಇದು ಮನಸ್ಸನ್ನು ಸ್ಥಿತಿಯಾಗಿಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ, ಯಾರಾದರೂ ಬಂದರೆ ಸಮಾಧಾನ ಮಾಡ್ಕೊಳ್ಳಿ ಅಂತೀವಿ. ಸಮಾಧಾನ ಮಾಡ್ಕೊಳ್ಳಿ ಅಂದರೆ ಏನರ್ಥ? ಯಾವ ವಿಷಯದ ಮನಸ್ಸು ಕೆಟ್ಟು ಹೋಗಿದೆಯೋ ಅದನ್ನು ಬಿಟ್ಟು ಬೇರೆ ಸ್ವಲ್ಪ ಯೋಚನೆ ಮಾಡಿ.
ಸಮಾಧಾನ ಮಾಡ್ಕೊಳ್ಳಿ ಅಂದರೆ ಯಾವ ವಿಷಯ ಚಿಂತನೆ ಮಾಡೋದ್ರಿಂದ ಮನಸ್ಸಿಗೆ ದ್ವಂದ್ವ ಆಗಿದೆಯೋ, ತೊಂದರೆ ಆಗಿದೆಯೋ ಅದನ್ನು ಸ್ವಲ್ಪ ಬಿಟ್ಟು ಬೇರೆ ವಿಚಾರ ಮಾಡಿ ಅಂತ ಹೇಳೋದು. ಯಾರಾದರೂ ತೀರಿ ಹೋದರೆ ಮನೆಗೆ ಸಮಾಧಾನ ಮಾಡೋಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ. ಸಮಾಧಾನ ಮಾಡೋದಂದ್ರೆ ಏನು? ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿದಾಗ ಅಷ್ಟು ಕ್ಷಣವಾದರೂ ಆ ದುಃಖದಿಂದ ಮನಸ್ಸು ಸ್ವಲ್ಪ ಬೇರೆ ಕಡೆ ಹೋಗ್ತದೆ. ಮನಸ್ಸನ್ನು ಚಂಚಲ ಮಾಡುವಂಥ, ಉದ್ವೇಗಗೊಳಿಸುವಂಥ ಕ್ಷಣಗಳಿಂದ ಮನಸ್ಸನ್ನು ದೂರ ಮಾಡೋದಿದೆಯಲ್ಲ, ಅದೇ ಸಮಾಧಾನ ಅಂತ ಹೇಳಿದ್ದು. ಈ 6 ಇದ್ದಾಗ ಶಮಾಧಿ ಷಟ್ಕ ಸಾಧನ ಸಂಪತ್ತು ಅಂತ. ಇನ್ನು ಕಡೆಯದು 4ನೇದ್ದು ಮುಮುಕ್ಷತ್ವ ಅಂತ. ಮುಮುಕ್ಷತ್ವ ಅಂತಂದರೆ ತನ್ನ ಆತ್ಮಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಅತ್ಯಂತವಾದ ತೀವ್ರತೆ ಇರ್ತದಲ್ಲ, ತೀವ್ರ ಅಪೇಕ್ಷೆ ಇದೆಯಲ್ಲ, ಅದನ್ನು ಮುಮುಕ್ಷತ್ವ ಅಂತ ಕರಿತೀವಿ. ಇದು ಬರೋದು ಹೇಗೆ? ಆ ಮುಮುಕ್ಷತ್ವ ಬರೋ ಸುಲಭ ಅಲ್ಲ. ಅದು ದೃಢವಾದ ಜ್ಞಾನದಿಂದ ಬರಬೇಕು. ಎಲ್ಲವೂ ನಾನಲ್ಲ ಅನ್ನುವಂಥ ಭ್ರಾಮಕ ಸ್ಥಿತಿಯಿಂದ ಹೊರಗೆ ಬರಬೇಕಾದ್ರೆ ಜ್ಞಾನದ ನೆರವನ್ನು ಪಡಿಬೇಕು ಅನ್ನೋ ತಿಳುವಳಿಕೆ ಇದೆಯಲ್ಲ, ಅದು ಮುಮುಕ್ಷತ್ವಕ್ಕೆ ಕಾರಣ ಆಗ್ತದೆ. ಇಷ್ಟು 4 ಸಾಧನ ಸಂಪತ್ತುಗಳಿದ್ದರೆ ನಮಗೆ ಅಥಾತೋ ಬ್ರಹ್ಮಜಿಜ್ಞಾಸ ಮಾಡೋದಕ್ಕೆ ಒಂದು ಅರ್ಹತೆ, ಒಂದು ಅಧಿಕಾರ ಬರಬೇಕಾದ್ರೆ ಈ 4 ಇರಬೇಕು ಅಂತ ಹೇಳ್ತಾರೆ. ಇದನ್ನು ಬಾಲಯತಿ ಶಂಕರರು ತಮ್ಮ ಶಿಷ್ಯರಿಗೆ ಹೇಳಿ ಬರೆಸ್ತಾ ಇದ್ರು. ಹುಡುಗರು ಕೇಳಿದರು, ಹಾಗಾದರೆ ಬ್ರಹ್ಮನ ತಿಳ್ಕೋಬೇಕು ಅಂತೀವಲ್ಲ ನಾವು, ಬ್ರಹ್ಮನ್ ತಿಳ್ಕೋಬೇಕಾದ್ರೆ ಬ್ರಹ್ಮನ ಲಕ್ಷಣ ಏನು? ಹಾಗಾದರೆ ತಿಳ್ಕೊಳ್ಳೋಕೆ ಅರ್ಹತೆಗಳೇನು? ನಮ್ಮ ಕ್ವಾಲಿಫಿಕೇಷನ್ ಸರಿ ಆಯ್ತಪ್ಪ, ಯಾರನ್ನು ತಿಳ್ಕೋಬೇಕು ಅಂತೀವಿ ಅದು ಲಕ್ಷಣ ಏನು ಅಂತ ಅವ್ರು ಹೇಳ್ತಾರೆ. ಇದು 2ನೇ ಸೂತ್ರ. ಇದು ಬ್ರಹ್ಮಸೂತ್ರದ 2ನೇ ಸೂತ್ರ. ಇದು ಜನ್ಮಾದ್ಯಸ್ಯ ಯತಃ, ಒಂದೇ ಸಾಲು, ಜನ್ಮಾದ್ಯಸ್ಯ ಯತಃ, ಇದು 2ನೇ ಸೂತ್ರ. ಬ್ರಹ್ಮ ಆತ್ಮಸ್ವರೂಪ ಅಂತ ಎಲ್ಲರಿಗೂ ಗೊತ್ತಿದ್ರೂ ಕೂಡ ಆತ್ಮ ದೇಹವೋ ಅಥವಾ ಬೇರೆನೋ ಇದ್ರ ಬಗ್ಗೆ ಸಾಕಷ್ಟು ಮತಭೇದ ಉಂಟು. ಬೇರೆ ಬೇರೆ ಜನ ಬೇರೆ ಬೇರೆ ವಿಚಾರ ಮಾಡ್ತಾರೆ. ಇದು ಆ ದೇಹನೇ ದೇವರ ಗುಡಿ, ದೇವರಿಲ್ಲೇ ಇದ್ದಾನೆ ಒಳಗಡೆ ಅಂತ ಒಂದು, ಆತ್ಮ ಒಳಗಿದ್ದಾನೆ, ದೇಹನೇ ಆತ್ಮ ಅಂತ. ಕೆಲವರು ಇಂದ್ರಿಯಗಳನ್ನು ಆತ್ಮ ಅಂದರು, ಪ್ರಾಣವನ್ನು ಆತ್ಮ ಅಂದರು, ಅಂತಃಕರಣವನ್ನು ಆತ್ಮ ಅಂದರು. ಹಾಗಾದ್ರೆ ನಿಜವಾದದ್ದು ಯಾವುದು? ಇದನ್ನು ಜಿಜ್ಞಾಸೆ ಮಾಡಬೇಕು. ಜನ್ಮಾದ್ಯಸ್ಯ ಯತಃ ತದ್ಬ್ರಹ್ಮ. ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾರು ಮೂಲ ಕಾರಣರೋ ಅದು ಬ್ರಹ್ಮ. ಯಾವುದರಿಂದ ಎಲ್ಲ ಜೀವಿಗಳು ಹುಟ್ಟಿಕೊಳ್ತಾವೋ, ಬದುಕ್ತಾವೋ ಮತ್ತು ಕೊನೆಗೆ ಅದನ್ನೇ ಸೇರ್ತಾವೋ ಅದು ಬ್ರಹ್ಮ. ಈ ಬ್ರಹ್ಮವೇ ಎಲ್ಲರ ಆತ್ಮ ಅಂತ ಹೇಳಿದರು. ಇಷ್ಟೊಂದು ಜನ ಆತ್ಮಗಳಿದ್ದಾವಲ್ಲ, ಹಾಗಾದರೆ ನಾನು ಈಶಾವಾಸ್ಯ ಮಾಡುವಾಗ ಹೇಳ್ತಿದ್ದೆ, ಇಷ್ಟೊಂದು ಜೀವಗಳಿದ್ದಾವಲ್ಲ, ಅಷ್ಟೊಂದು ಆತ್ಮಗಳಿದ್ದಾವೆ. ಹಾಗಾದರೆ ಈ ಕೆಲವರು ಹೋಗ್ಬಿಟ್ರು ಮೊದಲು, ಅವ್ರ ಆತ್ಮಗಳು ಎಲ್ಲಿ ಹೋದು? ಅದು ಸ್ಟೋರ್ಸ್ ಇದೆಯಾ? ಹೇಗೆ ಅಲ್ಲಿ ಹೋಗ್ತಾವೆ ಮತ್ತು ವಾಪಸ್ ಬರ್ತಾವೆ? ಹೇಗೆ? ಮತ್ತು ನೋಡಿದ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂತೀವಿ, ಹಂಗಾರೆ ಹೊಸ ಆತ್ಮಗಳು ಹುಟ್ಕೊಂಡ್ವಾ? ಇದೆಲ್ಲ ಪ್ರಶ್ನೆಗಳನ್ನು ಕೇಳುವಂಥದ್ದು. ಅಲ್ಲಿ ಹೇಳ್ತಾರೆ, ಬೇಕಾದಷ್ಟು ಆಕೃತಿಗಳನ್ನು ಮಾಡಬಹುದಪ್ಪ. ಮಣ್ಣಿದ್ದರೆ, ಒಳ್ಳೆ ಮಣ್ಣಿದ್ದರೆ ಅದರಿಂದ ಏನೇನೋ ಪದಾರ್ಥಗಳನ್ನು ಮಾಡ್ಬೋದು. ಕುಂಬಾರ ಮಡಿಕೆ ಮಾಡ್ಬೋದು, ಕುಡಿಕೆ ಮಾಡಬಹುದು, ದೀಪ ಮಾಡಬಹುದು, ಗೊಂಬೆಗಳನ್ನು ಮಾಡಬಹುದು. ಆ ಗೊಂಬೆಗಳಲ್ಲಿ ಬೇಕಾದಷ್ಟು ಆಕಾರಗಳನ್ನು ಮಾಡಬಹುದು. ಅವೆಲ್ಲ ಬೇರೆ ಬೇರೆ ಆಕಾರಗಳಾಯಿತು, ಆದರೆ ಅದರ ಮೂಲ ವಸ್ತು ಒಂದೇ, ಅದು ಮಣ್ಣು. ಅದು ನನಗೆ ಗೊತ್ತಿರಬೇಕು. ಆದ್ದರಿಂದ ನಾವೆಲ್ಲ ಗೊಂಬೆಗಳು, ಸಕಲ ಜೀವಿಗಳಾಗಲಿ ನಿರ್ಜೀವ ವಸ್ತುಗಳಾಗಲಿ, ಕಲ್ಲು ಮಣ್ಣು ಪರ್ವತಗಳು ಯಾರಿದ್ರೂ ಕೂಡ ಅವೆಲ್ಲ ಆದದ್ದು 5 ಪಂಚಭೂತಗಳಿಂದ ಆದಂಥವು. ತಮಾಷೆ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ವಸ್ತು, ಇದನ್ನೇ ಕಾರ್ಲ್ ಸಗಾನ್ ಅನ್ನುವಂಥ ಒಬ್ಬ ಬಹುದೊಡ್ಡ ಆಸ್ಟ್ರೋಫಿಸಿಸಿಸ್ಟ್, ಖಗೋಳ ಭೌತ ವಿಜ್ಞಾನಿ, ಆತ ಹೇಳ್ತಾನೆ, ನಾವು ಸುಮ್ಮನೆ ಸ್ಟಾರ್ಸ್ ಅಂತೀವಿ, ಗ್ಯಾಲಾಕ್ಸೀಸ್ ಅಂತೀವಿ, ಸಮುದ್ರ ಅಂತೀವಿ, ಮಣ್ಣು ಕಲ್ಲು ಅಂತೀವಿ. ಅವನು ಹೇಳ್ತಾನೆ, ಐ ಆಮ್ ಎ ಬಂಡಲ್ ಆಫ್ ಟ್ರಿಲಿಯನ್ಸ್ ಆಫ್ ಕ್ವಾರ್ಕ್ಸ್ ಕಾಲ್ಡ್ ಆಸ್ ಕಾರ್ಲ್ ಸಗಾನ್, ಆ್ಯಂಡ್ ಇಟ್ ಇಸ್ ಅ ಬಂಡಲ್ ಆಫ್ ಟ್ರಿಲಿಯನ್ಸ್ ಆಫ್ ಕ್ವಾರ್ಕ್ಸ್ ಕಾಲ್ಡ್ ಆಸ್ ವುಡ್, ಟ್ರಿಲಿಯನ್ಸ್ ಆಫ್ ಕ್ವಾರ್ಕ್ಸ್ ಕಾಲ್ಡ್ ಆಸ್ ಸ್ಟೋನ್ ಆ್ಯಂಡ್ ಅದರ್ ಹ್ಯೂಮನ್ ಬೀಯಿಂಗ್. ಬೇಸಿಕಲಿ ನಾವೆಲ್ಲ ಒಂದೇ ವಸ್ತುವಿನಿಂದ ಆದಂಥದ್ದು. ಇದು ಬಹುದೊಡ್ಡ ಚಿಂತನೆ. ಅದಕ್ಕೆ ನಾನು ಹೇಳ್ತೀನಿ, ವಿಜ್ಞಾನಿಗಳು ಬೇರೆ ಅಲ್ಲ, ತತ್ವಜ್ಞಾನಿಗಳು ಬೇರೆ ಅಲ್ಲ, ಇಬ್ಬರೂ ಸತ್ಯಾನ್ವೇಷಕರೇ. ಅವ್ರು ಹುಡ್ಕೋ ದಾರಿ ಬೇರೆ ಇರ್ಬೋದು. ಒಂದು ಸಲ ನೋಡಿದಾಗ ಇಬ್ಬರು ಬೆನ್ನು ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ, ಆದರೆ ಪೃಥ್ವಿ ದುಂಡಗಿರೋದ್ರಿಂದ ಇಬ್ಬರು ಹೀಗೆ ಹೋಗ್ತಾ ಇದ್ದರೆ ಮುಖಾಮುಖಿಯಾಗಿ ನಿಂತ್ಕೋತಾರೆ ಕೊನೆಗೆ. ಯಾಕಂದರೆ ಇರೋ ಸತ್ಯ ಒಂದೇನೆ. ನಾವು ಹೇಗೆ ಹೇಳ್ತೀವಿ, ಈಶಾವಾಸ್ಯಮಿದಂ ಸರ್ವಂ, ಎಲ್ಲ ಇರೋದು ಈಶಾನೇ ಇರೋದು ಜಗತ್ತಲ್ಲಿ ಅಂತ ಹೇಳ್ತೀವಿ. ನಾವು ಸೈನ್ಸ್ ಹಂಗೆ ಹೇಳುತ್ತಲ್ಲ, ಆಟಮ್ಸ್ ಅಂತೀವಿ, ಆಟಮ್ಸ್ ಒಳಗೆ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಇಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಈಗ ಗೊತ್ತಾಯ್ತು, ನ್ಯೂಟ್ರಾನ್ ಒಡೆದು ಚೂರು ಆಗ್ತದೆ, ಹಾಗಾದ್ರೆ ನ್ಯೂಟ್ರಾನ್ ಮೊದಲು ಒರಿಜಿನಲ್ ಪಾರ್ಟಿಕಲ್ ಅಲ್ಲ, ಅದು ಬಿಡಿ. ಪ್ರೋಟಾನು ಒಡೆದು ಹೋಗ್ತದೆ, ಬಿಡಿ. ಇಲೆಕ್ಟ್ರಾನು ಮೊದಲು ಅಂದ್ಕೊಂಡು ಇಲೆಕ್ಟ್ರಾನ್ ಅಂದೇ ಉಳ್ಕೋತದೆ ಅಂದ್ವಿ ನಾವು. ಅದರ ನಂತರ ಥಿಯರಿ ಬಂತು, ಇಲೆಕ್ಟ್ರಾನ್ ಡಿಕೆ ಥಿಯರಿ ಬಂತು, ಇಲೆಕ್ಟ್ರಾನು ಹೋಗ್ಬಿಡ್ತದೆ, ಅದು ಉಳಿಯಲ್ಲ. ಕೊನೆಗೆ ಉಳಿದು ಕ್ವಾರ್ಕ್ ಅಂತ ಉಳ್ಕೊಳ್ಳುತ್ತೆ ಅಂತ ಬಂತು.
ಅದಕ್ಕೆಲ್ಲ ಗಾಡ್ ಪಾರ್ಟಿಕಲ್ ಅಂತ ಶುರು ಮಾಡಿದ್ದೀವಿ. ಅಂದರೆ ಎಲ್ಲ ವಸ್ತುಗಳು ಆದದ್ದು ಒಂದೇ ವಸ್ತುವಿನಿಂದ ಅಂದಂಗೆ ಆಯ್ತಲ್ಲ. ಅದು ಗಿಡ ಆಗ್ಬೋದು, ಮರ ಆಗ್ಬೋದು, ಮನುಷ್ಯರಾಗ್ಬೋದು, ಏನೇ ವಸ್ತು ಆದರೂ ಕೂಡ ನಾನು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಮೂಲ ವಸ್ತು ಮಣ್ಣು ಒಂದೇ. ಇದು ಬಹಳ ಮುಖ್ಯ. ಇದೆಲ್ಲವೂ ಆದದ್ದು, ಉಳಿದದ್ದೆಲ್ಲ ಕ್ಷಣ ಕ್ಷಣಕ್ಕೆ ಬದಲಾಯಿಸುತ್ತೆ. ಈ ಗೊಂಬೆಗಳು ಬದಲಾಯಿಸ್ತವೆ, ಆದರೆ ಮಣ್ಣು ಬದಲಾಯಿಸೋಲ್ಲ. ಅದನ್ನು ತಿಳ್ಕೋಬೇಕು ನಾವು. ಯಾವುದೋ ಶಕ್ತಿ ಈ ಪಂಚಭೂತಗಳಿಂದ ಈ ಜಗತ್ತನ್ನು ಪ್ರತಿ ಕ್ಷಣವೂ ನವನವೀನವಾಗಿ ಮಾಡ್ತಾ ಇದೆಯೋ, ಅನಂತವು, ಸರ್ವಶಕ್ತವು, ಸರ್ವಜ್ಞವೂ ಆಗಿರಬೇಕಲ್ಲ ಶಕ್ತಿ ಅದು. ಈಗ ನೋಡಿ, ಜಗತ್ತು ಬದಲಾಯಿಸ್ತಾ ಇದೆ ಅಂದರೆ ಬದಲಾಯಿಸೋನೊಬ್ಬನು ಇರಬೇಕು, ಯಾವನೊಬ್ಬ. ಅಂದರೆ ಒಂದು ಕ್ಷಣ ವಿಶ್ರಾಂತಿ ಇಲ್ಲದೆ ಪ್ರತಿ ಕ್ಷಣಕ್ಕೆ ಬದಲಾಯಿಸ್ತಾ ಇದ್ದಾನೆ ಜಗತ್ತನ್ನು. ಅಂದರೆ ಅದು ಅನಾದಿಯಾದಂಥ ಶಕ್ತಿ, ಸರ್ವಶಕ್ತವಾದಂಥ ಶಕ್ತಿ, ಸರ್ವಜ್ಞವಾದಂಥ ಶಕ್ತಿ. ಅದನ್ನೇ ಬ್ರಹ್ಮ ಅಂತ ಕರಿತೀವಿ. ಇದು ಎರಡನೇದು ಹೇಳಿದ ಮೇಲೆ ಹುಡುಗರು ಕೇಳಿದರು ಶಂಕರಾಚಾರ್ಯರು, ಹಾಗಾದರೆ ಇದು ಇದೆ ಅಂತ ಪ್ರೂಫ್ ಏನು? ನಾವೆಲ್ಲ ಹೇಳ್ತೀವಿ ಬ್ರಹ್ಮ ಇರಬೇಕು ಅಂತ, ಕಾಣಿಸಿಲ್ಲಲ್ಲ ನಮಗೆ, ಇರೋದ್ರ ಪ್ರಮಾಣ ಏನು ಅಂತ. ಅದು ಮೂರನೇ ಸೂತ್ರ. ಮೂರನೇದು ಶಾಸ್ತ್ರಯೋನಿತ್ವಾತ್ ಅಂತ. ಶಾಸ್ತ್ರದಿಂದಾನೇ ತೀರ್ಮಾನ ಆಗಬೇಕಾದಂಥದ್ದು. ಶಾಸ್ತ್ರಗಳೇ ಪ್ರಮಾಣಗಳು ನಮಗೆ. ಈ ತತ್ವ ಇದೆ, ಬ್ರಹ್ಮತತ್ವ ಇದೆ ಅಂತ ಅನ್ನೋದು ನಮ್ಗೆ ಗೊತ್ತಾಗೋದು ಶಾಸ್ತ್ರಗಳಿಂದ ಅಂತ. ಯಾಕಂದರೆ ಇಂದ್ರಿಯ ಗೋಚರವಾದರೆ ಕಾಣಿಸ್ಬಿಡುತ್ತೆ, ತೋರಿಸ್ಬೋದು, ಅದು ನೋಡಪ್ಪ ಅದಿದೆ ಅಂತ ಹೇಳ್ಬೋದು. ಕಣ್ಣಿಗೆ ಕಾಣಿಸುತ್ತೆ. ಕಣ್ಣಿಗೆ ಕಾಣಿಸುವುದನ್ನು ಕಣ್ಣಿಗೆ ತೋರಿಸ್ಬೋದು, ಕೇಳಿಸುವುದನ್ನು ಕಿವಿ ಕೇಳಿಸ್ಬೋದು, ಸ್ಪರ್ಶಕ್ಕೆ ಸಿಗೋದನ್ನು ಮುಟ್ಟಿ ತೋರಿಸ್ಬೋದು. ಯಾವುದು ಕಾಣಿಸದೇ ಇರುವಂಥದ್ದು ಇದೆಯಲ್ಲ, ಏನು ಮಾಡ್ತೀರಿ? ಅದಕ್ಕೆ ಇಂದ್ರಿಯಗಳಿಂದ ಸಾಧ್ಯ ಇಲ್ಲ. ಇಂದ್ರಿಯಗಳನ್ನು ದಾಟಿ ಹೋಗಿ ಹುಡುಕಬೇಕು ಅದನ್ನು. ಅದು ಹುಡುಕೋದು ಹೇಗೆ ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಸಾಧ್ಯ ಇಲ್ಲ. ದಾಖಲೆ ತೋರಿಸಿ ಪ್ರೂಫ್ ತೋರ್ಸೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡ್ತೀವಿ? ಅನುಮಾನದಿಂದ ನೋಡಬೇಕು. ಅನುಮಾನ ಎರಡನೇ ಹೆಜ್ಜೆ, ಪ್ರತ್ಯಕ್ಷ ಪ್ರಮಾಣ ಮೊದಲೇದು. ಅನುಮಾನ ಅಂದರೆ ಯಾವುದು ಕಣ್ಣಿನ ಕಾಣಿಸಲ್ವೋ ಅದ್ರ ಕ್ರಿಯೆ ನೋಡಿ ಹಿಂಗಿರಬೇಕು ಅಂತ ಅಂದ್ಕೊಳ್ಳೋದು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಮ ಮನೆ ಮುಂದೆ ದಿನ ಒಂದು ಹಾಲಿನ ಪ್ಯಾಕೆಟ್ ಬಿದ್ದಿರುತ್ತೆ, ಒಂದೋ ಎರಡೋ, ನೀವು ಎಷ್ಟು ಕೇಳ್ಕೊಂಡಿದ್ದೀರಷ್ಟು. ಹಾಲಿನ ಪ್ಯಾಕೆಟ್ ಬಿದ್ದಿದೆ. ಮನೆಯವ್ರು ಲೇಟಾಗಿ ಹೇಳ್ತಾರೆ. ಅವರು ಎದ್ದಾಗ ದಿನಾಲು ಮನೆ ಮುಂದೆ ಹಾಲಿನ ಪ್ಯಾಕೆಟ್ ಇರುತ್ತೆ. ಹಾಕೋನು ನೋಡಿಲ್ಲ ನೀವು, ಹಾಕೊಂಡು ನೋಡೇ ಇಲ್ಲ ನೀವು. ದಿನ ಹಾಲಿನ ಪ್ಯಾಕೆಟ್ ಇದೆ. ದೊಡ್ಡ ಬುದ್ಧಿವಂತಿಕೆ ಬೇಕು ಹೇಳೋದಕ್ಕೆ. ಹಾಲಿನ ಪ್ಯಾಕೆಟ್ ಇರಬೇಕಾದ್ರೆ ಯಾರಾದರೂ ಇಟ್ಟು ಹೋಗಿರಬೇಕು ಅಲ್ವಾ? ಅಂದರೆ ಹಾಲಿನ ಪ್ಯಾಕೆಟ್ ಇರೋದ್ರಿಂದ ಯಾರೋ ಇಟ್ಟು ಹೋಗಿದ್ದಾರೆ ಅನ್ನೋದು ಅನುಮಾನ. ಅದನ್ನು ನೋಡಿಲ್ಲ ಅವ್ನು, ನಾನು ಇಡೋದನ್ನು. ನ್ಯೂಸ್ ಪೇಪರ್ ಹಾಕೋಗಿರ್ತಾನೆ, ಅವ್ನು ನೋಡಿಲ್ಲ ನಾನು, ಅದು ನ್ಯೂಸ್ ಪೇಪರ್ ಇದೆ. ಕಣ್ಣಿಂದ ಕಾಣದೇ ಇದ್ದದ್ದನ್ನು ಆಗಿರುವಂಥ ಕ್ರಿಯೆಯಿಂದ ಊಹೆ ಮಾಡಿ ಹಿಂಗಾಗಿರಬೇಕು ಅಂತ ಹೇಳುವಂಥದ್ದು. ಇದು ಮೊದಲನೇದು ಪ್ರತ್ಯಕ್ಷ ಪ್ರಮಾಣ, ಕಣ್ಣಿಗೆ ಕಾಣಿಸೋದು. ಕಣ್ಣಿಗೆ ಕಾಣಿಸದೆ ಹೋದರೆ ಅನುಮಾನದಿಂದ ತಿಳ್ಕೋಬೇಕು. ಅನುಮಾನದಿಂದ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು? ಇಲ್ಲಪ್ಪ ಹಿರಿಯರು ಹೇಳಿದ್ದಾರೆ, ಬರೆದಿಟ್ಟಿದ್ದಾರೆ, ದಾಖಲೆ ಇದೆ ಅಂತ ಹೇಳಿ ಶಾಸ್ತ್ರಕ್ಕೆ ಹೋಗಬೇಕು. ಈ ಶಾಸ್ತ್ರಗಳು ಕೊನೆಗೆ ಹೇಳುವಂಥದ್ದು. ಈ ಶಾಸ್ತ್ರಗಳನ್ನು ನಮ್ಮ ವೇದಗಳನ್ನು ನಾವು ಅಪೌರುಷೇಯ ಅಂತ ಕರೆದ್ವಿ. ಅಪೌರುಷೇಯ ಅಂದರೆ ಒಬ್ಬರು ಬರೆದದ್ದಲ್ಲ, ಇಟ್ ಈಸ್ ಸಮೂಹ ಪ್ರಜ್ಞೆಯ ಒಂದು ದೊಡ್ಡ ಫಲ. ಅದು ಇಸ್ ಅ ಕಲೆಕ್ಟಿವ್ ವಿಸ್ಡಮ್. ಅಂದರೆ ಒಬ್ಬ ಮನುಷ್ಯ ಅಲ್ಲ, ಸಾವಿರಾರು ಜನ ಚಿಂತಕರು ಚಿಂತೆ ಮಾಡಿ ಅದನ್ನು ವೆರಿಫೈ ಮಾಡಿ, ಟೆಸ್ಟ್ ಮಾಡಿ, ವ್ಯಾಲಿಡೇಟ್ ಮಾಡಿ ಕೊನೆಗೆ ಇದು ಸತ್ಯ ಅಂತಿಟ್ಟಿದ್ದಾರೆ. ಅಷ್ಟೊಂದು ಜನರಿಂದ ಪರೀಕ್ಷೆಗೊಳಗಾದಂಥ ಒಂದು ಶಾಸ್ತ್ರ ಇದೆಯಲ್ಲ, ಅದು ನಮಗೆ ಕೊನೆಗೆ ಅದೇ ಪ್ರಮಾಣವಾಗಿ ನಿಲ್ಲುವಂಥದ್ದು ಅಂತ ಹೇಳಿದರು. ಇದು ಸೇಮ್ ಇದೇ ಪರಿಸ್ಥಿತಿ ಬಂದದ್ದು ಸ್ವಾಮಿ ವಿವೇಕಾನಂದರು ಅಮೇರಿಕಾದಿಂದ ಬಂದಾಗ ಮದ್ರಾಸಲ್ಲಿ ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದ್ರಂತೆ. ವಿಜ್ಞಾನದ ಹುಡುಗರು ಎಲ್ಲರೂ ಅಲ್ಲಿಗೆ ಹೋದಾಗ ಇವು ತರುಣ ಸನ್ಯಾಸಿ, ಆ ಹುಡುಗರು ಸ್ವಲ್ಪ ಉಡಾಫೆ ಮಾತಾಡಿಬಿಟ್ರು. ಅಯ್ಯ ಬಂದ ನೋಡ್ರಿ ಮತ್ತೆ ಅವನ ಸನ್ಯಾಸಿ, ಸುಮ್ಮನೆ ಹೇಳ್ತಾರೆ ಅದು ಇದು ಅಂತ ಹೇಳ್ತಾರೆ, ಒಂದಕ್ಕೂ ಪ್ರೂಫ್ ಇಲ್ಲ ಏನಿಲ್ಲ. ಅವ್ರು ವಿಜ್ಞಾನ ವಿದ್ಯಾರ್ಥಿಗಳಲ್ವ, ಅವ್ರು ಕೇಳಿಬಿಟ್ರಂತೆ ವಿವೇಕಾನಂದರಿಗೆ, ನೀವು ಸುಮ್ಮನೆ ಅದು ಇದೆ ನಂಬ್ಕೊಳ್ಳಿ ಅಂತ ನಂಬಲ್ಲ ನಾವು, ನಮಗೆ ಪ್ರೂಫ್ ಬೇಕು. ಅದಕ್ಕಂದ್ರಂತೆ ಕೊಡ್ತೀನಪ್ಪ, ನಾನು ಪ್ರೂಫ್ ಕೊಡ್ತೀನಿ. ಏನು ಪ್ರೂಫು? ನಿಮ್ಮ ವಿಜ್ಞಾನಕ್ಕೆ ಏನು ಅಳತೆಗೋಲುಗಳಿದ್ದಾವೋ ಅದೇ ಅಳತೆಗೋಲನ್ನು ನಾವು ಅಧ್ಯಾತ್ಮದಲ್ಲೂ ಇಟ್ಕೊಂಡಿದ್ದೇವೆ. ಉದಾಹರಣೆಗೆ ನೀವು ಮೊದಲು ಪ್ರಾಕ್ಟಿಕಲ್ ಮಾಡ್ತೀರಪ್ಪ, ಎಕ್ಸ್ಪರಿಮೆಂಟ್ ಮಾಡ್ತೀರಿ, ಪ್ರಯೋಗಗಳನ್ನು ಮಾಡ್ತೀರಿ. ಪ್ರಯೋಗ ಮಾಡಿ ಇದನ್ನು ಸೇರಿಸಿದರೆ ಹಿಂಗಾಗ್ತದೆ ಅಂತ ಮಾಡಿ ತೋರಿಸ್ತೀರಿ ಅಲ್ಲ, ಅದು ಪ್ರತ್ಯಕ್ಷ ಪ್ರಮಾಣ ಅಂತ ನಾವು ಕರಿತೀವಿ. ನಿಮ್ಮ ಪ್ರಾಕ್ಟಿಕಲ್ಸ್ ಎಕ್ಸ್ಪರಿಮೆಂಟ್ ಅಂತ ಏನಂತೀರಿ, ಅದನ್ನು ಪ್ರತ್ಯಕ್ಷ ಪ್ರಮಾಣ. ಕೆಲವೊಂದು ಸಲ ನಿಮ್ಮ ಪ್ರಾಕ್ಟಿಕಲಲ್ಲಿ ಗೊತ್ತಾಗಲ್ಲ, ನಿಮಗೆ ಅನುಮಾನ ಮಾಡ್ತೀರಿ. ಇದು ಹಿಂಗೆ ಆಗಬೇಕಾದ್ರೆ ಬಹುಶಃ ಇದು ಕಾರಣ ಆಗಿರಬೇಕು ಅಲ್ವಾ? ನಾವು ಪರೀಕ್ಷೆ ಮಾಡಿದಾಗ ಸೈನ್ಸಲ್ಲಿ ಹಾಗೆ ಆಗೋದು, ಎಲ್ಲವನ್ನು ಕಣ್ಣಿಂದ ತೋರ್ಸೋಕ್ಕಾಗಲ್ಲ. ಇದು ಬಂದ್ಬಿಡ್ತಾ, ಇದು ಬರ್ಬೇಕಾದ್ರೆ ಏನಾಗಿರ್ಬೇಕು, ಹಾಗಾದರೆ ಇದು ಆಗಿರಬೇಕು ಅಂತ ಹೇಳೋದು. ಕಣ್ಣಿಗೆ ಕಾಣಿಸದೆ ಹೋದರೂ ಕೂಡ ಬಂದರಂಥ ಫಲದಿಂದ ಏನು ಕ್ರಿಯೆ ಆಗಿರಬೇಕು ಅನ್ನೋದನ್ನು ಊಹೆ ಮಾಡ್ತಾರೆ. ಅದು ನಾವು ಇನ್ಫರೆನ್ಸ್ ಅಂತ ಕರಿತೀವಿ ಸೈನ್ಸಲ್ಲಿ.
ಎಕ್ಸ್ಪರಿಮೆಂಟ್ ಅಲ್ಲ, ಅದು ಇನ್ಫರೆನ್ಸ್. ಇದು ಕಾಣಿಸಿದಾಗ ಇದು ಹಿಂಗಿರಬೇಕು ಅಂತ ಊಹೆ ಮಾಡ್ತೀವಿ. ಅದನ್ನು ಹೇಳಿದರು, ನಿಮ್ಮಲ್ಲಿ ಇನ್ಫರೆನ್ಸ್ ಅಂತಿರಲ್ಲಪ್ಪ, ನಮ್ಮಲ್ಲಿ ಅನುಮಾನ ಅಂತೀವಿ ಅದಕ್ಕೆ. ಮೂರನೇದ್ದು, ನೀವು ಹಳೆಯ ರೆಕಾರ್ಡ್ಸ್ ತಂದಾಗ ಇದು ಯಾರು ಹೇಳಿದರು? ಇಲ್ಲ, ನ್ಯೂಟನ್ ಹೇಳಿಲ್ವಾ? ಗೆಲೀಲಿಯೋ ಹೇಳಿದಾನಲ್ಲ ಅದನ್ನು. ಪೇಪರ್ ಇದೆ ನೋಡಿ, ನೇಚರ್ ಪೇಪರ್ ತೆಗೆದು ನೋಡಿ. ನೀವು ಸಂಶೋಧನಾ ಲೇಖನಗಳನ್ನು ಶಾಸ್ತ್ರಗಳು ಅಂತ ಒಪ್ಕೋತೀರಿ, ರೆಫರೆನ್ಸ್ ಅಂತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಮಾತದು, ರೆಫರೆನ್ಸ್. ನಾವು ಸಂಶೋಧನೆ ಮಾಡ್ಬೇಕಾದ್ರೆ ಮೊದಲ ಕೆಲಸ ಅದೇ ಮಾಡೋದು, ನಾವು ರೆಫರೆನ್ಸ್ ಮಾಡೋದು. 15ನೇ ಶತಮಾನದಲ್ಲಿ ಯಾರು ಹೇಳಿದ್ರು ಇದ್ರ ಬಗ್ಗೆ, 16ರಲ್ಲಿ ಏನು ಹೇಳಿದರು, ಯಾವ್ಯಾವ ವಿಜ್ಞಾನಿಗಳು ಏನು ಕೆಲಸ ಮಾಡಿದರು ಅಂತ. ಅಂದರೆ 3 ಹಂತ: ಎಕ್ಸ್ಪರಿಮೆಂಟ್ಸ್, ಇನ್ಫರೆನ್ಸ್ ಆ್ಯಂಡ್ ರೆಫರೆನ್ಸ್. ಅದೇ 3 ಇರೋದು ನಮ್ಮ ಅಧ್ಯಾತ್ಮದಲ್ಲಿ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ. ಈ ಅನುಮಾನಕ್ಕೂ ಬಗೆಹರಿದೆ ಹೋದರೆ ಶಾಸ್ತ್ರಗಳು. ನಿಮಗೆ ಹೇಗೆ ರೆಫರೆನ್ಸ್ ಅಂತಿದೆಯೋ, ಸಂಶೋಧನಾ ಪೇಪರ್ಗಳಿದ್ದಾವೋ, ಹಾಗೆ ನಮ್ಮ ಶಾಸ್ತ್ರ ಬಹುದೊಡ್ಡ ಸಂಶೋಧನೆಯ ಫಲಗಳು. ಅದರಿಂದ ಒಪ್ಕೋಬೇಕು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು 3ನೇ ಸೂತ್ರಕ್ಕೆ ವ್ಯಾಖ್ಯೆ ಇದ್ದಂಗಿದೆ ವಿವೇಕಾನಂದರು ಹೇಳಿದ್ದು. ಅಂತೆಯೇ ತತ್ವಜ್ಞಾನದಲ್ಲಿ ತತ್ವಶೋಧನೆಗೆ 3 ಮಾರ್ಗಗಳು, ಶಾಸ್ತ್ರಗಳನ್ನು ನಂಬ್ಕೊಳ್ಬೇಕು ಅಂತ ಅನ್ನೋದು 3ನೇ ಸೂತ್ರ. ಇನ್ನು ಕೊನೆಯ ಸೂತ್ರ ಅದ್ಭುತವಾಗಿರುವಂಥದ್ದು, ತತ್ವ ಸಮನ್ವಯಾತ್ ಅಂತ. ತತ್ವವನ್ನು ಸಮನ್ವಯ ಮಾಡಿಕೊಳ್ಬೇಕು ಅಂತ ಹೇಳಿದಂಗೆ. ಸಮನ್ವಯತೆ ಜ್ಞಾನದ ಪರಮ ಲಕ್ಷಣ. ಅತಿವಾದ ಅಲ್ಲ, ಸಮನ್ವಯತೆ ಬೇಕು. ತತ್ವವನ್ನು ಸರ್ವ ವಿಧಗಳಿಂದ, ಸರ್ವ ಪ್ರಮಾಣಗಳಿಂದ ಪರೀಕ್ಷಿಸಿ ಎಲ್ಲ ಚಿಂತನೆಯನ್ನು ಸಮನ್ವಯಗೊಳಿಸಿದಾಗ ಮೂಲ ವಸ್ತುವಿನ ಒಂದು ಚಿಂತನೆ ಕಣ್ಮುಂದೆ ಬರ್ತದೆ. ಇದನ್ನು ಸ್ವಲ್ಪ ಒಂದು ನಿಮಿಷ ಹೇಳಿಬಿಡಬೇಕು. ನಾವು ಸಾಮಾನ್ಯವಾಗಿ ಯಾವುದೋ ಒಂದು ತತ್ವವನ್ನು ಹೇಳಬೇಕಾದ್ರೆ PhD ಥೀಸಿಸ್ ಮಾಡ್ದಂಗೆ ಮಾಡಿಬಿಡ್ತೇವೆ. ಅಂದರೆ ಏನರ್ಥ? ನನ್ನ ತಲೆಗೆ ಇದು ಅಂತಿದೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ತಂದು ಅಲ್ಲಿಟ್ಕೋತೀನಿ. ಸತ್ಯ ಹುಡ್ಕೋದಲ್ಲ, ನಾನು ಯಾವುದನ್ನು ಸತ್ಯ ಅಂತ ನಂಬ್ಕೊಂಡಿದ್ದೇನೋ ಅದನ್ನು ಸಿದ್ಧ ಮಾಡೋದಕ್ಕೆ ಬೇಕಾದ ವಸ್ತುಗಳನ್ನ ತಂದು ಇಟ್ಕೋತೇನೆ. ಅದರ ವಿರುದ್ಧವಾದ ವಸ್ತುಗಳನ್ನು ಅದರಲ್ಲಿ ಹಾಕೋದಿಲ್ಲ. ಗೊತ್ತಾಯ್ತಲ್ಲ? ಈಗ ಇದು ದೊಡ್ಡದು ಅಂತ ಹೇಳಬೇಕಾದ್ರೆ ಅದ್ರ ಬಗ್ಗೆ ಇರುವಂಥ ಎಲ್ಲ ವಸ್ತುಗಳನ್ನು ದೊಡ್ಡದು ಅನ್ನೋದನ್ನು ತಾನು ಹಾಕ್ಬಿಡ್ತೀನಿ. ಅದು ಚೆನ್ನಾಗಿಲ್ಲ ಅಂತ ಹೇಳೋದನ್ನು ಹಾಕೋದಿಲ್ಲ ಅದರೊಳಗೆ, ಯಾಕಂದರೆ ಅದು ನನ್ನ ವಾದಕ್ಕೆ ವಿರುದ್ಧ ಆಗ್ತದೆ. ಅದು ಸಮನ್ವಯ ಅಲ್ಲ. ಇದು ವಿರೋಧವಾದದ್ದು, ಅದರ ಪರವಾಗಿದ್ದದ್ದನ್ನು ಎಲ್ಲವನ್ನೂ ಇಟ್ಟು 10 ಜನ ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಸಮದೃಷ್ಟಿಯಿಂದ ಚಿಂತನೆ ಮಾಡಿದಾಗ ಸಿಗುವಂಥ ಸಮನ್ವಯತೆ ಅದೆಯಲ್ಲ, ಅದು ನಿಜವಾಗ್ಲೂ ಜ್ಞಾನದೃಷ್ಟಿ. ಅದಕ್ಕೆ ಹೇಳ್ತಾರೆ, ಉಪನಿಷತ್ತುಗಳನ್ನು ಯಾಕೆ ನಂಬುತ್ತೇವೆ ನಾವು ಅಂತಂದರೆ, ಉಪನಿಷತ್ತುಗಳು ಯಾರ ದಾಕ್ಷಿಣ್ಯಕ್ಕೆ ಬಿದ್ದು ಬರೆದದ್ದಲ್ಲ. ಅದು ತಮಗೆ ಅತ್ಯಂತ ಸತ್ಯ ಅಂತ ಕಂಡದ್ದನ್ನು ಮಾತ್ರ ಬರೆದದ್ದು. ಅದು ಒಂದು ಕಾಲಕ್ಕೆ, ಒಂದು ಯುಗದಲ್ಲಿ ಅಷ್ಟು ವರ್ಷಗಳ ಬಗ್ಗೆ ತಪಸ್ಸು ಮಾಡಿ ಬರೆದಂಥದ್ದು. ಅವ್ರ ಹಿಂದಿನವ್ರನ್ನ ಅವರು ಪರೀಕ್ಷೆ ಮಾಡಿದ್ದಾರೆ, ಅವ್ರ ಮುಂದವ್ರು ಅವ್ರನ್ನ ಪರೀಕ್ಷೆ ಮಾಡಿದ್ದಾರೆ. ಮಾಡಿ ಎಲ್ಲ ವಸ್ತುಗಳನ್ನ ಸಮತೋಲನದಲ್ಲಿ ನೋಡಿ ಇದು ಸಿದ್ಧ ಅಂತ ಕೊಟ್ಟಿದ್ದಾರೆ ನಮಗೆ. ಆದ್ದರಿಂದ ಹೇಳ್ತಾರೆ ತತ್ವ ಸಮನ್ವಯ. ಈ ಬ್ರಹ್ಮದ ಬಗ್ಗೆ ಸ್ಪಷ್ಟ ಕಲ್ಪನೆ ಬರಬೇಕಾದ್ರೆ ಎಲ್ಲ ಉಪನಿಷತ್ತುಗಳು ಈ ಸಮನ್ವಯತೆಯನ್ನು ಸಾರ್ತವೆ ಅಂತ. ಋಗ್ವೇದದ ಐತರೋಪನಿಷತ್ತಿನ ಪ್ರಜ್ಞಾನಂ ಬ್ರಹ್ಮ ಆಗಬಹುದು, ಋಗ್ವೇದದ ಬೃಹದಾರಣ್ಯಕೋಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ ಆಗಬಹುದು, ಸಾಮವೇದದ ಛಾಂದೋಗ್ಯೋಪನಿಷತ್ತಿನ ತತ್ವಮಸಿ ಆಗಬಹುದು, ಮತ್ತು ಅಥರ್ವಣ ವೇದದ ಮುಂಡಕೋಪನಿಷತ್ತಿನ ಅಯಮಾತ್ಮ ಬ್ರಹ್ಮ. ಇವು ಎಲ್ಲ ಉಪನಿಷತ್ತುಗಳು ಎಲ್ಲೂ ಒಂದೇ ವಿಷಯವನ್ನು ಸಾರ್ತವೆ. ಏನು ಅಂದರೆ, ಎಲ್ಲದರಲ್ಲೂ ಸ್ಥಿರವಾಗಿರುವಂಥದ್ದು, ನಿತ್ಯವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು ಬ್ರಹ್ಮತತ್ವ ಅಂತ ಹೇಳ್ತವೆ. ಇದು ಸಮನ್ವಯತೆ ಮಾತು. ಆದ್ದರಿಂದ 4 ವಿಷಯಗಳನ್ನು ಹೇಳಿದಾಯ್ತು, 4 ಸೂತ್ರಗಳು. ಮೊದಲನೇದ್ದು, ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ನಮಗಿರಬೇಕಾದಂಥ ಅಧಿಕಾರ ಮತ್ತು ಅರ್ಹತೆಗಳು. ಅಂದರೆ ಮೊದಲು ನನ್ನ ಮನಸ್ಸನ್ನು ತಯಾರು ಮಾಡ್ಕೊಳ್ಬೇಕು. ಎರಡನೇದು, ಯಾವ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಂತಿದೆಯೋ, 2ನೇ ಸೂತ್ರ ಇರೋದು ಆ ಬ್ರಹ್ಮದ ಲಕ್ಷಣಗಳೇನು ಅಂತ ತಿಳ್ಕೋಬೇಕು. 3ನೇದು ಇದೆಯಲ್ಲ, ಬಹಳ ಮುಖ್ಯವಾಗಿ ನಾನು ಶಾಸ್ತ್ರವನ್ನು ನಂಬಿಕೊಳ್ಬೇಕು. ಶಾಸ್ತ್ರವನ್ನು ನಂಬಿಕೊಂಡು, ಶಾಸ್ತ್ರ ನಂಬ್ಕೊ ಮತ್ತೊಬ್ಬರು ಹೇಳಿದ್ರು ಅಂತ ನಂಬ್ಕೊಳ್ಳೋದಲ್ಲ. ಶಾಸ್ತ್ರಗಳು ಎಲ್ಲವನ್ನು ಪರಿಶ್ರಮ ಮಾಡಿ ತಂದಿದ್ದಾವೆ ಮತ್ತು ಎಲ್ಲದರ ಮೂಲ ವಸ್ತು ಯಾವುದು ಅನ್ನೋ ತಿಳಿಸಿದ್ದಾವೆ. ಎಲ್ಲ ವಸ್ತು ಒಂದರಿಂದ ಆದದ್ರಿಂದ, ಪಂಚಭೂತಗಳಿಂದ ಆದಂಥ ವಸ್ತು, ಅದನ್ನು ನಿರ್ಮಾಣ ಮಾಡಿದಂಥ ಶಕ್ತಿ ಅದು ಅಂತ 3ನೇದು. 4ನೇದು, ಎಲ್ಲವನ್ನು ಸಮನ್ವಯ ದೃಷ್ಟಿಯಿಂದ ನೋಡುವಂಥದ್ದು. ಈ 4 ವಿಷಯಗಳನ್ನು ತಿಳಿಸಿದರೂ 2 ವರ್ಷಗಳ ಕಾಲ ಹಗಲು ರಾತ್ರಿ ಚಿಂತನೆ ಮಾಡಿ ಬರೆಸಿದ್ದು. ಬ್ರಹ್ಮಸೂತ್ರಗಳ ವ್ಯಾಖ್ಯೆ ಸಿದ್ಧ ಆಯಿತು. ಅದಾದಮೇಲೆ ಉಪನಿಷತ್ತಿನ ವ್ಯಾಖ್ಯೆಗಳನ್ನು ಶುರು ಮಾಡಿದರು. ಮಾಡುವಾಗ ಆ ಶಿಷ್ಯರನ್ನು ಹೇಳಿ ನಡು ಪ್ರವಚನ ಆಗಬೇಕು. ವ್ಯಾಖ್ಯೆ ಬರೆಸುವಾಗ ಪ್ರವಚನ ಮಾಡೋರು. ಆಗ ಜನ ಬಂದು ಕೂಡೋಕ್ಕೆ ಶುರು ಮಾಡಿದ್ರಂತೆ. ಹೇಗೂ ಶಿಷ್ಯರಿಗೆ ಹೇಳ್ತಾರಲ್ಲ, ನಾವು ಕೂತಿರ್ತೀವಿ ಅಂತ. ಆಚಾರ್ಯರೇನು ಬೇಡ ಅನ್ನಲಿಲ್ಲ. ನಿಧಾನಕ್ಕೆ ಅದು ಸಂಖ್ಯೆ ಹೆಚ್ಚು ಆಗ್ತಾ ಗುಹೆ ದಾಟಿ ಹೊರಗೆಲ್ಲ ಬಂದು ಕೂತ್ಕೋತಿದ್ರಂತೆ. 100 ಜನ ಕೂತ್ಕೋಬೇಕಂತೆ.
ಚಳಿ ಗಾಳಿ ಮಳೆ ಅನ್ನೋದೇನೆ 100 ಜನ ಬಂದು ಕೂತ್ಕೋತಾ ಇದ್ರಂತೆ. ಹೇಳ್ತಾರೆ, ಎಷ್ಟು ಚಂದ ಹೇಳ್ತಿದ್ರು ಶಂಕರಾಚಾರ್ಯರು ಶಿಷ್ಯರಿಗೆ ಹೇಳಬೇಕಾದ್ರೆ, ಶ್ರವ್ಯ ಮಾಧ್ಯಮ ದೃಶ್ಯ ಮಾಧ್ಯಮವಾಗಿ ಬದಲಾಗ್ತಾ ಇತ್ತು ಅಂತ. ಇದು ದೊಡ್ಡ ಕಲ್ಪನೆ ಪಾಯ್ತು. ತಾವು ಕಂಡಿದ್ದೀರಿ, ಮಾತಿರೋದು ಕೇಳಿಸೋದಕ್ಕಿರೋದು. ತುಂಬ ಚೆನ್ನಾಗಿ ಮಾತಾಡಿದರೆ ಅದು ಕಣ್ಣು ಮುಂದೆ ಚಿತ್ರ ಕಟ್ಟಿಬಿಡುತ್ತೆ. ಅದು ಶ್ರವ್ಯ ಮಾಧ್ಯಮ ದಾಟಿ ದೃಶ್ಯ ಮಾಧ್ಯಮ ಆಗಿಬಿಡ್ತದೆ. ಆಗುವಾಗ ಗುರು ಶಿಷ್ಯರು ಇಬ್ಬರ ಕಣ್ಣಲ್ಲೂ ನೀರು ಹರಿತಾ ಇತ್ತಂತೆ. ಇವು ಕೂತು ಕೇಳಿದವ್ರ ಕಣ್ಣಲ್ಲಿ ನೀರು ಹರಿತಾ ಇತ್ತು. ಅದೊಂದು ದೊಡ್ಡ ದಿವ್ಯಾನುಭೂತಿ. ಅದು ಉಪನಿಷತ್ತು ಮಾಡುವಾಗ ಉಳಿದವ್ರಿಗೂ ಉಪನ್ಯಾಸ ಆಗ್ತಿತ್ತು. ಆಮೇಲೆ ಭಗವದ್ಗೀತೆ ಭಾಷ್ಯ ತಗೊಂಡ್ರು ಬರೀಬೇಕು ಅಂತ. ಆವಾಗಲೂ ಹಾಗೇನೆ ಇದ್ನಲ್ಲ, ಬ್ರಹ್ಮಗುಪ್ತ ಅಂತ ರಾಜ ಇದ್ದ, ಅವನ ಪರಿವಾರದವರು, ಅವನ ಶಿಷ್ಯರು, ಅವನ ಹಿಂಬಾಲಕರು ಎಲ್ಲರೂ ಬರೋರು. ಒಂದು 100 ಜನ ಬಂತಕ್ಕೆ ಮಾತು ಕೇಳ್ತಾ ಇದ್ರಂತೆ. ಅದೊಂಥರ ಧಾರ್ಮಿಕ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಜೊತೆಗೆ ಸಾಹಿತ್ಯಿಕ ಸಮಾರಂಭ ಆಗಿಬಿಡ್ತದೆ. ಈಗಾಗಲೇ ಬದರಿಕಾಶ್ರಮಕ್ಕೆ ಬಂದು 4 ವರ್ಷ ಆಯಿತು. 4 ವರ್ಷ ಆಯಿತು. ಗುರುಗಳು ಅಪ್ಪಣೆ ಮಾಡಿದ ಹಾಗೆ ಪ್ರಸ್ಥಾನತ್ರಯಗಳ ಬಗ್ಗೆ ಭಾಷ್ಯವನ್ನು ಬರೆದದ್ದಾಯಿತು. ಇನ್ನು ಮುಂದಿನ ಮಾರ್ಗ ಏನು, ಮುಂದಿನ ಕೆಲಸ ಏನು ಅಂತ ಎಲ್ಲ ಬರೆದು ನಿಶ್ಚಿಂತೆಯಾಗಿ ಮುಂದಿನ ಮಾರ್ಗವನ್ನು ಮಾಡುವಾಗ ಒಂದು ದಿವಸ ಸಾಯಂಕಾಲ ಹೊತ್ತಿಗೆ ಗುಹೆಗೆ ಒಬ್ಬರು ವೃದ್ಧರು ಬರ್ತಾರೆ. ಬಂದು ಒಳಗಡೆ ಹೋಗಿ, ಇಲ್ಲಿ ಶಂಕರ ಯತಿಗಳು ಅಂತಿದ್ದಾರಂತೆ, ಎಲ್ಲಿದ್ದಾರೆ ಅಂತ. ಆ ಸನಂದನ ಯತಿ ಇವ್ರ ಶಿಷ್ಯ, ಅಲ್ಲಿದ್ದಾರೆ ನೋಡಿ ಅವರೇ ಅಂತ ನೋಡ್ತಾರೆ. ಪುಟ್ಟ ಹುಡುಗ ಕೂತಿದ್ದಾರೆ, 16 ವರ್ಷ ಆಗಿಲ್ಲ, ಇನ್ನು 16 ವರ್ಷ ಆಗಿದೆ ಕರೆಕ್ಟಾಗಿ. ಹೋಗಿ ಮಾತಾಡಿ, ಯತಿಗಳೇ, ನಾನು ನಾರಾಯಣನ ದೇವಸ್ಥಾನಕ್ಕೆ ಹೋಗಿದ್ದೆ, ಬದ್ರಿನಾರಾಯಣ ದೇವಸ್ಥಾನಕ್ಕೆ ಹೋದ ಸಲ ಹೋದಾಗ ನಾರಾಯಣನ ವಿಗ್ರಹ ಇರಲಿಲ್ಲ. ಈ ಸಲ ನಾರಾಯಣನ ವಿಗ್ರಹ ಇತ್ತು. ಅಲ್ಲಿ ಅರ್ಚಕರು ಹೇಳಿದರು, ನೀವೇ ತಂದು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅಂತ ಹೇಳಿದರು. ಅದಕ್ಕೆ ಯಾರು ಅಂತ ಕೇಳಿದಾಗ, ಇಲ್ಲಿದ್ದಾರೆ, ಅವರು ಗ್ರಂಥ ರಚನೆ ಮಾಡ್ತಿದ್ದಾರೆ ಅಂದರು. ಅದು ಕುತೂಹಲದಿಂದ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಬಂದೆ, ಏನು ಬರಿತಾ ಇದ್ದೀರಿ ಅಂತ ಕೇಳಿದರು. ಅವ್ರು ಹೇಳಿದ್ರಂತೆ, ನಾನು ಹೀಗೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯೆ ಬರಿತಾ ಇದ್ದೀನಿ. ಓಹೋ, ಬಾದರಾಯಣ ಸೂತ್ರಗಳಿಗೆ ವ್ಯಾಖ್ಯೆ ಬರೀತಿದ್ದೀರೋ, ತುಂಬ ಸಂತೋಷ, ನೋಡಬಹುದಾ ನಾನು ಅದನ್ನು ಅಂತ ಕೇಳಿದರು. ಹಿರಿಯರು, ನೀವು ನೋಡಿ, ಖಂಡಿತ ನೋಡಿ, ಸಲಹೆ ಸೂಚನೆ ಕೊಟ್ಟರೆ ತಿದ್ದುಕೊಳ್ಳೋಕೆ ತಯಾರಿದ್ದೀನಿ ನಾನು ಅಂತ ಶಂಕರಾಚಾರ್ಯ ಹೇಳಿದ್ರಂತೆ. ಅದಕ್ಕೆ ಅವರು ವೃದ್ಧರು ಹೇಳಿದರು, ನನಗೆ ಅಷ್ಟು ಸಮಯ ಇಲ್ಲಪ್ಪ, ನಾನು ಓದೋದು ತುಂಬ ನಿಧಾನ, ಕಷ್ಟ ಆಗ್ತದೆ, ಅದು ಚರ್ಚೆ ಮಾಡಿಬಿಟ್ರೆ ಒಳ್ಳೇದಲ್ವಾ, ನೀನು ಹೇಳ್ತಾ ಹೋಗು, ಚರ್ಚೆ ಮಾಡ್ತಾ ಹೋಗೋಣ ಅಂದ್ರಂತೆ. ಆಗ್ಬೋದು, ಇವತ್ತೇ ಶುರು ಮಾಡೋಣ ಅಂದರು. ಅದೊಂದು ಅದ್ಭುತ ರಸಗಟ್ಟಿ ಅದು. ಆ ವೃದ್ಧರ ಜೊತೆಗೆ ಇವರು ಅವ್ರ ಪ್ರಶ್ನೆ ಕೇಳೋದು, ಇವರು ಉತ್ತರ ಕೊಡೋದು 15 ದಿವಸ ನಡೀತಂತೆ. ದಿನ ಬರಬೇಕು, 15 ದಿವಸ ಚರ್ಚೆ ಆಗಬೇಕು. ಈ ವಿಷಯ ಯಾಕೆ ಹೇಳಿದ್ರಿ, ಇದು ಯಾಕೆ ಹೇಳಿದ್ರಿ, ಇದರ ಅರ್ಥ ಏನು ಅಂತ ಆ ವೃದ್ಧರು ಕೇಳಬೇಕು, ಅದಕ್ಕೆ ವ್ಯಾಖ್ಯೆ ಕೊಡಬೇಕು ಇವರು. 15 ದಿವಸ ಆದಮೇಲೆ 15ನೇ ದಿವಸ ಸಾಯಂಕಾಲ ಗುಹೆಯೊಳಗಿದ್ದವನ್ನೆಲ್ಲ ಹೊರಗೆ ಕಳಿಸಿದ್ರಂತೆ. ಅವರು ಸ್ವಲ್ಪ ಹೊರಗಡೆ ಹೋಗಿ ಮಾತಾಡಬೇಕು ನಾನು ಯತಿಗಳ ಹತ್ರ ಅಂತ. ಅಲ್ಲಿವರೆಗೂ ಯತಿವರ್ಯರೇ ಯತಿಗಳೇ ಅಂತೆ ಮಾತಾಡಿಸ್ತಾ ಇದ್ದರು ಹಿರಿಯರು. ಅವರೆಲ್ಲರೂ ಹೊರಗೆ ಹೋದ್ಮೇಲೆ ಬಂದು ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ಟು ನೆತ್ತಿ ಮೂಸಿ ನೋಡಿ ತಲೆ ಮೇಲೆ ಕೈ ಇಟ್ಟು, ಮಗು, ನೀನು ಮೊದಲೇ ದಿವಸ ನೋಡಿದಾಗೆ ಗೊತ್ತಿತ್ತಪ್ಪ, ನೀನು ನನ್ನ ಮಗ ಶುಕಮುನಿ ಹಾಗೆ ಇದ್ದೀಯಾ ಅಂದ್ರಂತೆ. ಇವರಿಗೆ ಆಶ್ಚರ್ಯ, ಗಾಬರಿ, ಸಂತೋಷ ಎಲ್ಲ ಒಂದೇ ಸಲ ಆಗ್ಬಿಡ್ತು. ಯಾರನ್ನು ಇದುವರೆಗೂ ಎಲ್ಲ ಜ್ಞಾನಿಗಳು, ಯೋಗಿಗಳು ಪರಮಗುರು ಎಂದು ಭಾವಿಸಿದ್ರೋ, ಪ್ರಜ್ವಲಿಸುವ ಜ್ಞಾನದ ಪ್ರದೀಪ ಅಂತ ತಿಳ್ಕೊಂಡಿದ್ರೋ, ಅಂಥ ಮಹಾನ್ ಜ್ಞಾನಿ, ಜ್ಞಾನದ ಆದರ್ಶ ಶಿಖರ ಆದಂಥ ವೇದವ್ಯಾಸರು ತಮ್ಮನ್ನು ಅಪ್ಪಿಕೊಂಡಿದ್ದಾರೆ ಅಂದಾಗ ಅದೇನು ರೋಮಾಂಚನ ಆಗಿರಬೇಕಲ್ಲ ಅವರಿಗೆ. ತಕ್ಷಣ ಬಿಡಿಸ್ಕೊಂಡು ದೀರ್ಘ ದಂಡ ನಮಸ್ಕಾರ ಮಾಡಿ ಅವ್ರ ಪಾದ ಹಿಡ್ಕೊಂಡ್ರಂತೆ. ಆಗ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ, ಮಗು, ನಾನು ಯಾಕೆ ಬಂದೆ ಗೊತ್ತಾ, ಇವತ್ತು ನಿನಗೆ 16 ವರ್ಷ ಆಯಿತು ಇವತ್ತಿಗೆ. ಇನ್ನು ಜೀವನದ ಮತ್ತೊಂದು ಮಜಲು ಶುರು ಆಯಿತು, ನಿಂದು ಮತ್ತೊಂದು ಘಟ್ಟ ಶುರು ಆಯಿತು. ಇದುವರೆಗೂ ನೀನು ಎಷ್ಟು ಜೀವನ ಕಳೆದಿದ್ದೀಯೋ ಇನ್ನು ಅಷ್ಟು ಅವಧಿ ನಿನಗಿದೆ ಮುಂದೆ. ನಾನು ನೆನೆಸ್ಕೋಬೇಕು, ಮಗುವಾಗಿದ್ದಾಗ ಅವರು ಹಿರಿಯರು ಬಂದು ಹೇಳಿ ಹೋಗಿರ್ತಾರೆ, ಇವನ ಆಯುಸ್ಸು 8 ವರ್ಷ, ಸನ್ಯಾಸ ತಗೊಂಡ್ರೆ 16 ವರ್ಷ ಆಗುತ್ತೆ. ವ್ಯಾಸರ ಕರುಣೆಯಿಂದ ಅದು ಇನ್ನೂ 16 ವರ್ಷ ಆಗಿ 32 ವರ್ಷ ಹುಡುಗ ಬದುಕ್ತಾನೆ ಅಂತ ಹೇಳಿರ್ತಾರೆ. ಆ ಮಾತು ಪೂರೈಸೋಕೆ ವೇದವ್ಯಾಸರು ಬಂದಿದ್ದಾರೆ. ನಿನಗೆ 16 ವರ್ಷ ಆಯಿತು, ಇನ್ನು 16 ವರ್ಷ ನಿನಗಿದೆ. ಇನ್ನು ನೀನು ಕೆಲಸ ಮಾಡಬೇಕಾದದ್ದು ಇಲ್ಲಿ ಕೂಡೋದಲ್ಲ. ಉಳಿದ 16 ವರ್ಷ ಅವಿಶ್ರಾಂತವಾಗಿ ಭಾರತ ದೇಶದಲ್ಲಿ ಪ್ರತಿಯೊಂದು ಕಡೆ ಓಡಾಡಿ ಈ ವೇದಾಂತವನ್ನು ಪ್ರಸಾರ ಮಾಡಬೇಕು, ಅದ್ವೈತ ಮತವನ್ನು ಪ್ರಚಾರ ಮಾಡಬೇಕು ಎಲ್ಲ ಕಡೆನೂ ಅಂತ ಹೇಳಿದ್ರಂತೆ. ಹೇಳಿ ಹೊರಟು ಬಿಟ್ರು. 4 ವರ್ಷ ಕಳೆದಿದ್ದಾರೆ ಬದರಿಯಲ್ಲಿ.
ಎಲ್ಲರದು ಬಂಧ ಬಂದುಬಿಟ್ಟಿದೆ, ಮೋಹ ಬಂದುಬಿಟ್ಟಿದೆ, ಪ್ರೀತಿ ಬಂದಿದೆ, ಬ್ರಹ್ಮಗುಪ್ತಂದಾಗಲಿ. ಅದ್ಯಾಕೆ ಇನ್ನೊಂದು ಹೇಳಿಲ್ಲ, ಭಾಳ ಡಿಟೇಲ್ ಹೇಳಿದ್ರೆ ಕಷ್ಟ ಆಗ್ತದೆ ಅಂತ. ಒಬ್ಬ ಧರ್ಮಪಾಲಕ ಅಂತ ಒಬ್ಬ ಇದ್ದ, ಇವನ ಕಾವಲುಗಾರ ಅವನು. ಆ ಕಾವಲುಗಾರ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದ ಶಂಕರನ ಅಂದರೆ ಅವ್ರು ಕೇಳ್ತಿದ್ರಂತೆ, ಇವನು ಅರ್ಥ ಆಗ್ತದ ಇವನಿಗೆ ಅಂತ. ಅವನದು ಅರ್ಥ ಆಗಲ್ಲ ಸ್ವಾಮಿ ಅಂದ ಅವನು. ನೀವು ಮಾತಾಡೋದು ನೋಡ್ತಾ ಇರೋದು ಚಂದ ನನಗೆ ಅಷ್ಟೇ, ನನಗೆ ಅರ್ಥ ಆಗಲ್ಲ. ಕೊನೆಗೆ ನಿನಗೆ ಏನು ತಿಳಿತೋ ಅಂತ ಕೇಳಿದ್ರಂತೆ. ದಿನ ಬರೋನು ಪ್ರವಚನಕ್ಕೆ, ಏನು ಅರ್ಥ ಆಯಿತು ಅಂತ. ನನಗೇನೂ ತಿಳಿಲಿಲ್ಲ ಸ್ವಾಮಿ, ಒಂದು ತಿಳಿಯಿತು ನೋಡಿ. ಏನು? ಈ ಜಗತ್ತನ್ನೆಲ್ಲ ರಕ್ಷಣೆ ಮಾಡುವ ಒಂದು ಶಕ್ತಿ ಇದೆ ಸ್ವಾಮಿ, ಅದನ್ನೇ ನೀವು ಆತ್ಮ ಅಂತೀರಿ ಎಂದ. ಆತ್ಮಡು ನಿನಗೆ ಗೊತ್ತಾದಷ್ಟು ಇನ್ನು ಯಾರಿಗೂ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ. ಆ ಮನುಷ್ಯಗೆ ಸನ್ಯಾಸ ದೀಕ್ಷೆ ಕೊಟ್ಟು ಕಳಿಸ್ತಾರೆ, ಹೋಗಿ ನೀನು ಸಾಕಿನ ಕಾಯೋದಕ್ಕೆ ಸಾಕು, ಇನ್ನು ದೇವ್ರ ಕಡೆ ಹೋಗು ಅಂತ ಕಳಿಸ್ತಾರೆ. ಅವನು ಸೀದಾ ಕೋಲ್ ಬಿಟ್ಟ, ಎಲ್ಲ ಬಿಟ್ಟು ಸೀದಾ ಹಿಮಾಲಯದಲ್ಲಿ ಹೋಗ್ಬಿಟ್ಟ ತಪಸ್ ಮಾಡೋದಕ್ಕೆ ಅವನು. ಈ ಥರದ ಶಕ್ತಿ ಇದು ಪರುಷಮಣಿ ಅಂತ ಕರಿತೇನೆ ನಾನು. ನೋಡಿದ ತಕ್ಷಣ ಮನುಷ್ಯನನ್ನು ಬದಲಾವಣೆ ಮಾಡುವಂಥ ಶಕ್ತಿ ಇದೆಯಲ್ಲ, ಆ ಶಕ್ತಿ 4 ವರ್ಷ ಇಟ್ಕೊಂಡು ಎಲ್ಲರಿಂದ ಬೀಳ್ಕೊಟ್ಟು ಮತ್ತೆ ಕೆಳಗೆ ಬಂದರು. ಮತ್ತೆ ಕಾಶಿಗೆ ಬಂದರು. ಕಾಶಿಗೆ ಬರೋದು ಮೊದಲೇನೆ ಸುದ್ದಿ ಬಂದಿದೆ, ಬರ್ತಾರೆ ಇವರು ಅಂತ. 4 ವರ್ಷದಿಂದ ಹುಡುಗ, 11-12 ವರ್ಷದ ಹುಡುಗ ಇದ್ದವರು ಈಗ 16 ವರ್ಷಕ್ಕೆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆದಿದ್ದಾರೆ ಅಂತ ಜಗತ್ತೆಲ್ಲ ಪ್ರಸಿದ್ಧ ಆಗಿದೆ. ಅವರನ್ನು ಸ್ವಾಗತ ಮಾಡೋದಕ್ಕೆ ಕಾಶಿ ರಾಜನೇ ಮಹಾದ್ವಾರಕ್ಕೆ ಬಂದು ತಗೊಂಡು ಹೋದ. ಈಗ ದಿನನಿತ್ಯ ಪಂಡಿತರು ಸಮಾವೇಶಗಳಾಗಬೇಕು, ಅವರ ಸಂದೇಹಗಳಿಗೆ ಪರಿಹಾರ ಕೊಡಬೇಕು. ಸರ್ವ ಮತಗಳ ಜನ ಬಂದರು, ತಮ್ಮ ತಮ್ಮ ವಾದನೆಗಳನ್ನು ಮಂಡಿಸಿದರು. 100 ಜನ ಶಿಷ್ಯರಾದರು. ಅಲ್ಲಿದ್ದದ್ದು 2 ತಿಂಗಳು. 2 ತಿಂಗಳೊಳಗೆ ಎಷ್ಟು ಜನ ಶಿಷ್ಯರಾದರು ಅಂದರೆ, ಶಂಕರಾಚಾರ್ಯ ಹೇಳ್ತಾರೆ, ನಾಳೆ ಪ್ರವಾಸಕ್ಕೆ ಹೋಗೋದು ಕಷ್ಟಪ್ಪ, ಇವರನ್ನೆಲ್ಲ ಕಟ್ಕೊಂಡು ದೊಡ್ಡ ಯಾತ್ರೆ ಹೋದಂಗೆ ಆಗ್ತದಲ್ಲ, ಅಷ್ಟು ಜನ ಬಂದರು. ಆಚಾರ್ಯರ ಗ್ರಂಥಗಳಿಗೆ ಪ್ರತಿ ಮಾಡಬೇಕಲ್ಲ, ಈಗ ಹಾಗೆ ಪ್ರಿಂಟ್ ಮಾಡೋಂಗಿಲ್ಲ. ಅವಾಗ ಆ 100 ಜನ ಶಿಷ್ಯರು ಕೂತ್ಕೊಂಡು ಒಂದು ಫ್ಯಾಕ್ಟ್ರಿ ಥರ ಕೂತ್ಕೊಂಡು ಇವರು ಬರೆದದ್ದ ಗ್ರಂಥಗಳಿಗೆ ಎಲ್ಲರೂ ತಾಳೆಗರಿ ಮೇಲೆ ಬರೆದು 100 ಪ್ರತಿಗಳನ್ನು ಮಾಡಿ ಆ ಒಂದೊಂದು ಪಂಡಿತರ ಸಮೂಹಕ್ಕೆ ಒಂದೊಂದು ಪುಸ್ತಕ ಕೊಟ್ಟರಂತೆ, ಗ್ರಂಥಗಳನ್ನು ಕೊಟ್ಟರಂತೆ. ಅಲ್ಲಿಂದ ಪ್ರಚಾರ ಆಗಬೇಕಲ್ಲ, ಒಂದೇ ಕಾಪಿ ಇದ್ರೆ ಪ್ರಚಾರ ಆಗೋದು ಹೆಂಗೆ, ಅದೆಲ್ಲವೂ ಮಾಡಿದ್ರಂತೆ. ಆಚಾರ್ಯರು ಸಭೆಗಳಿಗೆ ಬಂದಾಗ ಹೇಳಿದಂಥ ಮಾತು ನನಗೆ ಭಾಳ ಮುಖ್ಯ ಅನ್ನಿಸ್ತು. ಶಂಕರಾಚಾರ್ಯರ ಮಾತು ಅದ್ಭುತ ಇದೆ ನೋಡಿ. ಹೇಳ್ತಾರೆ, ನಾನು ಇಲ್ಲಿಗೆ ಬಂದಿರುವುದು ವಾದ ಮಂಡನೆಗೆ ಹೊರತಾಗಿ ಖಂಡನೆಗಲ್ಲ. ಇದು ನಾವು ತಿಳ್ಕೋಬೇಕಾದದ್ದು ಇವತ್ತು. ನಮ್ಮ ವಾದಗಳನ್ನು ಮಂಡನೆ ಮಾಡೋದು ಹೊರತಾಗಿ ಖಂಡನೆ ಮಾಡೋದಲ್ಲ. ನೀವು ಎಲ್ಲರೂ ಸತ್ಯಾನ್ವೇಷಿಗಳೇ ಆಗಿದ್ದೇವೆ, ಸತ್ಯ ಹುಡುಕಬೇಕಂತೆ ಹೊರಟವ್ರು ಎಲ್ಲರೂ. ಆದರೆ ಬೇರೆ ಬೇರೆ ದಿಕ್ಕುಗಳಿಂದ ಹೋಗ್ತೀವಿ, ಬೇರೆ ಬೇರೆ ವಿಧಾನಗಳಿಂದ ಹೋಗ್ತೀವಿ. ನಮ್ಮ ವಿಧಾನಗಳು ಬೇರೆ ಆಗಿರಬೇಕು, ಆದರೆ ಸತ್ಯದ ಗುರಿ ಒಂದೇ ಆಗಿದೆ. ಅದರಿಂದ ನಮ್ಮ ಭಿನ್ನತೆಯನ್ನು ನಾವು ಹೊರಗೆ ಹಚ್ಚಿ ನೋಡಬೇಕು. ಶಾಸ್ತ್ರದ ಹೊರಗಲ್ಲಿಗೆ ಹಚ್ಚಿ ತಿಕ್ಕಿ ನೋಡಿ, ಯಾವುದು ಸಾಧುವೋ ಅದನ್ನ ಇಟ್ಕೊಳ್ಳಿ, ಯಾವುದು ಅಸಾಧುವೋ ಅದನ್ನು ಕಿತ್ತು ಹಾಕಿ. ಎಷ್ಟು ನಿರಂಬಳವಾಗಿ ಹೇಳುವಂಥದ್ದು ಇದೆಯಲ್ಲ. ಇದು ಹೇಳೋದು ಯಾವಾಗ ಬರುತ್ತೆ ಗೊತ್ತಾ? ನಾನು ಬರೆದದ್ದೇ ಸತ್ಯ ಅಂತ ಅಲ್ಲ, ನಾನು ಕಂಡುಕೊಂಡ ಸತ್ಯ ಇದು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಸರಿ ಅನಿಸಿದ್ರೆ ಒಪ್ಕೊಳ್ಳಿ, ಬೇಡಾದ್ರೆ ಬಿಡಿ. ಈ ಥರದ ನಿರಂಬಳತೆ ಭಾಳ ಅಪರೂಪ. ಈ ವಾದಲ್ಲ ಹರಿ ಜನರನ್ನು ಮೋಡಿ ಮಾಡಿ ಹಾಕ್ಬಿಡ್ತು ಕಾಶಿಯಲ್ಲಿ. ಆಚಾರ್ಯರ ಹೊತ್ತಿ ಬಂದು ಕೆಲವರು ಕೇಳ್ತಾರೆ, ವಾದ ಮಾಡೋರು, ನಾವು ಪ್ರಾಣಿಗೆ ಬಲಿ ಕೊಡ್ತೀವಲ್ಲ, ದೇವತೆಗಳಿಗೆ ಬೇಕಲ್ವಾ? ನೀವು ಬಲಿ ಕೊಡಬೇಡಿ, ಹಿಂಸೆ ಮಾಡಬೇಡಿ ಅಂತ ಹೇಳ್ತೀರಿ. ಬುದ್ಧನೂ ಅದೇ ಹೇಳಿದ. ನಮ್ಮ ದೇವತೆಗಳಿಗೆ ಕೋಪ ಬರಲ್ವಾ? ಕೆಲವಿರ್ತದೆ, ಬಲಿ ಕೊಟ್ಟರೆ ದೇವತೆ ತೃಪ್ತಿ ಆಗೋದು ಅಂತ. ಇವತ್ತಿಗೂ ನಂಬ್ಕೊಂಡಿದ್ದೀವಿ. ಹಾಗೆ ಕೇಳಿದ್ರಂತೆ, ಬಲಿ ಕೊಡದೆ ಹೋದರೆ ದೇವತೆಯ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ, ಏನು ಮಾಡೋದು ಅಂತ. ಅದಕ್ಕೆ ಅವ್ರು ಹೇಳುವಂಥ ಮಾತು ಚೆನ್ನಾಗಿದೆ. ನಮ್ಮ ತೃಪ್ತಿಗಾಗಿ ಪ್ರಾಣಿ ವಧೆ ಮಾಡುವುದು ಅಪರಾಧ. ಯಾವುದಾದ್ರೂ ದೇವತೆ ಯಾವತ್ತಾದರೂ ಹೇಳಿದ್ದಾಳ ಪ್ರಾಣಿ ಬೆಲೆ ಕೊಡು ಅಂತ? ಅದಕ್ಕೆ ಹೇಳ್ತಾರೆ, ದೇವತೆಗಳು ದಯಾಮಯರು, ಯಾವಾಗಲೂ ದಯೆಯನ್ನು ಅಪೇಕ್ಷೆ ಮಾಡ್ತಾರೆ, ಕ್ರೂರತೆಯನ್ನಲ್ಲ. ಆದ್ದರಿಂದ ಕ್ರೂರತೆ ಯಾವ ದೇವರಿಗೂ ಒಪ್ಪೋದಿಲ್ಲ ಅಂತ. ಒಂದು ತಮಾಷೆ ಇದೆ, ಇದೇ ಥರದ ಘಟನೆ. ಒಬ್ರು ಹೋಗಿ ಹಿಂಗೆ ಕೇಳಿದ್ರಂತೆ, ನಮಗೆ ಇದು ಶಂಕರಾಚಾರ್ಯದಲ್ಲ, ಇದು ಬೇರೆಯವ್ರದ್ದು. ಹೋಗಿ ನಮಗೆ ಹಿಂಸೆ ಮಾಡಬೇಡ ಅಂತಾರೆ, ಮತ್ತು ನಮಗೆ ನಮ್ಮ ಪರಂಪರೆಯಲ್ಲಿ ಬಂದುಬಿಟ್ಟಿದೆ, ಆವತ್ತಿನ ದಿವಸ ಬಲಿ ಕೊಡಬೇಕು ಅಂತಿದೆ, ಏನು ಮಾಡೋದು, ಬಿಡಬೇಕಲ್ಲ. ಅವರಂತೆ ಮಾಡು, ಒಂದು ಕೆಲಸ ಮಾಡು, ಬಲಿ ಕೊಡೋದು ತಿರ್ಗಂಬರಿಗೆ ಕೋಳಿ ಕುರಿ ಯಾಕೆ, ಒಂದು ಸಿಂಹ ಕೊಡು, ಒಂದು ಆನೆ ಕೊಡು, ಹಿಡ್ಕೊಂಬರೋಕ್ಕಾಗತ್ತೆ ಅವರಿಗೆ. ನಾವು ಬಲಿ ಕೊಡೋದು ಯಾವಾಗಲೂ ಅಸಹಾಯ ಪ್ರಾಣಿಗಳನ್ನು ಮಾತ್ರ ಬಲಿ ಕೊಡೋದು, ದಯವಿಟ್ಟು ತಿಳ್ಕೊಳ್ಳಿ. ಅದ್ರ ಮೇಲೆ ನಿಮ್ಮ ಶಕ್ತಿ ಪ್ರಯೋಗ ಯಾಕೆ? ಮಾಡೋದಿದ್ರೆ ನಿನ್ನ ಮಗನ ಬಲಿ ಕೊಡು ಮೊದಲು, ಹೋಗು, ನಿನ್ನ ಮಗನ ತಾನೇ ಕೊಡು. ಅದೇನು ಕೊಡೋಕ್ಕಾಗ್ತದೆ ಅಂದ. ಅಲ್ಲಪ್ಪ, ನಿನ್ನ ಮಗನ ಕೊಡೋಕ್ಕಾಗಲ್ಲ, ಯಾವುದೋ ಒಂದು ಪ್ರಾಣಿ ಮಗುನ ಕೊಡ್ತೀಯ ನೀನು. ಇದನ್ನು 1300 ವರ್ಷಗಳ ಹಿಂದೆ ಎಷ್ಟು ಕಷ್ಟ ಆಗಿರ್ಬೇಕು ಹೇಳ್ಬೇಕಾದ್ರೆ ತಿಳ್ಕೊಳ್ಳಿ. ಈಗಿನ ಕಾಲದಲ್ಲೇ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ತಿರುವಾಗ
ಆವಾಗಿದ್ದಂಥ ಬಲವಾದ ನಂಬಿಕೆ ಹೆಂಗಂತಿತ್ತು ಅದನ್ನು ತೆಗಿಬೇಕಲ್ಲ. ಹೇಳ್ತಾರಂತೆ, ಭಗವಂತ ದೇವರು ದಯಾಮಯ, ಅವನು ದಯೆ ಸಾಗರ. ಅಂಥ ದಯೆ ಕರುಣೆ ತುಂಬಿಕೊಂಡಂಥ ಭಗವಂತ ಕ್ರೂರವನ್ನು ಅಪೇಕ್ಷೆ ಮಾಡ್ತಾನ? ಇಲ್ಲ, ಕೊಡಬೇಡಿ ಅದನ್ನು ಅಂತ ಅಹಿಂಸೆಯನ್ನು ಒತ್ತಿ ಹೇಳಿದ್ರಂತೆ. ನದಿಗೆ ದಿನಾಲು ಸ್ನಾನಕ್ಕೆ ಹೋಗಬೇಕಾದ್ರೆ ಬೆಳಗ್ಗೆ ಅಲ್ಲಿ ಘಟ್ಟದ ಮೇಲೆ ಕೆಲವರು ಕೂತ್ಕೊಂಡು ಪಾಠ ಮಾಡ್ಕೋತಾರೆ, ಓದ್ತಾಯಿದ್ರು, ಪುಸ್ತಕ ಓದ್ತಾಯಿದ್ರು, ತಮ್ಮ ಶಾಸ್ತ್ರಗಳನ್ನು ಓದ್ಕೋತಾಯಿದ್ರು, ತಮ್ಮ ಮಂತ್ರಗಳನ್ನು ಓದ್ಕೋತಾಯಿದ್ರು, ಸ್ತೋತ್ರ ಹೇಳ್ತಾಯಿದ್ರು. ಒಂದು ಸಲ ನೋಡಿದ್ರು, ಒಬ್ಬರು ಮುದುಕರು ದಿನ ನೋಡ್ತಾಯಿದ್ರು, ವ್ಯಾಕರಣ ಪಾಠ ಮಾಡ್ತಾಯಿದ್ದಾರೆ. ಅವರು ಪಾಣಿನಿ ವ್ಯಾಕರಣ ಓದಬೇಕು, ಅದು ಚೆನ್ನಾಗಿ ತಿಳ್ಕೊಬೇಕು ಅಂತ ಆಸೆ. ಡುಕ್ರಂಕರಣೆ ಅಂತ ಓದ್ತಾಯಿದ್ರು. ಇವರು ಒಂದು ಸಲ ನಿಂತು ಕೇಳಿದ್ರಂತೆ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರಂತೆ. ನನಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ನಾನು ಇಷ್ಟು ವರ್ಷ ಪಾಣಿನಿ ವ್ಯಾಕರಣವನ್ನು ತಿಳ್ಕೊಳ್ಬೇಕು ಅಂತ ಒದ್ದಾಡಿದ್ದೇನೆ, ಅದು ಡುಕ್ರಂಕರಣೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಒದ್ದಾಡ್ತಾ ಇದ್ದೀನಿ ಅಂದ್ರಂತೆ. ಮಾಡ್ಕೊಂಡು ಏನು ಮಾಡ್ತೀರಿ ಅಂತ ಕೇಳಿದ್ರಂತೆ. ಏನು ಮಾಡ್ತೀರಿ ಅಂತೇಳಿ, ಇಲ್ಲ ನಾನು ತಿಳ್ಕೊಬೇಕು, ಅದು ಅರ್ಥ ಏನು ಗೊತ್ತಾ? ಅವರಿಗೆ ವ್ಯಾಕರಣ ಬಂತು, ಅದ್ರ ಜೊತೆಗೆ ಅದೇ ಥರ ಭಾವ ಬರಬೇಕು, ಅದ್ರ ಹಿಂದೆ ಭಕ್ತಿ ಬರಬೇಕು. ಸಾಕಪ್ಪ, ಬರೀ ವ್ಯಾಕರಣ ಪಾಠದಿಂದ ಆಗೋಲ್ಲ, ಭಕ್ತಿಯನ್ನು ಬೆಳೆಸ್ಕೊಳ್ಳಿ ಸಾಕು ನಿಮಗೆ ಅಂತ ಹೇಳಿ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷಿತಿ ಡುಕ್ರಂಕರಣೆ ಅಂತ ಹೇಳಿ, ವ್ಯರ್ಥವಾದಂಥ ಶಬ್ದಾಡಂಬರಕ್ಕಿಂತ ಭಗವಂತ ಮೆಚ್ಚೋದು ಭಕ್ತಿಯನ್ನು, ಆ ಒಳಗಿರುವಂಥ ಪ್ರೀತಿಯನ್ನು. ಅದನ್ನು ನಿಮ್ಮ ಹಾಕ್ಕೊಳ್ಳಿ, ಭಕ್ತಿಯನ್ನು ಸೇರಿಸ್ಕೊಳ್ಳಿ. ವ್ಯಾಕರಣ ಬೇಡ ಅಂತ ಹೇಳೋಲ್ಲ, ಆದರೆ ಒಂದು ಹಂತ ಇದೆ, ಅದನ್ನಲೇ ಕೂತ್ಕೋಬೇಡಿ ಅಂತ ಹೇಳಿ ಬೋಧಿಸಿದರು. 2 ತಿಂಗಳ ಕಾಲ ಪಂಡಿತರ ಪ್ರವಾಹವೇ ಅವರಿದ್ದಲ್ಲೇ ಬರ್ತಾ ಇತ್ತು. ಹಗಲು ರಾತ್ರಿ ದರ್ಶನಗಳ ವಿವರಣೆ, ವಿಸ್ತರಣೆ, ತರ್ಕ ನಡೀತಾ ಇತ್ತು. ಅಲ್ಲಿಂದ ಹೊರಡೋಕೆ ತೀರ್ಮಾನ ಮಾಡಿದರು. ಇಡೀ ಕಾಶಿನೇ ಬಂದಿತ್ತು ಬೀಳ್ಕೊಡೋದಕ್ಕೆ. ಅಲ್ಲಿಂದ ಪ್ರಯಾಗಕ್ಕೆ ಬಂದರು. ಪ್ರಯಾಗಕ್ಕೆ ಬಂದಾಗ ಕುಮಾರಿಲ ಭಟ್ಟರನ್ನ ಭೇಟಿ ಆಗಬೇಕು ಅಂತ ಮಾಡಿದ್ರು ಮೊದಲೇ ಸಲ ಬಂದಾಗ. ಆಗ ಅವರು ಮಹೇಶ್ಮತಿಗೆ ಯಜ್ಞಕ್ಕೆ ಹೋಗಿದ್ದರು, ಇರಲಿಲ್ಲ. ಇಲ್ಲಿ ಬಂದ ತಕ್ಷಣ ಮೊದಲೇ ಸಲ ಕೇಳಿದ್ದವರು, ಸ್ನಾನ ಮಾಡಿದ ಮೇಲೆ ಕುಮಾರಿಲ ಭಟ್ರಿದ್ದಾರಾ ಅಂತ. ಇವರ ನಾರಾಯಣ ಭಟ್ರು ಅಂತ ಇವರು ಅತಿಥೇಯರಾಗಿದ್ದವರು, ನೋಡ್ಕೊಳ್ಳೋರು. ಅವ್ರು ಹೇಳಿದ್ರಂತೆ, ಕೇಳ್ಕೊಂಬನ್ನಿ, ಸಾಧ್ಯ ಆದರೆ ಭೇಟಿಯಾಗಿ ಬರ್ತೀನಿ ಹಿರಿಯರನ್ನ ಅಂತ ಹೇಳಿದ್ರಂತೆ ಇವರು. ನಾರಾಯಣ ಭಟ್ರು ಹೇಳಿದ್ರಂತೆ, ಸ್ವಲ್ಪ ತಡ ಆಯಿತು ನೀವು ಬರೋದು, ಇನ್ನು ಅವ್ರ ಜೊತೆಗೆ ವಾದ ಮಾಡೋದು, ಚರ್ಚೆ ಮಾಡೋದು ಸಾಧ್ಯ ಇಲ್ಲ. ನೋಡಬಹುದೇನೋ, ದರ್ಶನ ಆಗಬಹುದು, ಅದರ ಜೊತೆಗೆ ವಾಕ್ಯಾರ್ಥ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಕೇಳಿದರು. ಅವರೀಗ ತುಷಾಗ್ನಿಗೆ ಹೋಗ್ಬಿಟ್ಟಿದ್ದಾರೆ. ತುಷಾಗ್ನಿ ಅಂದರೆ ಭತ್ತದ ಹೊಟ್ಟು, ಅದಕ್ಕೆ ಬೆಂಕಿ ಹಚ್ಕೊಂಡು ತಮ್ಮ ದೇಹ ಬೇಯಿಸ್ಕೊಂಡ್ಬಿಡ್ಬೇಕು. ಬೆಂಕಿ ಹಾಕ್ಕೊಂಡ್ಬಿಟ್ಟಿದ್ದಾರೆ ತಮ್ಮನ್ನು. 2 ದಿವಸ ಆಯಿತು ತುಷಾಗ್ನಿಗೆ ಹೋಗಿದ್ದಾರೆ. ಇನ್ನು ಮಾತಾಡೋ ಶಕ್ತಿ ಇಲ್ಲ, ಅವ್ರು ಮಾತಾಡೋಕೆ ಆಗಲಿಕ್ಕಿಲ್ಲ ಅಂತ. ಯಾಕೆ ಹಂಗಾಯಿತು ಹೇಳ್ತಾರೆ. ಬೌದ್ಧ ಧರ್ಮದವರು ತಮ್ಮ ಸನಾತನ ಧರ್ಮವನ್ನು ಟೀಕೆ ಮಾಡಿದಾಗ, ಅವ್ರಿಗೆ ಟೀಕೆ ಮಾಡಬೇಕು ಅಂತಾನೇ ಆ ಧರ್ಮವನ್ನು ತಿಳ್ಕೊಳ್ಬೇಕು ಅಂತ ಬೌದ್ಧ ಮತವನ್ನು ಸ್ವೀಕಾರ ಮಾಡಿ ಹೊಯ್ದುಬಿಟ್ರು. ಬೌದ್ಧ ಮತವನ್ನು ಸ್ವೀಕಾರ ಮಾಡಿ ಅವ್ರನ್ನೆಲ್ಲವನ್ನು ತಿಳ್ಕೊಂಡು ಕೊನೆಗೆ ಹೊರಗೆ ಬಂದು ಅದನ್ನೇ ಖಂಡನೆ ಮಾಡೋಕ್ಕೆ ಶುರು ಮಾಡಿದರು. ಎಲ್ಲ ಕಡೆಗೆ ಪ್ರಚಾರ ಮಾಡಿ ವೈದಿಕ ಧರ್ಮವನ್ನು ಪ್ರಚಾರ ಮಾಡಿದರು. ಆದರೆ ಇತ್ತೀಚೆಗೆ ವಯಸ್ಸಾದ್ದರಿಂದ ಪ್ರವಾಸ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಒಂಥರ ಅವರು ಮನೋವ್ಯಾಕುಲತೆ ಸೇರ್ಕೊಂಡ್ಬಿಟ್ಟಿದೆ ಅವ್ರನ್ನೀಗ. ಏನು ಅನಿಸ್ಬಿಟ್ಟಿದೆ ಗೊತ್ತಾ ಅವರಿಗೆ? ನಾನು 2 ವರ್ಷ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಆ ಗುರುಗಳು ಹೇಳಿದ್ದನ್ನು ಕೇಳಿಕೊಂಡು ಮತ್ತು ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ದೇನಲ್ಲ, ಆದ್ದರಿಂದ ಗುರುದ್ರೋಹ ಮಾಡ್ದಂಗಾಯಿತು ಒಂದು ತಲೆಗೆ ಬಂದುಬಿಟ್ಟಿದೆ. ನಾನು ಗುರುದ್ರೋಹ ಮಾಡಿರೋದ್ರಿಂದ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿ ತಾವೇ ವಿಧಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ? ಎತ್ತರದ ಕಟ್ಟೆ ಮೇಲೆ ಭತ್ತದ ಹೊಟ್ಟು ಹಾಕಿ ಅದರ ಮೇಲೆ ಕೂತಿದ್ದಾರೆ. ಮತ್ತಷ್ಟು ಭತ್ತದ ಹೊಟ್ಟದ ರಾಶಿಯನ್ನು ಕುತ್ತಿಗೆವರೆಗೂ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಬೆಂಕಿ ಹಾಕಿಬಿಟ್ಟಿದ್ದಾರೆ ಹೊಟ್ಟಿಗೆ. ನಿಧಾನವಾಗಿ ಬೇಯ್ಕೊಂಬರ್ಬೇಕದು. ಏನು ಕಷ್ಟ ಆಗಿರಬೇಕು ದೇವರಿಗೆ ಗೊತ್ತು. ಹಾಗಿದ್ದಾರೆ ಅವರು. ಆಗ ನೋಡಬೇಕಾಗಾದ್ರೆ ತಕ್ಷಣ ಅಂತ ಹೇಳಿ ಶಂಕರಾಚಾರ್ಯರು ತಮ್ಮ ಶಿಷ್ಯರೊಡನೆ ಅಲ್ಲಿ ಹೋದರು. ವಿಪರೀತ ಜನಸಂದಣಿ ಅಂದರೆ ವಿಪರೀತ ಜನಸಂದಣಿ, ಹೋಗೋಕ್ಕೆ ಸಾಧ್ಯ ಇಲ್ಲ. ಆ ನಾರಾಯಣ ಭಟ್ರು 4 ಜನ ಸೇರಿಸ್ಕೊಂಡು ದಾರಿ ಬಿಡಿಸಿ ಕರ್ಕೊಂಡು ಹೋದರು. ಮುಂದೆ ನಿಂತು ನೋಡ್ತಾರೆ, ಅವ್ರ ಕಲ್ಪನೆ ಹ್ಯಾಕೆ ಕಾಣಿಸ್ತು ಅಂತ. ಅವಾಗ ಕುಮಾರಿಲ ಭಟ್ರು ದೊಡ್ಡ ಪರ್ವತದಂತೆ ಕಂಡ್ರಂತೆ. ಬಿಸಿಲು, ಮಳೆ, ಸಿಡಿಲುಗಳನ್ನು ಎದುರಿಸಿ ನಭಕ್ಕೆ ತಲೆ ಎತ್ತಿ ನಿಂತ ಪರ್ವತದಂತೆ ಕಂಡರು ಅಂತ. ಏನು ಸಾಧನೆ ಆ ಮನುಷ್ಯಂತ. ಅದರ ಮೇಲೆ ಕೂತಿದ್ದಾರೆ, ಹೊಗೆ ಆಡ್ತಾ ಇದೆ ಸತತವಾಗಿ. ಮಾತಾಡಬೇಕು, ಮಾತಾಡೋಕ್ಕಾಗ್ತಾ ಇಲ್ಲ. ಒಳಗಡೆ ಮೇಲಿನ ತಲೆ ಕಾಣಿಸ್ತಾ ಇದೆ, ಒಳಗಿನ ದೇಹ ಬೇಯ್ತಾ ಇದೆ. ಆದರೆ ಮಹಾತ್ಮನ ಮುಖದಲ್ಲಿ ಒಂದು ಚೂರು ನೋವಿಲ್ಲ. ಆಚಾರ್ಯರ ಹತ್ರ ಹೋದರು. ಕುಮಾರಿಲ ಭಟ್ರೆ, ನಾನು ಶಂಕರ ಯತಿ
ತಮ್ಮ ದರ್ಶನವನ್ನು ಅಪೇಕ್ಷಿಸಿ ಬಂದಿದ್ದೇನೆ ಅಂತ ಹೇಳ್ಕೊಂಡ್ರು. ಅರ್ಧ ಕಣ್ಣು ಮುಚ್ಚಿ ಧ್ಯಾನದಲ್ಲಿದ್ದಾರೆ ಅವರು. ನಾನು ಶಂಕರೇತಿ ಬಂದಿದ್ದೇನೆ ಅಂತ ಸ್ವಲ್ಪ ಜೋರಾಗಿ ಹೇಳಿದ ತಕ್ಷಣ ನಿಧಾನ ಕಣ್ಣು ತೆಗೆದ್ರಂತೆ. ಮೊದಲನೇ ಪ್ರಶ್ನೆನೇ ಅಂದರೆ ಆ ಕಾಲಕ್ಕೆ ಕೂಡ ಎಷ್ಟು ಅದು ತಲಸ್ಪರ್ಶಿ ಅಧ್ಯಯನ ಆಗಿರಬೇಕು, ಆಗ್ತಿರುವಂಥ ವಸ್ತುಗಳಿಗೆ ಪ್ರತಿಯೊಂದರ ಬಗ್ಗೆ ತಿಳುವಳಿಕೆ ಇರಬೇಕು. ಅಂದರೆ ತಕ್ಷಣ ಕೇಳಿದ್ರಂತೆ, ಬಾದರಾಯಣ ಸೂತ್ರಗಳಿಗೆ ಭಾಷೆ ಬರೆದವರು ನೀವೇ ಅಲ್ವೇ? ಆಗಿನ ಕಾಲ ಟೆಲಿವಿಷನ್ ಕಾಲ ಅಲ್ಲ, ಟೆಲಿಫೋನ್ ಕಾಲ ಅಲ್ಲ, ವಾಟ್ಸಪ್ ಕಾಲ ಅಲ್ಲ. ಆದರೆ ಪ್ರಯಾಗದಲ್ಲಿದ್ದಂಥ ಕುಮಾರಿಯಲ್ಲಿ ಭಟ್ಟರಿಗೆ ಬದರಿಯಲ್ಲಿ ಕೂತವ್ರು ಬರೆದಂಥ ವ್ಯಾಖ್ಯೆಗಳ ಬಗ್ಗೆ, ಭಾಷ್ಯದ ಬಗ್ಗೆ ಗೊತ್ತಿದೆ. ಅಂದರೆ ನಿಜವಾಗಲೂ ಜ್ಞಾನದ ಬಗ್ಗೆ ಹಪಾಹಪಿ ಆದವನು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಜ್ಞಾನ ಸಿಕ್ಕರೂ ತಕ್ಷಣ ಹೇಗೆ ಪಡ್ಕೊಳ್ತಾನೆ ಅಂತ. ತಾನು ದೇಹ ಬಿಡಬೇಕು ಅಂತ ತೀರ್ಮಾನ ಮಾಡಿದಂಥ ಹಿರಿಯ ಮನುಷ್ಯ ಆ ತರುಣ ಸನ್ಯಾಸಿ ಬರೆದಂಥ ಭಾಷ್ಯದ ಬಗ್ಗೆ ಗೊತ್ತಿದೆ ಆತನಿಗೆ. ತಕ್ಷಣ ಕೇಳಿದ್ರಂತೆ, ನೀವೇ ಅಲ್ವೇ ಅಂತ. ಹೌದು ಆಚಾರ್ಯರೇ, ನಾನೇ ಅಂದ್ರಂತ. ಅವ್ರು ಹೇಳ್ತಾರೆ, ನಿಮ್ಮ ಕೀರ್ತಿಯನ್ನು ಬಹಳ ಜನದಿಂದ ಕೇಳಿ ಬಲ್ಲೆ ನಾನು. ನಿಮ್ಮನ್ನು ಭೇಟಿ ಆಗಬೇಕು ಅಂತ ನನ್ನ ಆಸೆ ಇತ್ತು, ನಿಮ್ಮ ಮೊದಲಿಗೆ ವಾಕ್ಯಾರ್ಥ ಮಾಡಬೇಕು ಅಂತೂ ಆಸೆ ಇತ್ತು. ಆದರೆ ಈಗ ಸಮಯ ಇಲ್ಲ, ಯಾಕಂದರೆ ನಾನು ಮರಣದ ಪ್ರತೀಕ್ಷೆಯಲ್ಲಿದ್ದೇನೆ. ತಕ್ಷಣ ಶಂಕರಾಚಾರ್ಯ ಹೇಳ್ತಾರೆ, ನಾನು ನಿಮ್ಮನ್ನು ತುಷಾಗ್ನಿಯಿಂದ ಪಾರು ಮಾಡಬಲ್ಲೆ ಅಂತ, ನಾನು ನಿಮ್ಮಲ್ಲಿ ಪಾರು ಮಾಡಬಹುದು ಅಂತ. ಅವ್ರು ಹೇಳೋದು, ಯತಿಗಳೇ, ನನ್ನ ಪ್ರಾಯಶ್ಚಿತ್ತದ ಬಿಡುಗಡೆಯಿಂದ ಹೊರಗೆ ಬರುವ ಮನಸ್ಸಿಲ್ಲ ನನಗೀಗ. ನಾನು ಸಾಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ. ಈಗ ಒಂದು ಕೆಲಸ ಮಾಡಿ, ನನ್ನೊಡನೆ ವಾಕ್ಯಾರ್ಥ ಮಾಡಲಿಕ್ಕಾಗೋದಿಲ್ಲ. ಆದರೆ ನನ್ನಷ್ಟೇ ಗಟ್ಟಿಯಾದಂಥ ನನ್ನ ಪ್ರೀತಿಯ ಶಿಷ್ಯ ಇದ್ದಾನೆ, ವಿಶ್ವರೂಪ ಇದ್ದಾನೆ, ಮಹೇಶ್ಮತಿಯಲ್ಲಿದ್ದಾನೆ. ಅವನ ಕಡೆಗೆ ಹೋಗಿ ದಯವಿಟ್ಟು ವಾಕ್ಯಾರ್ಥ ಮಾಡಿ. ಅವನು ತಿಳುವಳಿಕೆ ಉಳ್ಳವನು, ಸಮರ್ಥ, ಅವನು ಭೇಟಿಯಾಗಿ ಅಂತ ಹೇಳ್ತಾರೆ. ಆಗ್ಬೋದು ಅಂತ ಶಂಕರಾಚಾರ್ಯ ನಮಸ್ಕಾರ ಮಾಡಿ ವಾಪಸ್ ಬರ್ತಾರೆ. ವೈದಿಕ ಕರ್ಮಕಾಂಡವನ್ನು ವಿಶೇಷವಾಗಿ ಎತ್ತಿ ಹಿಡಿದು ತಮ್ಮ ಪ್ರಗಲ್ಭ ಪಾಂಡಿತ್ಯ, ಅಸಾಧಾರಣವಾದಂಥ ತಾರ್ಕಿಕ ಚಿಂತನೆಗಳಿಂದ ವಾದಗಳಲ್ಲಿ ಗೆದ್ದು ಪುನಃ ವೇದಾಂತ ಧರ್ಮವನ್ನು ಬಲವಾಗಿ ನಿಲ್ಲಿಸಲು ಕುಮಾರಿಲ ಭಟ್ರು ಬಹುದೊಡ್ಡ ಅಡಿಪಾಯವನ್ನು ಹಾಕಿದ್ರು. ಮೊದಲು ಆತ ಧರ್ಮಕ್ಕಾಗಿ, ದೇಶಕ್ಕಾಗಿ ಮಾಡಿದಂಥ ಮಹತ್ ಕಾರ್ಯ ಯಾವ ಮಟ್ಟದ್ದು, ಆ ಮಹಾತ್ಮನ ತ್ಯಾಗ ಯಾವ ಮಟ್ಟದ್ದು, ಅದನ್ನು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ವಾಪಸ್ ಬರ್ತಾರೆ. ಇಂಥ ಶಕ್ತಿ ಕಳೆದು ಹೋಗ್ಬಿಡುತ್ತಲ್ಲ ನಮ್ಮ ಕಡೆಯಿಂದ ಅಂತ. ಇದು ಭಾಳ ಮುಖ್ಯ ಸ್ವಾಮಿ. ಕುಮಾರಿಲ ಭಟ್ರು ಕರ್ಮ ಸಿದ್ಧಾಂತವನ್ನು ಹೇಳೋರು, ಕರ್ಮ ಮಾರ್ಗವನ್ನು ಪ್ರತಿಪಾದನೆ ಮಾಡೋರು. ಇವರು ಜ್ಞಾನ ಮಾರ್ಗವನ್ನು ಮಾಡೋರು. ಮಾರ್ಗ ಮುಖ್ಯ ಅಲ್ಲ, ಆತ ಮಾಡಿದಂಥ ಸಾಧನೆ ದೊಡ್ಡದು. ವೈಯಕ್ತಿಕ ದ್ವೇಷ ಇಲ್ಲ, ಹಠ ಇಲ್ಲ. ಅಂಥ ದೊಡ್ಡ ಶಕ್ತಿ ನಮ್ಮಿಂದ ಹೋಗ್ಬಿಡ್ತದಲ್ಲ ಅಂತ ಕಣ್ಣೀರು ತುಂಬಿಕೊಂಡು ಯತಿಗಳಾದವರು ವಾಪಸ್ ಬರ್ತಾರೆ. ಬಂದು ಸಾಯಂಕಾಲ ಹೊತ್ತಿಗೆ ಕುಮಾರಿಲ ಭಟ್ಟರ ದೇಹಾವಸಾನ ಆಯಿತು ಅಂತ ಸುದ್ದಿ ಬರ್ತದೆ. ಬಂದ ತಕ್ಷಣ ಹೋಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ವಾಪಸ್ ಬರ್ತಾರೆ. ಹೇಳ್ತಾರೆ, ಇನ್ನು ನಾವು ಬೇಗ ಹೋಗೋಣ, ವಿಶ್ವರೂಪನ ಭೇಟಿ ಆಗೋಣ, ಮಹೇಶ್ಮತಿಗೆ ಹೋಗೋಣ. ಯಾಕಂದರೆ ಕುಮಾರಿಲ ಭಟ್ರು ಹೇಳಿದ್ದು ನನಗೆ ಆದೇಶ ಇದ್ದ ಹಾಗೆ. ಮರು ದಿವಸ ಹೊರಡ್ತಾರೆ. ಎಲ್ಲರೂ ಹೋಗಿ ನರ್ಮದಾ ನದಿಯ ಉತ್ತರ ಭಾಗದಲ್ಲಿರುವಂಥ ಪಟ್ಟಣ ಮಹೇಶ್ಮತಿ, ಅಲ್ಲಿ ಬಂದರು. ಹಿಮಮಿಶ್ರ ಪಂಡಿತರು ಅಂದರೆ ವಿಶ್ವರೂಪರ ತಂದೆ ಮೂಲತಃ ಮಿಥಿಲಾ ದೇಶದವರು. ಶುಕ್ಲ ಯಜುರ್ವೇದದ ಕಾಣುವ ಶಾಖೆಗೆ ಸೇರಿದ್ದವರು ಮಹೇಶ್ಮತಿಗೆ ಬಂದು ಗುರುಕುಲ ಶುರು ಮಾಡಿದರು. ಆ ಗುರುಕುಲ ಎಷ್ಟು ಪ್ರಸಿದ್ಧಿ ಆಯಿತು ಅಂದರೆ ನೂರಾರು ವಿದ್ಯಾರ್ಥಿಗಳಿದ್ದರು. ದೊಡ್ಡ ವಿದ್ವಾಂಸರವರು, ಬಹುದೊಡ್ಡ ಯಜ್ಞ ಯಾಗಗಳನ್ನು ಮಾಡಿದಂಥವ್ರು. ಅವರ ಏಕಮಾತ್ರ ಪುತ್ರ ವಿಶ್ವರೂಪ ಅಂತ. ಆತ ಚೆನ್ನಾಗಿ ಕಲೀಲಿ ಅಂತ ಹೇಳಿ ಕುಮಾರಿಲ ಭಟ್ರ ಕಡೆಗೆ ಬಿಟ್ಟಿದ್ರು. ಎಷ್ಟೋ ವರ್ಷ ಕುಮಾರಿಲ ಭಟ್ರ ಕಡೆಗಿದ್ದಂಥ ವಿಶ್ವರೂಪ ಅತ್ಯಂತ ಪ್ರೀತಿಗೆ ಬಂದರು, ಕುಮಾರಿಲ ಭಟ್ರ ಪ್ರೀತಿಗೆ ಒಳಗಾದರು. ಮಿಶ್ರ ಮನೆತನದಿಂದ ಬಂದಿರೋದ್ರಿಂದ, ಮಂಡನೆಯಲ್ಲಿ ಬಹು ಗಟ್ಟಿಗರಾದ್ದರಿಂದ ಕುಮಾರಿಲ ಭಟ್ರು ಅವ್ರನ್ನ ಪ್ರೀತಿಯಿಂದ ಮಂಡನ ಮಿಶ್ರ ಅಂತ ಕರೆದರು. ಆ ಮಂಡನ ಮಿಶ್ರ ಕರೆದಿದ್ದೇ ಹೆಸರು ಕಾಯಮಾಗಿ ಉಳ್ಕೊಂಡ್ಬಿಡ್ತು. ವಿಶ್ವರೂಪಕ್ಕಿಂತ ಮಂಡನ ಮಿಶ್ರ ಅಂತ ಹೆಸರು ಅವರಿಗೆ. ಆತ ತಂದೆ ಇದ್ದಲೇ ವಾಪಸ್ ಹೋಗಿ ತಂದೆ ಕಟ್ಟಿದ ಗುರುಕುಲವನ್ನು ಬೆಳೆಸಿ ಮಹಾದೊಡ್ಡ ವಿಶ್ವವಿದ್ಯಾಲಯವನ್ನು ಮಾಡಿಬಿಟ್ಟಿದ್ದಾರೆ. ನೂರಾರು ಜನ ವಿದ್ವಾಂಸರು ಬರ್ತಾರೆ, ಅಲ್ಲಿ ಕಲಿಯೋದಕ್ಕೆ ಬರ್ತಾರೆ. ವೇದಾಂಗಗಳಲ್ಲಿ, ಅದರಲ್ಲೂ ಪೂರ್ವ ಮೀಮಾಂಸೆಯಲ್ಲಿ ಅಗ್ರಗಣ್ಯರಾದಂಥವರು, ವಿದ್ವತ್ವ ಜ್ಞಾನದಲ್ಲಿ ವಿಶ್ವರೂಪರು ಅದ್ವಿತೀಯರು ಅಂತ ಅಂದ್ಕೊಂಡವರು. ಆ ಶಿಷ್ಯನಿಗೆ ಕುಮಾರಿಲ ಭಟ್ಟರ ವಿಶೇಷ ಆಶೀರ್ವಾದ ಇತ್ತು. ಅದಕ್ಕೆ ಜನ ಏನಂತಿದ್ರು ಗೊತ್ತಾ? ಅವರನ್ನು ವೇದ ಪುರುಷ ಬ್ರಹ್ಮನ ಅವತಾರ ಅಂತ ಕರೀತಾಯಿದ್ರು. ವಿಶ್ವರೂಪರನ್ನ, ಮಂಡನ ಮಿಶ್ರರನ್ನ ಬ್ರಹ್ಮನ ಅವತಾರ ಅಂತ ಕರೀತಿದ್ರು. ಅವರ ಧರ್ಮಪತ್ನಿ ಉಭಯ ಭಾರತಿ ಅಂತ.
ಆಕೆ ಶೋಣಾ ತೀರದ ವಿಷ್ಣು ಮಿಶ್ರರ ಮಗಳು. ಪುತ್ರ ಸಂತಾನ ಇಲ್ಲದೆ ಇದ್ದಾಗ ವಿಷ್ಣು ಶರ್ಮರು ಮಗಳನ್ನು ಮಗನಂತೆ ಬೆಳೆಸ್ತಾರೆ. ಒಬ್ಬಳೆ ಮಗಳು ಮಗನಂತೆ ಬೆಳೆಸಿ ತನಗೆ ಗೊತ್ತಿರುವಂಥ ಎಲ್ಲ ವಿದ್ಯೆ ಮತ್ತು ಜ್ಞಾನಗಳನ್ನು ಧಾರೆ ಎರಿತಾರೆ. ಕಾವ್ಯ, ನಾಟಕ, ಅಲಂಕಾರ, ವ್ಯಾಕರಣ, ತರ್ಕ, ವೇದಾಂತ, ಚತುರ್ವೇದಗಳಲ್ಲಿ ಪಾಠ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಆಕೆಗೆ ಪೂರ್ವೋತ್ತರ ಮೀಮಾಂಸೆಗಳಲ್ಲಿ ಅಧಿಕಾರ ಕೊಡಿಸ್ತಾರೆ. ಬರೀ ಪೂರ್ವ ಮೀಮಾಂಸೆ ಅಲ್ಲ, ಉತ್ತರ ಮೀಮಾಂಸೆ ಅಲ್ಲ, ಎರಡಲ್ಲೂ ಕಲಿಸ್ತಾರೆ. ಆಕೆ ಹೆಸರು ಸರಸವಾಣಿ ಅಂತ ಹೆಸರಿಟ್ಟರು. ಆದರೆ ಆಕೆಗಿರುವಂಥ ಜ್ಞಾನವನ್ನು ನೋಡಿ ಜನ ಎಲ್ಲ ಆಕೆಯನ್ನು ಶಾರದೆ ಅಂತ ಕರೀತಾ ಇದ್ರು, ಸರಸ್ವತಿ ಅಂತ ಕರೀತಾ ಇದ್ರು, ಸರಸ್ವತಿ ಅವತಾರ ಅಂತ ಕರೆಯೋರು. ಆಕೆ ಎರಡೂ ಶಾಸ್ತ್ರಗಳಲ್ಲೂ ನಿಪುಣಳಾದ್ದರಿಂದ ಆಕೆಯನ್ನು ಉಭಯ ಭಾರತಿ ಅಂತೂ ಕರೀತಾ ಇದ್ರು. ಅದಕ್ಕೆ ಹೇಳ್ತಾರೆ, ಎಷ್ಟು ಚಂದ ಅಂದರೆ, ಈ ಆದರ್ಶ ದಂಪತಿಗಳು ಇವರಿಬ್ಬರೂ ಗಂಡ ಬ್ರಹ್ಮನ ಅವತಾರ ಅಂತ ಕರೀತಾರೆ, ಹೆಂಡತಿ ಸರಸ್ವತಿ ಅವತಾರ. ಆದ್ದರಿಂದ ಗಂಡ ಬ್ರಹ್ಮ ಆದರೆ ಹೆಂಡತಿ ಸರಸ್ವತಿ. ಮಂಡನ ಮಿಶ್ರರು ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವರನ್ನು ವಾದವಿವಾದದಲ್ಲಿ ಸೋಲಿಸೋ ಸಾಧ್ಯ ಇಲ್ಲ ಅಂತ ತೀರ್ಮಾನ ಎಲ್ಲರೂ. ಅಥವಾ ಬ್ರಹ್ಮನ ಅವತಾರ ಮೇಲೆ ಸೋರಿಸ್ತಾರೆ ಅಂತ ಶಂಕರಾಚಾರ್ಯರು ಬಂದರು. ಅದು ಸಂದರ್ಭ ಬಹಳ ಚೆನ್ನಾಗಿದೆ, ದೀರ್ಘ ಆಗುತ್ತೆ. ಶ್ರಾದ್ದ ಇತ್ತು ಮನೇಲಿ. ಇವರು ಹೋಗಿ ನನಗೆ ವಾದಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ರಂತೆ. ನೋಡಿ, ನನ್ನ ಸನ್ಯಾಸಿಗಳಲ್ಲಿ ನಂಬಿಕೆ ಇಲ್ಲ ಅಂದರು ಅವರು. ನಾವು ಕರ್ಮ ಮಾರ್ಗದಲ್ಲಿದ್ದವ್ರು, ನೀವೆಲ್ಲ ಎಲ್ಲೋ ಜ್ಞಾನ ಮಾರ್ಗ ಅಂತ ಹೇಳ್ತೀರಿ, ಸನ್ಯಾಸ ಕರ್ಮ ಬಿಟ್ಟು ಹೋಗ್ತೀರಿ ನೀವು, ಆಗಲ್ಲ ಅಂತ. ಅದಕ್ಕೆ ಹೇಳಿದರು, ಮನೆಗೆ ಬಂದವರು ಭಿಕ್ಷೆ ಕೊಡಲ್ವಾ ನೀವು? ಅಲ್ಲ, ಭಿಕ್ಷೆ ಊಟ ಮಾಡಿ, ತೊಂದರೆ ಇಲ್ಲ, ಬೇಕಾದಷ್ಟು ಭಕ್ಷೆ ಎಷ್ಟು ದಿವಸ ಬೇಕಾದ್ರೂ ಇರಿ ಅಂತ. ನನಗೆ ಅದು ಬೇಕಾಗಿಲ್ಲ, ಜ್ಞಾನ ಭಿಕ್ಷೆ ಬೇಕು ಅಂದಾಗ ಮನೆಗೆ ಬಂದ ಭಿಕ್ಷುಗರನ್ನು ಭಿಕ್ಷೆ ಕೇಳಿದಾಗ ಇಲ್ಲ ಅನ್ನಬಾರ್ದು. ಆಯಿತು ಮಾಡೋಣ ಅಂತ ಹೇಳ್ತಾರೆ. ಮೊದಲು ಊಟ ಮಾಡಿ ನಾಳೆಯಿಂದ ಮಾಡೋಣ ಅಂತ ವಾದವಿವಾದ ಮಾಡಬೇಕು. ಈ ವಾಕ್ಯಾರ್ಥ ಶುರು ಆಗಬೇಕು ಮರುದಿವಸ. ಎಷ್ಟು ಕಣ್ಣಿಗೆ ಕಟ್ಟುವಂಗಿದೆ ಅದು ವಾಕ್ಯಾರ್ಥ. ಅವ್ರು ಮೊದಲು ಅಭ್ಯಾಸ ಇತ್ತದು, ರೆಗ್ಯುಲರಾಗಿ ಆಗುವಂಥದ್ದು, ಆದ್ದರಿಂದ ಹೊಸದಲ್ಲ ಅದು. ಆದರೆ ಆಶ್ಚರ್ಯ ಅಂದರೆ, ಸಣ್ಣ ಪುಟ್ಟ ವಾಗ್ವಾದ ಆದರೆ ಸರಿಯಪ್ಪ, ವಿಶ್ವರೂಪನ್ನೇ ಮಂಡನ ಮಿಶ್ರರ ಜೊತೆಗೆ ವಾದವಿವಾದ ಮಾಡ್ತಾರೆ ಅಂದರೆ ಅವ್ರು ಯಾರು ಇದ್ದಿರಬೇಕು? ಈಗ ಯಾರೋ ಜೊತೆಗೆ ಯುದ್ಧ ಮಾಡೋ ಸರಿಯಪ್ಪ, ವರ್ಲ್ಡ್ ಚಾಂಪಿಯನ್ ಜೊತೆಗೆ ಹೋಗು ಅಂದರೆ ಹಾಗೆ ಯಾವುದೋ ಹುಡುಗ ಬಂದಿದ್ದಾನೆ, ದಕ್ಷಿಣದಿಂದ ಬಂದಿದ್ದಾನಂತೆ, ಸನ್ಯಾಸಿ ಬಾಲ ಎತ್ತಿ ನಮ್ಮ ಮಂಡನ ಮಿಶ್ರನ ಆಹ್ವಾನ ಮಾಡಿದಾನಂತೆ ವಾಗ್ವಿವಾದಕ್ಕೆ ಅಂತ. ಕೆಲವರು ನೋಡಿದರು ಶಂಕರರನ್ನ ಅಲ್ಲಿ ಊರಲ್ಲಿ. ಅವ್ರು ಹೇಳಿದ್ರಂತೆ, ಅಯ್ಯೋ ಪುಟ್ಟ ಹುಡುಗ ಬಂದ್ಬಿಟ್ಟು ಸಿಂಹದ ಗುಹೆಗೆ ಹೋಗಿ ಅದ್ರ ಬಾಯಿಗೆ ಕೈ ಹಾಕ್ತಾನಲ್ರಿ ಪಾಪ, ಆಯ್ತು ಅರ್ಧ ತಾಸಲ್ಲಿ ಮುಗಿದು ಹೋಗುತ್ತೆ ವಾದವಿವಾದ, ಎಷ್ಟು ಮಾಡ್ತಾನೆ ಪಾಪ ಅವನು ಅಂತ ಕೆಲವರು ಅಂದರು. ಇನ್ನು ಕೆಲವರು ಅಂದರು, ಇಲ್ಲ ರೀ, ಅವನ ಮುಖ ನೋಡಿದ್ರೆ ಅಸಾಧ್ಯ ಶಕ್ತಿ ಇರೋಂಗೆ ಕಾಣುತ್ತೆ, ಆ ಮುಖದ ತೇಜಸ್ ನೋಡಿ ಬಹುಶಃ ಭಾಳ ದಿವಸ ನಡಿಬೋದು ವಾದವಿವಾದ ಅಂದ್ರಂತೆ. ಕುತೂಹಲದಿಂದ ಪಂಡಿತರು, ಸಾಮಾನ್ಯರು, ಶಿಷ್ಯರು ಎಲ್ಲ ಬಂದು ಕಿಕ್ಕಿರದು ನೆರೆದುಬಿಟ್ರು. ಎರಡು ಉನ್ನತವಾದ ಸ್ಥಾನಗಳನ್ನು ಎದುರು ಬದರಾಗಿ ಮಾಡಿದ್ರಂತೆ. ಒಂದರ ಮೇಲೆ ಪಂಡರಮೇಶ್ವರರು, ಇನ್ನೊಂದರ ಮೇಲೆ ಯತಿ ಶಂಕರಾಚಾರ್ಯರು ಕೂತ್ಕೊಂಡ್ರು. ಇನ್ನೇನು ವಾದವಿವಾದ ಶುರು ಮಾಡಬೇಕು. ತಕ್ಷಣ ಒಬ್ಬರು ಯಾರೋ ಎದ್ದು ನಿಂತ್ಕೊಂಡು ಪಂಡಿತರು ಕೇಳಿದ್ರಂತೆ, ಸಾರಿ ಸ್ವಾಮಿ, ಶಾಸ್ತ್ರಾರ್ಥ ಎಲ್ಲ ಸರಿಯೇ, ಆದರೆ ಈ ಶಾಸ್ತ್ರಾರ್ಥ ಸಭೆಯ ವಾದ ವಿವಾದಗಳನ್ನು ಸರಿಯಾಗಿ ತೂಗಿ ನೋಡಿ ತೀರ್ಮಾನ ಕೊಡುವಂಥ ಒಬ್ಬರು ಸಭಾಧ್ಯಕ್ಷರು ಬೇಕಲ್ಲ, ಯಾರು? ಈಗ ವಿಶ್ವರೂಪರು ಇಲ್ಲದೆ ಹೋಗಿದ್ದರೆ ಚರ್ಚೆಯಲ್ಲಿ ಅವರೇ ಅಧ್ಯಕ್ಷರಾಗಬಹುದಾಗಿತ್ತು. ಅವರು ಸಮಾನ ಜ್ಞಾನಿಗಳು ಯಾರೂ ಇಲ್ಲ ಅಂತ ಒಂದು ಪ್ರತೀತಿ ಇತ್ತು. ಈಗ ಅವರೇ ವಾದ ವಿವಾದ ಕೂತ್ಕೊಂಡಾಗ, ಅವ್ರ ಜೊತೆಗೆ ಸನ್ಯಾಸಿ ಕೂತ್ಕೊಂಡಾಗ ಇವರಲ್ಲಿ ಸರಿ ಯಾರು ತಪ್ಪು ಯಾರು ಅಂತ ಹೇಳಬೇಕಾದ್ರೆ ಅವರು ಸಮನಾಗಿಯೂ ಇರಬೇಕು ಅಥವಾ ಅದು ಎತ್ತರಕ್ಕಿಂತ ಇರಬೇಕು. ಅಂಥವ್ರು ಯಾರಿದ್ದಾರೆ? ಇವರು ಕರ್ಮಕಾಂಡದ ಬಗ್ಗೆ ಮಾತಾಡೋರು, ಇವರು ಜ್ಞಾನಕಾಂಡದ ಬಗ್ಗೆ ಮಾತಾಡೋರು, ಎರಡನ್ನೂ ತಿಳ್ಕೊಂಡವ್ರು ಯಾರಿದ್ದಾರೆ? ತಕ್ಷಣ ಅವಾಗ ಹೇಳಿದ್ರಂತೆ ಇನ್ನೊಬ್ಬರು, ಈ ವಾದ ಕರ್ಮಕಾಂಡ ಮತ್ತು ಜ್ಞಾನಕಾಂಡದ ನಡುವಿನ ಚರ್ಚೆ ಆದ್ದರಿಂದ ಈ ಎರಡರಲ್ಲೂ ಅಪಾರ ಪರಿಣಿತಿ ಹೊಂದಿರುವ ಉಭಯ ಭಾರತೀಯವರೇ ಅಧ್ಯಕ್ಷರಾಗಬೇಕು ಅಂದರು. ಇದು ವಿಚಿತ್ರ ಸಮಸ್ಯೆ. ಇದು ಗಂಡ ವಾದಿ, ಹೆಂಡತಿ ಸಭಾಧ್ಯಕ್ಷೆ. ಇದಾಗೋದು ಹೇಗೆ? ಪಾರ್ಶಾಲಿಟಿ ಅಂತ ಬರಲ್ವಾ ಅಂತ ಬರ್ತದೆ. ಆದರೆ ತಮಾಷೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಬ್ಬರು ಅದು ಸೊಗಸಪ್ಪ. ಅದು ಇಬ್ಬರು ಎಂಥ ಜ್ಞಾನಿಗಳು ಅಂದರೆ, ಶಂಕರಾಚಾರ್ಯ ಹೇಳ್ತಾರೆ, ನನಗೇನು ತಕರಾರಿಲ್ಲ ಅವರಾಗಲಿ, ಯಾಕಂದರೆ ಅವ್ರ ಬಗ್ಗೆ ಕೇಳಿದ್ದೇನೆ ನಾನು. ಜ್ಞಾನಿ ಯಾರೇ ಆಗಲಿ ಸಭಾಧ್ಯಕ್ಷರಾಗಲಿ ಅಂತ ಒಪ್ಕೊಂಡ್ರು. ನೋಡಿ, ಎರಡು ಮತದಾನಿಗಳಿದ್ದ ಹಾಗೆ, ಎರಡು ಜ್ಞಾನದಲ್ಲಿ ಅದಕ್ಕೆ ತೀರ್ಮಾನ ಕೊಡೋದಕ್ಕೆ ಉಭಯ ಭಾರತಿ ಕೂತ್ಕೊಂಡಿದ್ದಾರೆ. ಹಾಗಾದರೆ ವಾದ ಶುರು ಆಗಲಿ ಅಂದರು. ಮೊದಲ ವಿಷಯ ಮಂಡನೆ ಮಾಡಿ ಅಂತ ಹೇಳಿದರು. ಆಚಾರ್ಯರು ಶಂಕರರು ಹೇಳಿದರು,
ಅದ್ವೈತ ಸಿದ್ಧಾಂತ ನನ್ನ ವಾದ. ಇವಳಿಗೆ ಶ್ರುತಿಮಸ್ತಕವಾದ ಉಪನಿಷತ್ತುಗಳೇ ಆಧಾರ. ಈ ವಾದದಲ್ಲಿ ನಾನು ಪರಾಜಿತನಾದರೆ ನೋಡಿ ಯಾವ ಕಾಂಟೆಸ್ಟ್ ಯಾವ ಮಟ್ಟದ್ದು ಅಂದರೆ, ಇದು ಬರೀ ಸೋತ್ರೆ ಸಾರಿ ಅಂತ ಹೋಗೋದಲ್ಲ. ಇದು ಈ ವಾದದಲ್ಲಿ ನಾನು ಪರಾಜಿತನಾದರೆ ಸನ್ಯಾಸದ ಲಾಂಛನಗಳಾದ ಕಾಷಾಯ ವಸ್ತ್ರ, ದಂಡ, ಕಮಂಡಲುಗಳನ್ನು ವಿಸರ್ಜಿಸಿ ಗೃಹಸ್ಥ ಲಕ್ಷಣದ ಶ್ವೇತವಸ್ತ್ರವನ್ನು ಧರಿಸುತ್ತೇನೆ. ಏನು ಸ್ಟೇಕ್ಸ್ ಆರ್ ವೆರಿ ಹೈ. ಸಣ್ಣ ಪುಟ್ಟ ಸ್ಟೇಕ್ಸ್ ಅಲ್ಲ ಅದು. ನಾನು ಸನ್ಯಾಸವನ್ನೇ ಬಿಟ್ಟುಬಿಡ್ತೇನೆ ಅನ್ನುವಂಥದ್ದೊಂದು ಆ ನಂಬಿಕೆ ಹೇಗಿದೆ ನೋಡಿ. ಅದು ಹೇಳಿದರು. ಹೇಳಿದ ತಕ್ಷಣ ಇನ್ನೊಂದು ಹೇಳ್ತಾರೆ, ತಾಯಿ ಭಾರತಿ, ಉಭಯ ಭಾರತಿ ಮಂಡನ ಮಿಶ್ರರ ಹೆಂಡತಿ ಅಂತಲ್ಲ, ಮಹಾಜ್ಞಾನಿ ಅಂತಾಗಿ ಅವರ ತೀರ್ಮಾನವನ್ನು ನಾನು ಮನಸ್ಸ ಒಪ್ಕೋತೇನೆ. ಅಂದರೆ ಬಿಫೋರ್ ದಿ ಕಾಂಟೆಸ್ಟ್ ಓನ್ಲಿ ಎಕ್ಸೆಪ್ಟ್ ದಟ್ ಐ ಎಕ್ಸೆಪ್ಟ್ ಹರ್ ಡಿಸಿಷನ್. ಆಮೇಲೆ ಮಾತಾಡೋದಲ್ಲ, ಅವ್ರು ಒಪ್ಕೋತೀನಿ ತೀರ್ಮಾನವನ್ನು ಅಂತ. ವಿಶ್ವರೂಪರು ಹೇಳ್ತಾರೆ, ಮಂಡನ ಮಿಶ್ರರು, ವೇದಾಂತವು ನಮಗೆ ಪ್ರಮಾಣವಲ್ಲ, ಕರ್ಮದಿಂದಲೇ ಮುಕ್ತಿ. ಆಯುಷ್ಯ ಪೂರ್ತಿ ಕರ್ಮಕ್ರಿಯೆಗಳನ್ನು ಮಾಡುತ್ತಿರಬೇಕು, ಆ ನಂತರ ಮುಕ್ತಿ ಸಾಧ್ಯ. ಇದು ನನ್ನ ಸಿದ್ಧಾಂತ. ಇದನ್ನು ನಾನು ಸ್ಥಾಪಿಸದೆ ಹೋದರೆ, ಇವರೊಂದು ಚಾಲೆಂಜ್ ಮಾಡಿದಾರಲ್ಲ ಈಗಾಗಲೇ, ನಾನು ಸೋತ್ರೆ ಸನ್ಯಾಸವನ್ನು ಬಿಟ್ಟು ಗೃಹಸ್ಥ ಬಟ್ಟೆ ಹಾಕೋತೀನಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅವರೇನು ಹೇಳ್ತಾರೆ, ಇದನ್ನು ಸ್ಥಾಪಿಸದೆ ಹೋದರೆ, ಪರಾಜಿತನಾದರೆ ಗೃಹಸ್ಥಾಶ್ರಮವನ್ನು ತೊರೆದು ಶಂಕರಾಚಾರ್ಯರ ಶಿಷ್ಯತ್ವವನ್ನು ಒಪ್ಪಿ ಸನ್ಯಾಸಿಯಾಗುತ್ತೇನೆ. ಇದಪ್ಪ ಅನ್ಬೇಕು ಕಾನ್ಫಿಡೆನ್ಸ್ ಅಂದರೆ ಅದು ಯಾವ ಮಟ್ಟದ್ದು ಅಂತ. ಸನ್ಯಾಸವನ್ನು ಒಪ್ಪಿ ಶಿಷ್ಯತ್ವವನ್ನು ಒಪ್ಪಿ ಸನ್ಯಾಸಿಯಾಗುತ್ತೇನೆ, ನನ್ನ ಧರ್ಮಪತ್ನಿಯ ತೀರ್ಮಾನವನ್ನು ನಾನು ಒಪ್ಪುತ್ತೇನೆ. ಅಂದರೆ ಆಕೆ ಇಂಪಾರ್ಷಿಯಲ್ಲ ಕೊಡ್ತಾಳೆ ಅನ್ನೋ ಧೈರ್ಯ ಇದೆ ನೋಡಿ. ಇಬ್ಬರೂ ಮಹಾನ್ ವಿದ್ವಾಂಸಗಳ ಪ್ರತಿಜ್ಞತೆಯನ್ನು ಕೇಳಿ ಆ ಇಡೀ ವಿದ್ವತ್ ಸಭೆ ಉಘೆ ಉಘೆ ಅಂತ ಹೇಳಿ ಜಯಕಾರ ಮಾಡಿದರು. ವಾದ ಪ್ರಾರಂಭ ಆಯಿತು. ಬೆಳಗ್ಗೆ ಆನ್ಹಿಕ ಮುಗಿಸ್ಕೊಂಡು ಬರಬೇಕೆಲ್ಲರೂ. ಅಲ್ಲಿಂದ ಶುರುವಾಗಬೇಕು ವಾದ ವಿವಾದ. ಅಲ್ಲಿಂದ ಮಧ್ಯಾಹ್ನದವರೆಗೂ, ಊಟಕ್ಕೊಂದು ಸ್ವಲ್ಪ ಸಮಯ, ಮತ್ತೆ ವಾದ ವಿವಾದ ಸಾಯಂಕಾಲವರೆಗೂ. ಸಾಯಂಕಾಲ ಮುಗಿಸ್ಬೇಕು. ಅವ್ರು ಹೇಗೆ ಚರ್ಚೆ ಮಾಡಿದರು ಅನ್ನೋದು ಭಾಳ ಚೆಂದ ಇದೆಯಪ್ಪ. ವಾದಿಗಳಿಬ್ಬರು ಸಮಚಿತ್ತರಾಗಿದ್ದರು. ಇದು ನಾವೆಲ್ಲಾದರೂ ಪ್ರಿಂಟ್ ಮಾಡಿ ಅಸೆಂಬ್ಲಿಯಲ್ಲಿ ಹಾಕಬೇಕು, ಪ್ರಿಂಟ್ ಮಾಡಿ ಹಾಕಬೇಕಿದೆ. ಒಂದೊಂದು ಹೇಗಿದೆ ನೋಡಿ. ಇಬ್ಬರೂ ಸಮಚಿತ್ತರಾಗಿದ್ದರು. ಉದ್ರೇಕ, ಕೋಪ, ಅವಸರದ ಮಾತುಗಳಿಗೆ ಅವಕಾಶವಿರಲಿಲ್ಲ. ವ್ಯಕ್ತಿಗತವಾದ ಟೀಕೆಗಳಿರಲಿಲ್ಲ. ವ್ಯಕ್ತಿಗತವಾದ ಟೀಕೆ ಇಲ್ಲ, ಎಲ್ಲ ಸಿದ್ಧಾಂತದ ಮೇಲೆ ಮಾಡಬೇಕು. ವ್ಯಕ್ತಿಗತವಾದ ಟೀಕೆಗಳಿರಲಿಲ್ಲ. ಮತ್ತೊಬ್ಬರು ವಾದ ಮಂಡಿಸುವಾಗ ಮಧ್ಯದಲ್ಲಿ ಇನ್ನೊಬ್ಬರು ಬಾಯಿ ಹಾಕುತ್ತಿರಲಿಲ್ಲ. ಇವೆಲ್ಲವೂ ಡೂಸ್ ಡೋಂಟ್ಸ್ ಅಲ್ಲ ಇವು. ವಾದವನ್ನು ಖಂಡಿಸುವಾಗ ಶಾಸ್ತ್ರ ಮರ್ಯಾದೆಯನ್ನು ಮರೆಯುತ್ತಿರಲಿಲ್ಲ. ಇದು ಬಹಳ ಮುಖ್ಯ ನೋಡಿ. ಖಂಡಿಸುವಾಗ ಒಂದು ಸಲ ರೋಷಾವೇಶ ಬಂದು ವ್ಯಕ್ತಿಗತವಾದ ಟೀಕೆ ಮಾಡಿಬಿಡ್ತೇವೆ. ಅದು ಏನೂ ಇಲ್ಲ, ಅದು ಉದ್ರೇಕ ಇಲ್ಲ, ಸಮಚಿತ್ತ ಇತ್ತು, ವ್ಯಕ್ತಿಗತ ಟೀಕೆ ಇಲ್ಲ, ಮಾತಾಡುವಾಗ ಅಡ್ಡ ಮಾತಾಡೋದಿಲ್ಲ. ಆ ನಂತರ ಶಾಸ್ತ್ರ ಮರ್ಯಾದೆಯನ್ನು ಮೀರೋದಿಲ್ಲ. ಪಂಡಿತರಿಗಂತೂ ಅದು ರಸದೌಡ ಇದ್ದಂಗೆ. ಇವ್ರು ವಾದ ಹೇಳಬೇಕು, ಅದು ಪ್ರತಿವಾದ ಹೇಳಬೇಕು, ಇವರೊಂದು ಹೇಳಬೇಕು, ಅದಕ್ಕೊಂದು ಹೇಳಬೇಕು. ಎಷ್ಟು ಚಂದದ ಆರ್ಗ್ಯುಮೆಂಟ್ ಅಂದರೆ ಅದೊಂದು ಟ್ರೀಟಪ್ಪ, ಅದು ಸ್ಪಿರಿಚುವಲ್ ಟ್ರೀಟ್. ಆ ಥರ ರಸದೌತಣ. ಅದರೊಳಗೆ ಕೂತಿದ್ರಲ್ಲ ಪಂಡಿತರು, ಅವರು ಸಾಮಾನ್ಯರೆಲ್ಲ ಬಂದವರು. ಅವರು ತಮ್ಮ ತಮ್ಮ ಚಿಂತನೆಗಳು, ತಮ್ಮ ತಮ್ಮ ವಿಚಾರಗಳೇನಿತ್ತೋ ಅದನ್ನು ಪರಿಷ್ಕಾರ ಮಾಡೋಕ್ಕೊಂದು ಅವಕಾಶ ಅವರಿಗೆಲ್ಲ. ಓ ಇವ್ರು ಹಿಂಗೆ ಹೇಳ್ತಾ, ಹಿಂಗೆ ಅಂದ್ಕೊಂಡಿದ್ವಲ್ಲಪ್ಪ, ಮತ್ತು ಇವ್ರೇನೋ ಬೇರೆ ಹೇಳ್ತಾರೆ ಅಂದರೆ ವಾಕ್ಯಾರ್ಥ ಅವರಿಬ್ಬರ ನಡುವೆ ಇದ್ದರೂ ಕೂಡ ಪ್ರತಿಯೊಬ್ಬ ಅಲ್ಲಿದ್ದಂಥ ಪಂಡಿತನ ಜೊತೆಗೂ ವಾಕ್ಯಾರ್ಥ ಆದ ಹಾಗೆ ತಮ್ಮ ತಮ್ಮೊಳಗೆ ಪರೀಕ್ಷೆ ಮಾಡಿ ನೋಡ್ಕೋತಾ ಇದ್ರಂತ ತಮ್ಮ ಚಿಂತನವನ್ನು. ಎಷ್ಟೋ ಸಲ ಮಂಡನ ಮಿಶ್ರರ ಮಾತಿಗೆ ಇವರು ಚಕ್ ಅಂತ ಪ್ರತಿವಾದ ಹೇಳಿದಾಗ ಎಷ್ಟೋ ಬಾರಿ ಮಂಡನ ಮಿಶ್ರರಿಗೆ ವಿಸ್ಮಯ ಆಗ್ತಿತ್ತಂತೆ. ಹೌದಲ್ವಾ, ನನಗೆ ಗೊತ್ತೇ ಇರಲಿಲ್ಲ ಇದು ಇದು ಬುದ್ಧಿವಂತಿಕೆ ಅನ್ನೋದು. ಅವರಿಗೆ ವಿಸ್ಮಯ ಆಗ್ತಿತ್ತಂತೆ. ಕರ್ಮ, ಕರ್ಮಫಲ, ಪುನಃ ಕರ್ಮ, ಅದಕ್ಕೊಂದು ಫಲ. ಈ ಚಕ್ರದಿಂದ ಬಿಡುಗಡೆ ಆಗೋದಕ್ಕೆ ಮತ್ತೇನಾದರೂ ಹಾದಿ ಇದೆಯಾ? ನಾನು ಬರೀ ಕರ್ಮ ಕರ್ಮ ಅಂತ ಹೇಳ್ತಾ ಇದ್ದೀನಿ. ಯತಿ ಹೇಳೋದು ನೋಡಿದರೆ ಇದರಿಂದ ಪಾರಾಗಿ ಹೋಗ್ಬೇಕಲ್ಲ ನಾನು. ಇವತ್ತು ನಾನು ಏನು ಕರ್ಮ ಮಾಡಿದೆ? ನಮ್ಮಲ್ಲಿ ಒಂದು ನಮ್ಮ ಭಾರತೀಯ ಚಿಂತನೆಯಲ್ಲಿ ಅಕೌಂಟ್ ಕ್ಲೋಜರ್ ಅಂತಿಲ್ಲ. ಈ ಜೀವನ ಮುಗೀತು ಅಂದ್ರೆ ಮುಗೀತು ಅಂತಲ್ಲ, ಕ್ಯಾರಿ ಫಾರ್ವರ್ಡ್. ಅದು ಮುಂದಿನ ಜನ್ಮಕ್ಕೆ ಬರ್ತದೆ, ಅದು ಮುಂದಿನ ಜನ್ಮಕ್ಕೆ ಬರ್ತದೆ. ಹೀಗೆ ನಂಬ್ಕೊಂಡಿದ್ದೀವಿ ನಾವು. ಅಂದರೆ ಈ ಸಲ ನಾನು ಕರ್ಮ ಮಾಡಿದರೆ ಒಳ್ಳೇದೋ ಕೆಟ್ಟದೋ ಮತ್ತು ಮುಂದಿನ ಜನ್ಮದಲ್ಲಿ ಅನುಭವಿಸ್ಬೇಕು. ಅದನ್ನು ಒಳ್ಳೇದು ಮಾಡಿದ್ರು ಅನುಭವಿಸ್ಬೇಕು, ಕೆಟ್ಟದ್ದು ಮಾಡಿದ್ರು ಅನುಭವಿಸ್ಬೇಕು. ಇದು ಚಕ್ರ ಸುತ್ಕೊಂಡು ಹೋಗುತ್ತಲ್ಲ, ಪಾರಾಗೋದು ಹೇಗೆ? ಹಾಗಾದರೆ ಏನೋ ಒಂದು ಹಾದಿ ಇರಬೇಕಲ್ಲ. ಈ ಯತಿ ಹೇಳ್ತಾರೆ ಜ್ಞಾನದಿಂದ ಪಾರಾಗ್ಬೋದು ಅಂತಾರೆ. ಹಾಗಾದ್ರೆ ಇರಬೇಕೇನೋ ಅಂತ ಮಂಡನ ಮಿಶ್ರರಿಗೆ ಅನಿಸೋಕೆ ಶುರು ಆಯಿತು. ಇದಾಗೋದಾದರೆ ಹೇಗೆ? ಪಾರಾಗೋದು ಹೇಗೆ? ಸಭಿಕರು ಕೂಡ ಅದೇ ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ರು. ಸಾಯಂಕಾಲ ಹೊತ್ತಿಗೆ ನಮ್ಮ ದೃಷ್ಟಿ ಬದಲಾಗ್ತಾ ಇದೆ ನೋಡಿ, ಈ ಯತಿ ಹೇಳೋದು ನೋಡಿದಾಗ ಜ್ಞಾನದಲ್ಲಿ ಶಕ್ತಿ ಇದೆ ಅನಿಸುತ್ತೆ ಅಂತ ಶುರು ಮಾಡಿದರು.
ಪ್ರತಿದಿನ ಸಾಯಂಕಾಲ ವಾದ ವಿವಾದ ಮುಗಿಯುವಾಗ ಇಡೀ ದಿವಸ ಏನಾಯಿತು ಅನ್ನೋದರ ಸೂಕ್ಷ್ಮ ಚಿತ್ರಣ ಕೊಡಬೇಕು. ಒಂದು 10 ಮಾತಿನಲ್ಲಿ ಅದನ್ನು ಸಮರಿ ಹೇಳಬೇಕು, ಅಧ್ಯಕ್ಷರು ಹೇಳಬೇಕು ಅದನ್ನು. ಉಭಯ ಭಾರತಿ ಅದನ್ನು ಹೇಳ್ತಿರುವಂಥ ರೀತಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಡೀ ದಿನದ ಚರ್ಚೆಯನ್ನು ಅತಿ ಸಂಗ್ರಹ ರೂಪವಾಗಿ ಹೇಳೋದನ್ನು ನೋಡಿದಾಗ ಜನ ಎದ್ದು ನಿಂತು ಚಪ್ಪಾಳೆ ಹೊಡಿತಿದ್ರಂತೆ. ಇದನ್ನು ಅಷ್ಟು ದೊಡ್ಡ ವಿದ್ವಾಂಸರಿಬ್ಬರು ಮಾತಾಡಿದ್ದನ್ನು ಅರ್ಥ ಮಾಡಿಕೊಂಡು ಅರಗಿಸಿಕೊಂಡು ಅದನ್ನು ಸೂತ್ರ ರೂಪ ಕೊಡೋದಿದೆಯಲ್ಲ, ಉಭಯ ಭಾರತಿಗೆ ಮಾತ್ರ ಸರಿ, ಯಾರಿಗೂ ಸಾಧ್ಯ ಇಲ್ಲ, ಅದ್ಭುತ ಅಂತ ಹೊಳ್ತಾ ಇದ್ರಂತೆ ಜನ. ಹಲವಾರು ದಿನಗಳ ಕಾಲ ಈ ವಾದ ವಿವಾದ ನಡೀತು. ಕೊನೆಯ ದಿನದ ಹೊತ್ತಿಗೆ ಮಂಡನ ಮಿಶ್ರರಿಗೆ ಗೊತ್ತಾಯಿತು ತಾನು ಸೋತು ಹೋಗಿದ್ದೇನೆ. ಈಗ ಅವರಂದರು, ನನಗೆ ಗೆಲ್ಲೋ ಮನಸ್ಸಲ್ಲ, ಈಗ ನನ್ನ ಮನಸ್ಸಲ್ಲಿ ಎಷ್ಟೋ ಸಂದೇಹಗಳಿದ್ದಾವೆ, ಅದಕ್ಕೆ ಪರಿಹಾರ ಕೇಳ್ಕೊಂಬಿಡೋಣ ಅಂತ ಹೇಳಿ ತಮ್ಮ ಸಂದೇಹಗಳನ್ನು ಕೇಳೋಕೆ ಶುರು ಮಾಡಿದರು. ಜನಕ್ಕೆ ಗೊತ್ತಾಗ್ಬಿಡ್ತು ಮಂಡನ ಮಿಶ್ರರು ವಾದ ಮಾಡ್ತಾ ಇಲ್ಲ, ತಮ್ಮ ಮನಸ್ಸಿನಲ್ಲಿ ಸಂದೇಹಗಳನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಪರಿಹಾರಗಳನ್ನು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಒಂದು ಕ್ಷಣ ಎಲ್ಲ ಸಂದೇಹಗಳು ಪರಿಹಾರ ಆದವು ಅಂತಂದ ತಕ್ಷಣ ಮಂಡನ ಮಿಶ್ರ ಎದ್ದಿಂತು ಶಂಕರ ಭಗವತ್ಪಾದರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಅನುಗ್ರಹ ಮಾಡಿ ಜ್ಞಾನ ಮಾರ್ಗವನ್ನು ಬೋಧಿಸಿ ಅಂತ ಕೇಳ್ಕೊಂಡ್ಬಿಟ್ರಂತೆ. ಎಷ್ಟು ಅದ್ಭುತ ಅಲ್ವಾ? ಅದರಲ್ಲೂ ಒಂದು ಘನತೆ ಇದೆ. ದೊಡ್ಡವ್ರ ಹತ್ರ ಒಪ್ಕೋಬೇಕಾದ್ರೂ ಒಂದು ಘನತೆ ಇದೆ. ನಮಸ್ಕಾರ ಮಾಡಿ ನನಗೆ ಜ್ಞಾನ ಮಾರ್ಗವನ್ನು ಬೋಧಿಸಬೇಕು ಅಂತ ಕೇಳ್ಕೊಂಡ್ರಂತೆ. ಆಗ ಊಟದ ಸಮಯ. ಏನಾಯಿತು ಅಂತ ಹೇಳಬೇಕಲ್ಲ, ಒಪ್ಕೊಂಡ್ಬಿಟ್ಟಿದ್ದಾರೆ ಮಂಡನ ಮಿಶ್ರರು. ಆ ಉಭಯ ಭಾರತಿ ಹೇಳಿದ್ರಂತೆ, ಶ್ರುತಿ ಪ್ರಾಮುಖ್ಯವೆನ್ನಿಸಿದ ಮೂಲವೆನ್ನಿಸಿದ ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯವಾದಂಥ ಜ್ಞಾನ ಮಾರ್ಗವೇ ಮೋಕ್ಷಕ್ಕೆ ಸಾಧನ, ಇದು ಇವತ್ತಾದಂಥ ತೀರ್ಮಾನ ಅಂತ ಹೇಳಿಬಿಟ್ರು. ನೋ ಕನ್ಸೆಷನ್ ಟು ದ ಹಸ್ಬೆಂಡ್. ತಕ್ಷಣ ಹೇಳಿದ್ರು ಹಿಂಗಾಯಿತು ಅಂತ ಹೇಳಿಬಿಟ್ಟು ಸಭೆಯೆಲ್ಲ ಉಘೆ ಉಘೆ ಅಂತ ಕೂಗೋಕೆ ಶುರು ಮಾಡಿದರು. ಊಟದ ಸಮಯ. ಸ್ವಲ್ಪ ಗಮನಿಸಬೇಕು, ಎಷ್ಟು ತಿಳುವಳಿಕೆ, ಎಷ್ಟು ಪ್ರಾಜ್ಞತೆ ಅದರೊಳಗೆ. ಊಟದ ಸಮಯ ಆದಾಗ ಪ್ರತಿದಿನ ಉಭಯ ಭಾರತಿ ಹೇಳ್ಕೊತಿದ್ರಂತೆ. ಶಂಕರರಿಗೆ ಹೇಳಿಬಿಟ್ಟು, ಯತಿಗಳೇ ಭಿಕ್ಷೆಗೆ ದಯಮಾಡಿಸಿ ಅಂತ ಹೇಳಬೇಕು. ಗಂಡನಿಗೆ ಈಗ ಸಮಯ ವೈಶ್ಯದೇವಕ್ಕೆ ಬನ್ನಿ, ಗೃಹಸ್ಥ ಆದ ವೈಶ್ಯದೇವ ಮಾಡಬೇಕು, ವೈಶ್ಯದೇವಕ್ಕೆ ಬನ್ನಿ ಅಂತ ಕರಿತಾ ಇದ್ರಂತೆ. ಆದರೆ ಇವತ್ತು ಎದ್ದು ನಿಂತು ಗಂಭೀರ ಧ್ವನಿಯಲ್ಲಿ ಇಬ್ಬರನ್ನು ನೋಡಿ ದಯವಿಟ್ಟು ಇಬ್ಬರು ಭಿಕ್ಷೆಗೆ ಬರಬೇಕು ಅಂತ ಕೇಳಿದರು. ಎಂಥ ಮಾತ್ರಿ ಅದು! ಹೇಳಬೇಕಾದ್ರೆ ಎಷ್ಟು ಕಷ್ಟ ಆಗಿರಬೇಕು ಅಂತ ತಿಳ್ಕೋಬೇಕು. ಒಂದು ಅಧ್ಯಕ್ಷ ಸ್ಥಾನಕ್ಕೆ ಘನತೆ ಇರುವಂಥ ಮಾತು ಹೇಳೋದು ಬೇರೆ, ಆದರೆ ಒಳಗೆ ಗೊತ್ತಿದೆ ಗಂಡ ಸನ್ಯಾಸ ತಗೊಂಡ್ರೆ ತಾನು ಬಿಟ್ಟು ಹೋಗ್ತಾನೆ ಅಂತ. ಈಗ ಭಿಕ್ಷೆಗೆ ಬರಬೇಕು ಅಂದ್ರೆ ಏನು? ಸನ್ಯಾಸಕ್ಕೆ ರೆಡಿ ಆಗು ಅಂತ ಹೇಳಿದಾಗೆ. ಗಂಡ ಇಷ್ಟು ಜೊತೆಗಿದ್ದಂಥವನು, ಬ್ರಹ್ಮ ಶಾರದೆಯರ ಹಾಗೆ ಬದುಕಿದಂಥವರು, ಇವತ್ತು ಗಂಡ ಸನ್ಯಾಸ ತಗೊಂಡು ಈ ಬಾಲಯತಿ ಹಿಂದೆ ಹೋಗ್ಬಿಡ್ತಾನೆ ಅಂದಾಗ ತನ್ನ ಬದುಕೇನಾದಿತ್ತು ಅಂತ ತಳಮಳ ಆಗಿರ್ಬೇಕಲ್ಲ. ಅದನ್ನೇನೂ ತೋರಿಸ್ಲಾರ್ದೇನೆ ಇಬ್ಬರು ಭಿಕ್ಷೆಗೆ ಬರಬೇಕು ಅಂತ ಕೇಳ್ಕೊಂಡ್ರು. ಆಕೆಯ ಧೀಮಂತ ನಡವಳಿಕೆ, ಆ ನಿಷ್ಪಕ್ಷಪಾತವಾದಂಥ ತೀರ್ಮಾನ ಎಲ್ಲರ ಅಭಿನಂದನೆಗೆ ಪಾತ್ರ ಆಯಿತು. ಪಂಡಿತರು ಶಂಕರರ ಜ್ಞಾನವನ್ನು ಮೆಚ್ಚಿಕೊಂಡು ವೇದವ್ಯಾಸರೇ ಈ ರೂಪದಲ್ಲಿ ಬಂದಿರಬೇಕು. ಕೆಲವರಂದರು ದಕ್ಷಿಣಾಮೂರ್ತಿಯೇ ಬಂದದ್ದು ಅಂತ ಕೆಲವರಂದರು. ಕೆಲವೊಂದು ಪರಶಿವನಿಗೆ ಮಾತ್ರ ಸಾಧ್ಯ ಈ ಶಕ್ತಿ ಅಂತ ಕೆಲವರಂದರು. ಕೆಲವರು ಹೇಳಿದ್ರಂತೆ ಶಿವನಿಗೆ ಆತ್ಮತತ್ವ ಬೋಧಿಸಿದಂಥ ಸುಬ್ರಹ್ಮಣ್ಯ ಇವನು ಅಂತ ಕೆಲವರು ಹೊಗಳಿದರು. ಶಂಕರನ್ ಎಲ್ಲರೂ ಹೊಗಳ್ತಾ ಇದ್ರಂತೆ. ಮಂಡನ ಮಿಶ್ರರ ದಾರಿ ನಿಚ್ಚಳ ಆಗಿತ್ತು. ತೀರ್ಮಾನ ಆಯಿತು, ಸೋತೋಗಿದ್ದೇನೆ, ಇನ್ನೇನು ತೊಂದರೆ ಇಲ್ಲ, ಸನ್ಯಾಸ ತಗೋಬೇಕು. ತಗೊಳ್ಳೋ ಮೊದಲು ತನ್ನ ಹೆಂಡತಿ ಪರ್ಮಿಷನ್ ತೊಗೋಬೇಕು, ಒಪ್ಪಿಗೆ ತೊಗೋಬೇಕು. ಮರುದಿವಸ ಅದನ್ನು ಕೇಳಬೇಕು ಅಂತ ತೀರ್ಮಾನ ಮಾಡೋಕ್ಕೆ ಹೋದರು. ಹೇಳಿದ್ರಂತೆ, ನಾ ಸನ್ಯಾಸ ತಗೋಬೇಕು, ನೀನು ಅನುಮತಿ ಕೊಡು ಅಂತ ಕೇಳಿದ್ರಂತೆ. ಆಕೆ ಮನಸ್ಸಲ್ಲಿ ಏನು ತಾಕಲಾಟ ಆಗಿರಬೇಕು ಅಂತ. ಗಂಡ ಸನ್ಯಾಸಿ ಹಿಂದೆ ಹೋಗಿಬಿಟ್ರೆ ಈ ಬಹುದೊಡ್ಡ ಇದಾಗಿ ಕಟ್ಟಿದಂಥ ವಿಶ್ವವಿದ್ಯಾಲಯದ ಗತಿ ಏನು? ಆ ಸಂಪತ್ತಿನ ನೋಡ್ಕೊಳ್ಳೋರು ಯಾರು? ಯಾರು ನೋಡ್ಕೋತಾರೆ ಇದನ್ನು? ಇದ್ರ ಜೊತೆಗೆ ತನ್ನ ಬದುಕಿನ ಅವಿಭಾಜ್ಯ ಅಂಗವಾದಂಥ ಗಂಡ ಇಲ್ಲ ಅಂದ್ರೆ ತಾ ಬದುಕೋದು ಹೇಗೆ? ಎಲ್ಲಿ ಹೋಗ್ಬೇಕು ತಾನು? ಇದೆಲ್ಲವನ್ನು ವಿಚಾರ ಮಾಡಿ ಹೇಳಿದ್ಲಂತೆ. ನನಗೂ ಒಂದು ಪ್ರಶ್ನೆ ಇದೆ. ಯಾವಾಗಲೂ ಈ ಪ್ರಶ್ನೆ ಬರ್ತದೆ ಅಂತ ಗೊತ್ತಿತ್ತು ಆಕೆಗೆ. ಯಾವತ್ತು ಒಪ್ಕೊಂಡ್ಬಿಟ್ರೋ ನಾನು ಸೋತಿದ್ದೇನೆ ಅಂತ ಹಿಂದಿನ ದಿವಸ ಆಕೆ ಗೊತ್ತಿತ್ತು. ಸನ್ಯಾಸ ಆಗಲೇಬೇಕೇನು, ಬೇರೆ ಮಾತಿಲ್ಲ. ಪ್ರಶ್ನೆ ಬರ್ತದೆ ಅಂತ ಅಪೇಕ್ಷೆ ಮಾಡೋದು ಅಥವಾ ನಿರೀಕ್ಷೆ ಮಾಡೋದು ಬೇರೆ, ಪ್ರಶ್ನೆ ಬಂದಾಗ ಎದುರಿಸೋದು ಬೇರೆ. ತಾವು ಕಂಡಿದ್ದೀರಿ, ಏನೋ ಒಂದು ಆಗ್ತದೆ ಅಂತ ಗೊತ್ತಿದೆ ಮನೇಲಿ, ಹಿಂಗೆ ಆಗ್ತದೆ ಅಂತ ನಿರೀಕ್ಷೆ ಬೇರೆ, ಆದಾಗ ಆಗೋದೇ ಬೇರೆ. ಇದು ಹಾಗಾಯಿತು. ತಕ್ಷಣ ಗಂಡ ಕೇಳಿದಾಗ ತಲ್ಲಣ ಆಯಿತು. ಒಂದು ಕ್ಷಣ ಮೌನವಾಗಿದ್ದು ಆಕೆ ಕೇಳ್ತಾರೆ, ಆರ್ಯ, ಶಂಕರರು ತಮ್ಮನ್ನು ಜಯಿಸಿದ್ದು ಸರಿ, ಆದರೆ ನಾನು ನಿಮ್ಮ ಅರ್ಧಾಂಗಿ,
ಆದ್ದರಿಂದ ನನ್ನನ್ನು ಜಯಿಸಿದಾಗಲೇ ಅಲ್ಲವೇ ಪೂರ್ಣ ಯಶಸ್ಸು ಅವರಿಗೆ ದೊರಕೋದು. ನಾನು ಅರ್ಧಾಂಗಿ, ನಿಮ್ಮನ್ನು ಅರ್ಧ ಗೆದ್ದಿದ್ದಾರೆ ಈಗ ಅವರು. ಈಗ ನನ್ನನ್ನು ಗೆದ್ದರೆ ಮಾತ್ರ ಪೂರ್ತಿ ಗೆದ್ದ ಹಾಗೆ ಅವರು ಅಲ್ವೇ ಅಂತ. ಅದಕ್ಕೆ ಮಂಡನ ಮಿಶ್ರರ ಮನಸ್ಸು ಎಷ್ಟು ಪಾಕವಾದದ್ದು ನೋಡಿ. ಅವ್ರು ಹೇಳ್ತಾರೆ, ಹೌದು ಒಪ್ಕೋತೀನಿ, ಆದರೆ ಅಕಸ್ಮಾತ್ತಾಗಿ ನೀನು ಗೆದ್ದೆ ಅಂತ ಇಟ್ಕೋ. ಶಂಕರರು ಅಸಾಮಾನ್ಯ ವಿಜ್ಞಾನಿ ಆತ, ಒಪ್ಕೊಳ್ಳೋಣ. ಅಕಸ್ಮಾತ್ ನೀ ಗೆದ್ದೆ ಅಂತ ಇಟ್ಕೋ, ನನ್ನ ಪ್ರತಿಜ್ಞೆ ಏನಾಯಿತು? ನಾನು ಸೋತಿದ್ದೇನೆ, ನಾನು ಒಂದು ನೆಪ ಹುಡ್ಕೊಂಡಂಗಾಯಿತು. ಈಗ ನಾವು ಸಣ್ಣವ್ರದಾಗ ಮಾಡ್ತಿದ್ವಿ, ನಮ್ಮ ಸ್ನೇಹಿತರನ್ನ ಅಂಪೈರ್ ಮಾಡಿಬಿಡೋದು, ಔಟಿಲ್ಲ ಬ್ಯಾಟ್ ಕೊಡೋಲ್ಲ, ನೆವ ಹುಡ್ಕೋದು, ಏನೋ ಮಾಡಿ ಹುಡ್ಕೋದಕ್ಕೆ. ಈಗ ಅವ್ರು ಹೇಳ್ತಾರೆ, ಈಗ ನಾನು ಸೋತಿದ್ದೇನೆ, ನನ್ನ ಪ್ರತಿಜ್ಞೆ ಪ್ರಕಾರ ಸನ್ಯಾಸಿಯಾಗಿ ಹೋಗಬೇಕು. ಅಕಸ್ಮಾತ್ ನೀನು ಗೆದ್ದರೆ ಶಂಕರರು ಸೋತು ಬಿಡ್ತಾರೆ, ಅವರು ಗೃಹಸ್ಥರಾಗಿಬಿಡ್ತಾರೆ, ನಾನೆಲ್ಲಿ ಸನ್ಯಾಸಿ ಆಗೋದು ಅವಾಗ? ಆದರೆ ನಾನು ಮಾತಿ ತಪ್ಪಿದಂಗೆ ಆಗಲಿಲ್ವಾ? ಅದಕ್ಕೆ ಆಕೆ ಹೇಳುವಂಥ ಮಾತಪ್ಪ ನಿಜವಾಗ್ಲೂ ಅದ್ಭುತ ಅನ್ನಿಸ್ಬಿಡುತ್ತೆ. ಆಕೆ ಹೇಳ್ತಾಳೆ, ನಾನು ಮತ್ತು ಶಂಕರರ ವಾದ ವಿವಾದದ ಫಲ ಏನೇ ಆಗಲಿ, ನಾನೇ ಗೆಲ್ಲಿ ಅವರೇ ಗೆಲ್ಲಿ, ಆತ ಮಹಾನ್ ಜ್ಞಾನಿ ಅಂತ ನನಗೂ ಖಾತ್ರಿ ಆಗಿದೆ, ವೇದವ್ಯಾಸರ ಅವತಾರ ನನಗೂ ಅನಿಸ್ಬಿಟ್ಟಿದೆ. ಆದರೆ ಅಕಸ್ಮಾತ್ತಾಗಿ ನಾನು ಗೆದ್ದರೂ ಕೂಡ ನೀವು ಸನ್ಯಾಸ ತಗೊಳ್ಳೋದು ತಪ್ಪಿಸೋಕ್ಕಾಗಲ್ಲ. ಯಾರು ಹೇಳುತ್ತಾರೆ ಈ ಮಾತನ್ನು? ನೀವು ಮಾಡಿದ್ದು, ನೀವು ಸೋಲಿಗೆ ನೀವು ಸನ್ಯಾಸ ತಗೊಳ್ಳೇಬೇಕಾದದ್ದು, ಆದ್ದರಿಂದ ನೀವು ತೀರ್ಮಾನ ಮಾಡಬೇಕಾದ್ದೆ. ಆದರೆ ನಾನು ಗೆಲ್ಲೋವರೆಗೂ ಅಥವಾ ಸೋಲೋವರೆಗೂ ಅದನ್ನು ತೀರ್ಮಾನ ಮಾಡಬೇಡಿ, ಅದಾದ್ಮೇಲೆ ಮಾಡ್ಕೊಳ್ಳಿ. ಅಲ್ಲೊಂದು ತಾತ್ವಿಕ ಚಿಂತನೆ ಇದೆ. ಅಷ್ಟು ಟೈಮ್ ಸಿಕ್ತು ನಿಮಗೆ, ಆಶ್ರಮ ವ್ಯವಸ್ಥೆ ಮಾಡಿ ಏನಾದರೂ ಒಂದು ಮರುದಿವಸ ಎದ್ದು ಹೋಗ್ಬಿಟ್ರೆ ಏನಾಗ್ತದೆ ಅಂದರೆ ಎಷ್ಟು ತಿಳುವಳಿಕೆ ನೋಡಿ. ಅದು ನಿಮ್ಮ ಧರ್ಮದಿಂದ, ನಿಮ್ಮ ತೀರ್ಮಾನದಿಂದ ನಾನು ವಿಮುಖ ಮಾಡೋಲ್ಲ ನಿಮ್ಮನ್ನು, ಆದರೆ ಇದು ವ್ಯವಸ್ಥೆ ತಗೊಳ್ಳಿ ಅಂಥೇಳಿ. ಮರುದಿವಸ ತಾಯಿ ಉಭಯ ಭಾರತಿ ಕೇಳ್ತಾರೆ ಶಂಕರರಿಗೆ, ಹೀಗಾಗಿ ನಾನು ಅರ್ಧಾಂಗಿ ಆದ್ದರಿಂದ ನನ್ನೂ ಗೆಲ್ಲಬೇಕಲ್ವಾ ನೀವು? ಶಂಕರ್ ಹೇಳ್ತಾರೆ, ಹೌದಮ್ಮ ನೀವು ಹೇಳೋದು ಸರಿ ಇದೆ, ತತ್ವಶಃ ಸರಿ, ಆದರೆ ಒಂದು ಸಮಸ್ಯೆ ಇದೆ, ನಾವು ಸನ್ಯಾಸಿಗಳು ಹೆಣ್ಮಕ್ಳ ನೋಡಿ ವಾದ ಮಾಡೋದಿಲ್ಲ. ತಕ್ಷಣ ಉಭಯ ಭಾರತಿ ಕೇಳ್ತಾರೆ, ಜ್ಞಾನಕ್ಕೆ ಲಿಂಗ ಇದೆಯಾ? ಗಂಡು ಹೆಣ್ಣು ಅಂತಿದೆಯಾ? ಒಬ್ಬ ಸ್ತ್ರೀ ನೀವು ಅದಕ್ಕೆ ವಾದ ಮಾಡಿದಾಗ ಪ್ರತಿವಾದ ಮಾಡಬೇಕಾದದ್ದು ನಿಮ್ಮ ಧರ್ಮ. ಗಾರ್ಗಿ ಮಾಡಲಿಲ್ವಾ? ಮೈತ್ರೇಯ ಮಾಡಲಿಲ್ವಾ? ನೀವು ಮಾಡಬೇಕಾದನ್ನು ವಾದ ಮಾಡಬೇಕು ಅಂತಾಳೆ. ಶಂಕರ ಹೇಳ್ತಾರೆ, ಆಗಲಿ, ಹಾಗಾದರೆ ನಾಳೆಯಿಂದಾನೇ ಶುರು ಮಾಡೋಣ ವಾದ ವಿವಾದ, ನಾಳೆಯಿಂದ ಮಾಡೋಣ ಅಂತ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.